ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೆಗಾ ಡಿಬೇಟ್ ಇವತ್ತು. ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿತಾ ಇದೆ. ಇರಾನ್ ವರ್ಸಸ್ ಇತರೆ 12 ದೇಶಗಳು. ಈ ಕದನದ ವಿಷಯದಲ್ಲಿ ಭಾರತದ ನಿಲುವೇನು? ನಿಲುವು ಸ್ಪಷ್ಟವಾಗಿದೆ. ಇರಾನಿನ ವಿರುದ್ಧ ಇದೆ ಭಾರತ. ಇರಾನಿನಿಂದ ದಾಳಿಗೊಳಗಾಗ್ತಾ ಇರುವ ಎಲ್ಲ ಗಲ್ಫ್ ದೇಶಗಳ ಸುಲ್ತಾನರು, ರಾಜರು, ಯುವರಾಜರುಗಳ ಜೊತೆಗೆ ಭಾರತದ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. 48 ಗಂಟೆಗಳಲ್ಲಿ 8 ದೇಶಗಳ ಮುಖ್ಯಸ್ಥರುಗಳ ಜೊತೆಗೆ ಭಾರತ ಮಾತಾಡಿದೆ. 48 ಗಂಟೆಗಳಲ್ಲಿ. ಇನ್ನೊಂದು ಕಡೆ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರ ಸಾವಿಗೆ ಸಂತಾಪ ಕೂಡ ಇಲ್ಲ. ಮಾತನಾಡಿ ಸಂತಾಪ ಸೂಚಿಸುವುದು ಒತ್ತಟ್ಟಿಗಿರಲಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಮೂಲಕ ಕೂಡ ಸಂತಾಪ ಇಲ್ಲ. ಅಲ್ಲಿಗೆ ಈ ಕದನದ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ. ಇರಾನ್ನಿಂದ ದಾಳಿಗೊಳಗಾಗ್ತಾ ಇರುವ ಅರಬ್ ದೇಶಗಳ ನಾಯಕರೊಂದಿಗೆ ಮಾತುಕತೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಜೊತೆಗೆ ಮಾತುಕತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಗ್ಗೆ ಪ್ರಧಾನಮಂತ್ರಿಗಳು ಆತಂಕ ವ್ಯಕ್ತಪಡಿಸಿದ್ರಂತೆ. ಯುದ್ಧ ನಿಲ್ಲಿಸುವ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ರಂತೆ. ಇಸ್ರೇಲ್ ಪರವಾಗಿ ನಿಂತದ್ದಕ್ಕೆ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಭಾರತದ ಈ ನಿಲುವು ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಭಾರತ ಮತ್ತು ಇರಾನ್ದು ಸಿವಿಲೈಸೇಷನಲ್ ಸಂಬಂಧ, ನಾಗರಿಕತೆಗಳ ಸಂಬಂಧ 7,000 ವರ್ಷಗಳಿಂದ ವ್ಯಾಪಾರ ಇತ್ತು. ಕಷ್ಟದ ಸಮಯದಲ್ಲಿ ಭಾರತದ ಜೊತೆ ಇರಾನ್ ನಿಂತ್ಕೊಂಡಿತ್ತು. ಆದ್ದರಿಂದ ಭಾರತ ಇರಾನಿನ ಕಷ್ಟದ ಸಮಯದಲ್ಲಿ ನಿಂತುಕೊಳ್ಳಬೇಕಾಗಿತ್ತು ಅಂತ. ಈ ವಿಷಯದಲ್ಲಿ ಭಾರತದಲ್ಲಿ 2 ರೀತಿಯ ಅಭಿಪ್ರಾಯಗಳಿದ್ದಾವೆ. ಕೇಂದ್ರ ಸರ್ಕಾರದ ಅರ್ಥಾತ್ ಸದ್ಯದ ದೇಶದ ನಿಲುವನ್ನು ವಿಪಕ್ಷ ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ಸೋನಿಯಾ ಗಾಂಧಿ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಲೇಖನವನ್ನೇ ಬರೆದಿದ್ದಾರೆ. ಖಮೇನಿ ಹತ್ಯೆಯ ಬಗ್ಗೆ ಮೋದಿ ಮೌನ ಭಾರತದ ವಿದೇಶಾಂಗ ನೀತಿಗೆ ಕಪ್ಪು ಚುಕ್ಕೆ ಅಂತ. ಮೋದಿ ಮೌನ ಭಾರತದ ವಿದೇಶಾಂಗ ನೀತಿಯ ಪಥಕ್ಕೆ ಬಗೆದ ದ್ರೋಹ ಅಂದಿದ್ದಾರೆ ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಕೂಡ ಅದೇ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆಯ ಬಗ್ಗೆ ಭಾರತ ಮಾತನಾಡಬೇಕು. ಒಂದು ದೇಶದ ಮುಖ್ಯಸ್ಥರ ಹತ್ಯೆಯನ್ನು ಮೋದಿ ಬೆಂಬಲಿಸುತ್ತಾರೆಯೇ?
ಮೋದಿ ಮೌನ ಭಾರತದ ಸ್ಥಾನ ಕುಗ್ಗಿಸಿದೆ ಅಂತಿದ್ದಾರೆ ರಾಹುಲ್ ಗಾಂಧಿಯವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ನೋಡ್ತಾ ಇದ್ದೀವಿ. ಇರಾನಿನ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳು ಅಂತ ಎಐಸಿಸಿ ಅಧ್ಯಕ್ಷರ ಟ್ವೀಟ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ವಿಷಯದ ಮೆಗಾ ಡಿಬೇಟ್ ಇವತ್ತು 2 ಗಂಟೆಗಳ ಚರ್ಚೆಯಲ್ಲಿ ಹಲವು ಗಣ್ಯ ಅತಿಥಿಗಳ ನಮ್ಮ ಜೊತೆಗೆ ಭಾಗವಹಿಸ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು ಆದ ರಮೇಶ್ ಬಾಬು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ. ಶ್ರೀಕಾಂತ್ ಶೆಟ್ಟಿ ಅವರು ಉಡುಪಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್ ಶೆಟ್ಟಿ, ನಮಸ್ಕಾರ. ನಮಸ್ತೆ. ಬಿಜೆಪಿ ವಕ್ತಾರರಾದ MG ಮಹೇಶ್, ಶಫಿ ಸಹಾದಿ ಮುಸ್ಲಿಂ ಮುಖಂಡರು, ಸೈಯದ್ ಹಕೀಮ್ ರಜಾ ಶಿಯಾ ಮುಖಂಡರು ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಪ್ರಶಾಂತದ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಈ ಕದನದಲ್ಲಿ ಭಾರತದ ನಿಲುವನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ನೀವು? ಅಂದರೆ ಅದರಲ್ಲೇನು ಬಿಡಿಸಿ ಹೇಳುವಂಥದ್ದಿಲ್ಲ, ಇರಾನನ್ನು ಕೈ ಬಿಟ್ಟಿದ್ದೀವಿ ನಾವು ಅಂತ. ನೋಡಿ, ಕೈ ಬಿಡುವ ಪ್ರಶ್ನೆ ಇರಲ್ಲ ಇದರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಒಂದು ರೀಜನಲ್ ಕಾನ್ಫ್ಲಿಕ್ಟ್ಸ್ಗಳು ಎಲ್ಲ ಕಡೆ ನಡೀತಿರತಕ್ಕಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತು ಅಲ್ವಾ? ಎಸ್. ನಾವು ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಜೊತೆಗಿನ ನಮ್ಮ ಸಂಬಂಧಗಳ ವೃದ್ಧಿ ಆದರೂ ಕೂಡ ಬ್ಲ್ಯಾಂಕೆಟ್ ಬೆಂಬಲವನ್ನು ನಾವು ಯಾವ ದೇಶಕ್ಕೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ದೇಶದ ಡೆಮೋಗ್ರಫಿ, ಟೊಪೋಗ್ರಫಿ, ಜಿಯೋ ಲೊಕೇಶನನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಲ್ಲ ನಾವು ಇಸ್ರೇಲ್ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಹೇಳ್ಬೋದು, ಒಂದು ಯಾವುದೋ ಒಂದು ಆರ್ಗನೈಸೇಷನ್ ಆಗಿ ಹೇಳ್ಬೋದು, ವ್ಯಕ್ತಿಗತವಾಗಿ ನೀವು ಹೇಳ್ಬೋದು. ಒಂದು ದೇಶವಾಗಿ ನೀವಿಲ್ಲ ನಾವು ಇಸ್ರೇಲ್ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಾವು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಇರಾನ್ ಪರವಾಗೂ ನಿಲ್ಲಿಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡೀತು. ಅಮೇರಿಕಾ ನಮ್ಮ ಮೇಲೆ ಸತತವಾಗಿರ್ತಕ್ಕಂಥ ಪ್ರೆಷರನ್ನು ಹಾಕ್ತಾ ಇತ್ತು, ಇಲ್ಲ ಉಕ್ರೇನ್ಗೆ ನೀವು ಸಹಾಯ ಮಾಡಬೇಕು. ಯಾಕಂದರೆ ಉಕ್ರೇನ್ಗೆ ಆರ್ಮ್ದಿಂದ ಹಿಡಿದು ಹಣದವರೆಗೆ ಅಮೇರಿಕಾ ಸಹಾಯ ಮಾಡ್ತಾಯಿತ್ತು. ಒಂದು ಅರ್ಥದಲ್ಲಿ ಯುರೋಪ್ ನಿರರ್ಥಕವಾಗಿ ತೊಡಗಿದಾಗ ಭಾರತದ ಸಹಾಯವನ್ನು ಯಾಚಿಸ್ತು ಅಮೇರಿಕಾ. ಆದರೆ ನಾವು ಹೇಳಿದ್ವಿ, ಭಾರತದ ಪ್ರಧಾನಮಂತ್ರಿ ಹೋದಾಗಲೂ ಅದು ಇವತ್ತಿನ ಸರ್ಕಾರ ಅಂತಕ್ಕಂಥದ್ದಲ್ಲ, ಯಾವುದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ರೀಜ್ನಲ್ ಕಾನ್ಫ್ಲಿಕ್ಟ್ಸ್ಗಳಲ್ಲಿ ನಾವು ಏಕಾಏಕಿ ಹೋಗಿ ನೇರವಾಗಿ ಹೋಗಿ ನಾವು ಅಮೇರಿಕಾ ಜೊತೆ ನಿಂತು ಬಿಡ್ತೀವಿ ಅಂತಕ್ಕಂಥ ಸ್ಥಿತಿಯೇ ಉದ್ಭವ ಆಗಲ್ಲ. 2002-3 ಅಥವಾ 2001ರಿಂದ 3 2 ಪ್ರಮುಖ ಅಟ್ಯಾಕನ್ನು ಅಮೇರಿಕಾ ಮಾಡಿತು. ಒಂದು ಅಫ್ಘಾನಿಸ್ತಾನದ ಮೇಲೆ ವಾರ್ ಆನ್ ಟೆರರ್. ಆಗ ಭಾರತದ ಏರ್ ಬೇಸನ್ನು ಅಮೇರಿಕಾ ಕೇಳ್ತು. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆಗಷ್ಟೇ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಜಸ್ವಂತ್ ಸಿಂಗ್ ಮತ್ತು ಕೊಂಡೋಲಿಸಾ ರೈಸ್ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಏರುಗತಿಯಲ್ಲಿ ಶುರುವಾಗಿದ್ವು. ಪೋಖ್ರಾನ್ ಅಣು ಟೆಸ್ಟ್ ಆದಮೇಲೆ, ಸ್ಯಾಂಕ್ಷನ್ಸ್ ಆದಮೇಲೆ ಆ ಸಂಬಂಧಗಳದು ಪೀಕಿಗೆ ಬಂದಿದ್ದು ನ್ಯೂಕ್ಲಿಯರ್ ಡೀಲ್ UPA ಸರ್ಕಾರ ಇರ್ತಕ್ಕಂಥ ಸಂದರ್ಭ. ಆಗ ವಾಜಪೇಯಿ, ಎಲ್ರಿಗೂ ಇದು ಗೊತ್ತಿರ್ತಕ್ಕಂಥ ಕತೆ, AB ಬರ್ಧನ್ ಮತ್ತು ಇನ್ನೊಬ್ಬರು ಯಾರೋ ಕಮ್ಯುನಿಸ್ಟ್ ಮುಖಂಡರು ಹೋಗಿ ವಾಜಪೇಯಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿಗಳು ಬರ್ಧನ್ ಅವ್ರು ಕೇಳಿದರು, ಕ್ಯಾ ಬರ್ಧನ್ ಸಾಹಬ್ ಆಪ್ ಉತ್ತರ ಕೆ ಆಜ್ಕಲ್ ಪ್ರೊಟೆಸ್ಟ್ ನೈ ಹೋ ರಹಾ. ಯಾವುದಕ್ಕಂತ ಗೊತ್ತಾದ ತಕ್ಷಣ ಕ್ಯೂ ಸಿಕ್ತು. ಇಲ್ಲ, ಅಮೇರಿಕಾ ಭಾರತದ ಏರ್ ಬೇಸನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅಥವಾ ರೀಫ್ಯೂಯಲಿಂಗಿಗೆ ನಮಗೆ ಬೇಸ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತೀವಿ.
ಇಂಥ ಸಂದರ್ಭದಲ್ಲಿ ರೀಫ್ಯೂಲಿಂಗಿಗೆ ಕೊಟ್ಟರು ಅದು ಯಾವ ಅರ್ಥವನ್ನು ತೆಗೆದುಕೊಳ್ಳುತ್ತೆ ಎಸ್ ಎಸ್ ಕಮ್ಯುನಿಸ್ಟು ಬೃಂದಾ ಕಾರಟ್, ಪ್ರಕಾಶ್ ಕಾರಟ್, ಎ ಬಿ ಬರ್ಧನ್, ಡಿ ರಾಜಾ ಎಲ್ಲರೂ ಕೂಡ ಪ್ರತಿಭಟನೆಗೆ ಹೇಳಿದ್ರು. ನಂತರ ಅಟಲ್ಜಿ ಸದನದಲ್ಲಿ ನಿಂತು ಹೇಳಿದ್ರು ಇಲ್ಲ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ದಾಮ್ ಹುಸೇನನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಅಮೇರಿಕ, ಯು ಪಿ ಎ ಸರ್ಕಾರ ಇತ್ತು. 2003ರಲ್ಲಿ ಅಟ್ಯಾಕ್ ಮಾಡಿದಾಗ NDA ಸರ್ಕಾರ ಇತ್ತು. ಅದಾದಮೇಲೆ ಯು ಪಿ ಎ ಸರ್ಕಾರ ಇತ್ತು. ಒನ್ ಲೈನ್ ರೆಸಲ್ಯೂಷನ್ ಭಾರತ ಹೇಳ್ತು ಇಲ್ಲ ಕೊಂದಿದ್ದು ಸರಿ, ಅಂದರೆ ಅನ್ಫಾರ್ಚುನೇಟ್ ಅಂತಕ್ಕಂಥ ಒಂದು ಶಬ್ದವನ್ನು ಭಾರತ ಬಳಕೆ ಮಾಡ್ತು. ದುರದೃಷ್ಟಕರ. ಲಿಬಿಯಾದಲ್ಲಿ ಗಡಾಫಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಆಗಲೂ ಕೂಡ ಭಾರತ ಏನದರ ಜೊತೆ ನಿಂತಿರಲಿಲ್ಲ. ನನಗನ್ಸುತ್ತೆ ಆಯಾಯ ರಾಜಕೀಯ ಪಕ್ಷಗಳು, ಆಯಾಯ ವ್ಯಕ್ತಿಗಳು ಏನೇ ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ, ದೇ ಆರ್ ಫ್ರೀ ಬಿಕಾಸ್ ವಿ ಆರ್ ಎ ಡೆಮೊಕ್ರೆಟಿಕ್ ಕಂಟ್ರಿ. ಆದರೆ ಭಾರತ ಸರ್ಕಾರ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡಾಗ, ಆಮೇಲೆ ನಮ್ಮದು ಹ್ಯೂಜ್ ಬಿಸ್ನೆಸ್ ಇಂಟ್ರೆಸ್ಟನ್ನು ಗಮನದಲ್ಲಿಟ್ಕೊಂಡಾಗ, ನೋಡಿ ಇವತ್ತಿನ ದಿನಗಳಲ್ಲಿ ವಿದೇಶಾಂಗ ನೀತಿ ಮಾರಲ್ ಕಂಪಾಸ್ ಮೇಲೆ ಉಳಿದಿಲ್ಲ. ನಿಮಗೆ ಎರಡನೇ ಮಹಾಯುದ್ಧದ ನಂತರದ ಸಂದರ್ಭದಲ್ಲಿ ಅಜಿತ್, ಮಹಾತ್ಮ ಗಾಂಧಿ ತೆಗೆದುಕೊಳ್ತಿರ್ತಕ್ಕಂಥ ನಿಲುವುಗಳು ಮಾರಲ್ ಕಂಪಾಸ್ ಮೇಲಿದ್ದು. ನಾನು ತಪ್ಪು ಸರಿ ಅನ್ನೋದರ ವ್ಯಾಖ್ಯೆಗೆ ಹೋಗಲ್ಲ. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಆ ಸಾವು ನೋವುಗಳನ್ನು ನೋಡಿದವರು ಅವರು. ಹಾಗಾಗಿ ಯುದ್ಧ ಬೇಡ ಅನ್ನುವಂಥದ್ದಿತ್ತು. 2026ರಲ್ಲಿ ನೋಡಿದಾಗ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಒಂದು ಕಡೆ ಇಸ್ರೇಲ್ ಇದೆ, ನಮ್ಮ ಸ್ಟ್ರಾಟಜಿಕಲ್ ಪಾರ್ಟ್ನರ್ ಆಗಿದೆ. ಇನ್ನೊಂದು ಕಡೆ ಅಮೇರಿಕಾ ಇದೆ, ಹ್ಯೂಜ್ ಸ್ಟೇಕ್ಸ್ ಆರ್ ಇನ್ವಾಲ್ವ್ ವಿತ್ ಅಮೇರಿಕಾ. ಇನ್ನೊಂದು ಕಡೆ ಇರಾನ್ ಇದೆ. ನಮ್ಮ ಆಲ್ ವೆದರ್ ಫ್ರೆಂಡ್ನ ರೀತಿಯಲ್ಲಿ ರಷ್ಯಾ ಮತ್ತು ಇರಾನ್ ಯಾವತ್ತಿಗೂ ಕೂಡ ನಡ್ಕೊಂಡಿವೆ. ಇರಾನಿನಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಒಂದು ರೀತಿ ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಕೊಮೆನಾಯಿ ಏನೇ ನಿರ್ಣಯವನ್ನು ತೆಗೆದುಕೊಳ್ಳಿ, ಅದೊಂದು ಇಸ್ಲಾಮಿಕ್ ದೃಷ್ಟಿಕೋನದಿಂದ ಬಿಟ್ಬಿಡಿ. ಆದರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇರಾನ್ ವಾಸ್ ಅವರ್ ಆಲ್ ವೆದರ್ ಫ್ರೆಂಡ್. ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಪೆಟ್ರೋಲ್ನ ಸಂದರ್ಭದಲ್ಲಿರ್ಬೋದು. ಹೀಗಾಗಿ ನನಗನ್ಸುತ್ತೆ ಭಾರತ ಸರ್ಕಾರ ಈಗ ನಮ್ಮ ಒಂದು 10-11 ವರ್ಷದಲ್ಲಾಗಿದೆ. ಮೋದಿ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಇದರ ಬಗ್ಗೆನೂ ಮಾತಾಡಲಿ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಯಾವುದೇ ಪ್ರಧಾನಮಂತ್ರಿ ಇದ್ದರೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ನಾವು ಇವ್ರ ಪರ ಇದ್ದೀವಿ, ನಾವು ಅವ್ರ ಪರ ಸಿ ಒನ್ ಸ್ಟ್ಯಾಂಡ್ ಇಂಡಿಯಾ ಆಲ್ವೇಸ್ ವಿಲ್ ಟೇಕ್. ಏನು? ಆಂಟಿ ವಾರ್, ನಾವು ಶಾಂತಿಯ ಪರವಾಗಿದ್ದೀವಿ ಅಂತಕ್ಕಂಥದ್ದು. ಬಟ್ ಭಾರತ ಏನೋ ಕಮೆಂಟ್ ಮಾಡಿ ಏನೋ ಅಲ್ಲಿ ಬದಲಾವಣೆ ಆಗತ್ತಾ? ನಮ್ಮದೊಂದು ಮಿಲಿಟ್ರಿ ಪವರ್ ಇದೆಯಪ್ಪ, ನಾವು ಹೋಗಿ ಏನೋ ಬದಲಾವಣೆ ಮಾಡಿಬಿಡ್ತೀವ? ಹಾಗಿರುವಾಗ ನೋಡಿ, ವಿದೇಶಾಂಗ ನೀತಿ ಇವತ್ತಿನ ದಿನಗಳಲ್ಲಿ ಪ್ಯೂರ್ಲಿ ಆನ್ ದ ನ್ಯಾಷನಲ್ ಇಂಟ್ರೆಸ್ಟ್. ವಾಟ್ ಈಸ್ ದ ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ವಿದೇಶಾಂಗ ನೀತಿ? ನ್ಯಾಷನಲ್ ಇಂಟ್ರೆಸ್ಟ್. ನಿಮಗೆ ಅದರಲ್ಲಿ ಮೊರಾಲಿಟಿಯನ್ನು ನೀವು ಮಿಕ್ಸ್ ಮಾಡಿ ನೋಡ್ಲಿಕ್ಕೆ ಶುರು ಮಾಡಿದರೆ ಯು ವಿಲ್ ಬಿ ಕನ್ಫ್ಯೂಸ್ಡ್. ಎಕ್ಸಾಕ್ಟ್ಲಿ. ಎಸ್. ರಮೇಶ್ ಬಾಬು ಅವರೇ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಿಲುವುಗಳು ಸ್ಪಷ್ಟ ಇದೆ. ಭಾರತದ ವಿದೇಶಾಂಗ ನೀತಿಗೆ ಒಂದು ಕಪ್ಪು ಚುಕ್ಕೆ ಈಗ ಮೋದಿ ನಡ್ಕೊಂಡಿರೋದು. ವೈ ಇಸ್ ಇಟ್ ಸೊ? ಯಾಕೆ ಹಾಗೆ? ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ್ ಖರ್ಗೆರವರು, ಇತರೆ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರು ಮಾತಾಡಿರ್ತಕ್ಕಂಥದ್ದು ಭಾರತದ ವಿದೇಶಾಂಗ ನೀತಿ ನಾವೇನು 1947ರಿಂದ ಅಳವಡಿಸ್ಕೊಂಡು ಬಂದಿದ್ದೇವೆ ಅದಕ್ಕೆ ಪೂರಕವಾಗಿ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ. ಇಲ್ಲಿ 3 ಹಂತಗಳನ್ನ ನಾವು ನೋಡ್ತೇವೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಅದಾದಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಈಗ ನಡೀತಾ ಇರ್ತಕ್ಕಂಥ ಮಹಾಯುದ್ಧ, ಮೂರನೇ ಮಹಾಯುದ್ಧ ಅಂತ ಕರಿತೀವಿ. ಇನ್ ಬಿಟ್ವೀನ್ ದಿಸ್ ಹತ್ತತ್ರ ಬಂದಂಗೆ ಕಾಣಿಸ್ತಾ ಇದೆ. ಇನ್ ಬಿಟ್ವೀನ್ ದಿಸ್ ಶೀತಲ ಯುದ್ಧ ಅಂತಲೂ ಇತ್ತು, ಕೋಲ್ಡ್ ವಾರ್ ಅಂತೇಳಿ, ಯಾವ ರಾಷ್ಟ್ರಗಳು ಯಾವ ಪರ ಅಂತೇಳಿ. ನಾವು ಒಪ್ಪಲಿ ಬಿಡಲಿ, ನಾವು ಬ್ರಿಟಿಷ್ ಜೊತೆ ಇದ್ದಂಥ ಸಂದರ್ಭದಲ್ಲಿ, ಮೊದಲನೇ ವಾರ್ ಆದಂಥ ಸಂದರ್ಭದಲ್ಲಿ ಬ್ರಿಟಿಷರು ಅವರದೇ ಆದ ತೀರ್ಮಾನವನ್ನು ತೊಗೊಂಡಿದ್ರು. ಆವಾಗ ಭಾರತದ ಕಲ್ಪನೆ ಇರಲಿಲ್ಲ. ಸೊ ಅವರು ನಮ್ಮನ್ನು ಆಳ್ತಾ ಇದ್ದರು, ಅವರೊಂದು ತೀರ್ಮಾನವನ್ನು ತೊಗೊಂಡ್ರು. ಎರಡನೇ ಮಹಾಯುದ್ಧ ಏನಾಯಿತು, ಆ ಸಂದರ್ಭದಲ್ಲೂ ಸಹ ನಮ್ಮ ಲೀಡರ್ಗಳನ್ನ ಕನ್ಸಲ್ಟ್ ಮಾಡಲಿಲ್ಲ. ಅವರು ಆವತ್ತಿನ ಎರಡನೇ ಮಹಾಯುದ್ಧಕ್ಕೆ ಏನು ಅನುಕೂಲ ಬೇಕೋ ಅವ್ರಿಗೆ, ಬ್ರಿಟಿಷಿಗೆ ಏನು ಅನುಕೂಲ ಬೇಕೋ ಆ ತೀರ್ಮಾನವನ್ನು ತೊಗೊಂಡ್ರು. ಹಾಗಾಗಿ ಮಹಾತ್ಮ ಗಾಂಧಿ ಏನು ನಾಥೂರ್ ಕೋಟ್ ಮಾಡಿದ್ರು, ಮಹಾತ್ಮ ಗಾಂಧಿರವರು ಅವರು ಏನು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ಕೊಂಬಂದ್ರು ಅದಕ್ಕೆ ಪೂರಕವಾಗಿದ್ದರು. ಬಿಟ್ಟರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೊಗೊಂಡವರು ಬ್ರಿಟಿಷ್ ಸರ್ಕಾರ. ನಮಗೆ ಸ್ವತಂತ್ರ ಬಂದ ನಂತರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ನೈಬರಿಂಗ್ ಕಂಟ್ರೀಸು, ನೀವು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಆಫ್ಘಾನಿಸ್ತಾನ ಇರ್ಬೋದು, ಇಲ್ಲಿ ಬೇರೆ ಬೇರೆ ದೇಶಗಳು ಏನು ಅವರ ಪರವಾಗಿ ನಿಲುವಿದೆಯೇ ಇಲ್ಲವೋ, ಈ ಒಲವು ನಿಲುವುಗಳ ಆಧಾರಕ್ಕೆ ಅನುಗುಣವಾಗಿ ನಮ್ಮ ವಿದೇಶಾಂಗ ನೀತಿಯನ್ನು ರಚನೆ ಮಾಡಿದ್ದಾರೆ.
ಭಾಳ ವಿಶೇಷವಾಗಿ ನಮಗೆ ಮೊದಲಿನಿಂದಲೂ ಸಹ ನಮ್ಮ ಜೊತೆ ನಿಂತಿರ್ತಕ್ಕಂಥವ್ರು ರಷ್ಯಾ. ಅಂದರೆ ಆವತ್ತು ಅನ್ಡಿವೈಡೆಡ್ ಸೋವಿಯತ್ ರಷ್ಯಾ ಏನಿತ್ತೋ ಭಾಳ ಸ್ಟ್ರಾಂಗ್ ಅಪೋನೆಂಟ್ ಟು ದ ಅಮೇರಿಕಾ, ಅವರು ನಮ್ಮ ಪರ ನಿಂತ್ಕೊಂಡ್ರು. ಬೇರೆ ಬೇರೆ ಕಾರಣಕ್ಕೆ ಅಮೇರಿಕಾ ದೇಶ ಪಾಕಿಸ್ತಾನ ಪರ ನಿಂತ್ಕೊಂಡ್ರು. ಅವರಿಗೆ ಇಲ್ಲೊಂದು ಏರ್ ಬೇಸ್ ಬೇಕಾಗಿತ್ತು, ಮತ್ತೊಂದು ಬೇಕಾಗಿತ್ತು. ಆ ಕಾರಣಕ್ಕೆ ಚೈನಾ ಮತ್ತು ಇವರು ಅಮೇರಿಕಾ ಇವರಿಬ್ಬರೂ ಸಹ ಶ್ರೀಲಂಕಾದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು, ನೇಪಾಳದಲ್ಲಿರ್ಬೋದು, ಅಲ್ಲಿ ಭಾರತಕ್ಕೆ ವಿರುದ್ಧವಾಗಿ ನಮ್ಮ ನೈಬರಿಂಗ್ ಕಂಟ್ರೀಸ್ನ ಪ್ರಮೋಟ್ ಮಾಡ್ಕೊಂಬಂದಂಥವ್ರು ಅಮೇರಿಕಾ, ಚೈನಾ ಆ್ಯಸ್ ವೆಲ್ ಆಸ್ ಬೇರೆ ಬೇರೆ ದೇಶಗಳು. ಇನ್ನು ಕೆಲವು ತಟಸ್ಥ, ಇವು ಇಂಗ್ಲೆಂಡು, ಕೆನಡಾ ಈ ಥರದ ರಾಷ್ಟ್ರಗಳು ತಟಸ್ಥ ನೀತಿಯನ್ನು ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾವು ಮುಂಚೆಯಿಂದಲೂ ಸಹ ರಷ್ಯಾ ಬಿಟ್ಟರೆ ಈ ಗಲ್ಫ್ ಕಂಟ್ರೀಸ್ ಏನಿದೆ, ಇರಾನ್ ಏನಿದೆ, ಇವ್ರ ಜೊತೆ ಒಳ್ಳೆಯ ಸಂಬಂಧಗಳನ್ನ ಮುಂಚೆಯಿಂದಲೂ ಇಟ್ಕೊಂಡ್ಬಂದಿದ್ದು. ಇವತ್ತು ಅದಕ್ಕೆ ಪೂರಕವಾಗಿ ಸೋನಿಯಾ ಗಾಂಧಿರವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಮಾತಾಡಿರ್ತಕ್ಕಂಥದ್ದು ನಾವೇನು ಪ್ರತಿಪಾದನೆ ಮಾಡಿಕೊಂಡು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ ಅನ್ನೋ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಟ್ಟರೆ ಇಟ್ ಈಸ್ ಎ ಸೆಟ್ಲ್ಡ್ ಲಾ. ನಮ್ಮ ವಿದೇಶಾಂಗ ನೀತಿ ಇವತ್ತಿಂದಲ್ಲ. ಇವತ್ತು ಉಕ್ರೇನ್ ವಿಷಯದಲ್ಲಿ ತಾವೇ ಇಲ್ಲಿ ಚರ್ಚೆ ಮಾಡಿದ್ರಿ. ಉಕ್ರೇನ್ನಲ್ಲಿ ಇಂಡಿಯಾದವರು ತಗಲಾಕೊಂಡಾಗ ರಷ್ಯಾದವ್ರು ನಮಗೆ ಇಂಡಿಯನ್ಸ್ ಅಲ್ಲಿ ಕಳಿಸ್ಕೊಟ್ರು ಅಂತೇಳಿ. ಬಿಕಾಸ್ ಆಫ್ ನಾವು ರಷ್ಯಾ ಜೊತೆ ಹೊಂದಿರತಕ್ಕಂಥ ವಿದೇಶಾಂಗ ನೀತಿಯ ಕಾರಣಕ್ಕೆ ಅವತ್ತು ನಮ್ಮ ಭಾರತೀಯರು ಏನೆಲ್ಲ ತಗಲಾಕೊಂಡಿದ್ರು ಅವ್ರನ್ನೆಲ್ಲ ಕಳಿಸ್ಕೊಡೋಂಥ ಕೆಲಸ ಆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ನೀತಿಗೆ ಅನುಗುಣವಾಗಿ ಕಳಿಸ್ಬೇಕು, ಅದು ಒಂದು ಕಡೆ. ಆದರೆ ನಾವು ಪ್ರತಿಪಾದನೆ ಮಾಡ್ಕೊಂಬಂದಿರ್ತಕ್ಕಂಥದ್ದು ಇದ್ರ ಮಧ್ಯದಲ್ಲಿ ದೇಶಗಳು ಇವೇನೇನೋ ಇವತ್ತು ಯುರೋಪ್ ಕಂಟ್ರಿ ಇರ್ಬೋದು, ಏಷ್ಯಾ ಕಂಟ್ರಿ ಇರ್ಬೋದು, ಇವು 3 ಥರದಲ್ಲಿ ವರ್ಗೀಕರಣ ಆಗಿತ್ತು. ವಿಶ್ವಮಂಡಳಿ ರಚನೆ ಆದ ನಂತರವೂ ಸಹ ಅಭಿವೃದ್ಧಿ ರಾಷ್ಟ್ರಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರಗಳು ಅಂತೇಳಿ 3 ರೀತಿಯ ಕ್ಯಾಟಗರಿ ಮಾಡಿದ್ರು. ಇಂಡಿಯಾದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಬಂದಂಥದ್ದು. ನಾವು ಕೆಲವು ಸಂದರ್ಭದಲ್ಲಿ ಅಲಿಪ್ತ ನೀತಿ, ಅಂದರೆ ನಾವು ಯಾರ ಪರವೂ ಇಲ್ಲ, ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರಬೇಕು, ನಮ್ಮ ದೇಶದ ಅಭಿವೃದ್ಧಿ ನಮಗೆ ಪ್ರಾಮುಖ್ಯತೆ, ನಮ್ಮ ದೇಶದ ರಕ್ಷಣೆ ಮತ್ತು ನೈಬರಿಂಗ್ ಕಂಟ್ರಿ ಜೊತೆ ನಾವು ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ಅಂತೇಳಿ, ಮತ್ತು ಯಾವುದೇ ದೇಶದ ಯುದ್ಧ ಆದಂಥ ಸಂದರ್ಭದಲ್ಲಿ ಅಲಿಪ್ತ ನೀತಿ, ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಅಟ್ ದ ಸೇಮ್ ಟೈಮ್ ಯಾವತ್ತೂ ಸಹ ಯುದ್ಧಕ್ಕೆ ಪ್ರಚೋದನೆ ಮಾಡೋಂಥದ್ದು ಅಥವಾ ಯುದ್ಧದ ಪರವಾಗಿ ನಿಲ್ಲುವಂಥ ನಿಲುವನ್ನು ಇಂಡಿಯಾ ಹೊಂದಿಲ್ಲ. ಸಿನ್ಸ್ ಬಿಗಿನಿಂಗ್ ನಾವು ಯಾವುದೇ ದೇಶದ ಯುದ್ಧಗಳಾಗಲಿ ಮತ್ತೊಂದಾಗಲಿ ಮಧ್ಯದಲ್ಲಿ ಮಧ್ಯಸ್ಥಿಕೆ ಮಾಡೋಂಥ ಕೆಲಸವನ್ನು ಮಾಡಿದ್ದೀವಿ. ಬಿಟ್ಟರೆ ಅಫ್ಕೋರ್ಸು ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಗಿದೆ, ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚೈನಾ ಮತ್ತು ಇಂಡಿಯಾಕ್ಕೆ ಯುದ್ಧ ಆಗಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ಸರ್ಕಾರದ ನಿಲುವು ನಮ್ಮ ವಿದೇಶಾಂಗ ನೀತಿಗೆ ಒಂದು ಕಪ್ಪು ಚುಕ್ಕೆ ಅಂತೀರಿ. ಸೊ ಆ್ಯಸ್ ಯೂಶುವಲ್, ಯಾಕೆಂದರೆ ಅವರು ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿಲ್ಲ. ಈಗ ಅವರು ಒಪ್ಪಲಿ ಬಿಡಲಿ, ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಮೋದಿಯವ್ರ ಜೊತೆ ಸಂಬಂಧಗಳು ಬೆಳೆಸ್ಕೊಂಡ್ರು, ಮೋದಿಯವ್ರ ಜೊತೆ ಗುರ್ತಚ್ಕೊಂಡ್ರು. ಟ್ರಂಪ್ ಜೊತೆ ಮೋದಿಯವರು ಟ್ರಂಪ್ ಜೊತೆ ಗುರ್ತಚ್ಕೊಂಡ್ರು, ಟ್ರಂಪ್ ಜೊತೆ ಮೀಟಿಂಗ್ಗಳು ಮಾಡಿದ್ರು. ಇವತ್ತು ಟ್ರಂಪ್ ಅವ್ರು ನಾನು ಹೇಳ್ದಂಗೆ ಮೋದಿ ಕೇಳ್ತಾರೆ ಅಂತೇಳಿ ಅವರೇ 2-3 ಸಲ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗೆ ಇವರು ಕೌಂಟ್ರ್ ಮಾಡಲಿಲ್ಲ, ಉತ್ತರ ಕೊಡಲಿಲ್ಲ, ನಿರಾಕರಣೆ ಮಾಡಲಿಲ್ಲ. ಆ್ಯಂಡ್ ಎಗೈನ್ ನಾವು ಇಷ್ಟು ವರ್ಷದವರೆಗೂ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವು. ಇವರು ಪ್ಯಾಲೆಸ್ತೈನ್ ಬಿಟ್ಟು ಇಸ್ರೇಲ್ ಜೊತೆ ಸಂಬಂಧ ಮಾಡೋರು, ಇಸ್ರೇಲ್ ಜೊತೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ಕೊಂಡ್ಬಂದ್ರು ಕಳೆದ ಈಗ ಒಂದು 15 ದಿವಸದಲ್ಲಿ. ಸೊ ಇವೆಲ್ಲ ನೋಡಿದ್ರೆ ಇಂಡೈರೆಕ್ಟ್ಲಿ ಈಸ್ ಸ್ಟ್ಯಾಂಡ್ ವಿತ್ ದ ಇಸ್ರೇಲ್ ಆಸ್ ವೆಲ್ ಆಸ್ ಅಮೆರಿಕಾ. ಹಾಗಾಗಿ ಇರಾನಿನ ಜೊತೆಗೆ ಇತರ 12 ದೇಶಗಳು ನಡೆಸ್ತಾ ಇರುವ ಸಂಘರ್ಷದ ವಿಷಯದಲ್ಲಿ ಭಾರತದ ನಿಲುವು ಸರಿನಾ ತಪ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳನ್ನು, ಲೇಖನಗಳನ್ನು ನಿಮ್ಮೆದುರಿಗಿಟ್ವಿ. ಇನ್ನಿಬ್ಬರು ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. MG ಮಹೇಶ್ BJP ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. MG ಮಹೇಶ್ ಅವರೇ. ಶಫಿ ಸಹಾದಿ ಮುಸ್ಲಿಂ ಮುಖಂಡರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಉಡುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್ ಶೆಟ್ಟಿ, ಇದುವರೆಗಿನ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ್ರಿ. ಭಾರತ ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತು. ಒಂದು ಸಾರ್ವಭೌಮ ದೇಶದ ಒಳಗೆ ನುಗ್ಗಿ ಅದರ ಸುಪ್ರೀಂ ಲೀಡರ್ನನ್ನು ಹೊರಗೆ ಹೊಡೆದು ಹಾಕಿದ್ದನ್ನು ಖಂಡಿಸಬೇಕಾದದ್ದು ಭಾರತದ ನೈತಿಕ ಜವಾಬ್ದಾರಿಯಾಗಿತ್ತು ಅಂತ. ಇದುವರೆಗಿನ ನಮ್ಮ ವಿದೇಶಾಂಗ ನೀತಿಗೆ ಇದೊಂದು ಕಪ್ಪು ಚುಕ್ಕೆ ಅನ್ನೋ ವಾದ ಕೇಳಿ ಬರ್ತಾ ಇದೆ. ಸರ್ ನೋಡಿ, ಇರಾನ್ ಅನ್ನ ಒಂದು ಸಾರ್ವಭೌಮ ದೇಶ ಅಂತ ಯಾವ ರೀತಿಯಲ್ಲಿ ಕರೀತಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಡೆಮೋಕ್ರಸಿ ಇರುತ್ತೆ, ಆಮೇಲೆ ಮೊನೋಕ್ರಸಿ ಇರುತ್ತೆ, ಅದೇ ರೀತಿ ಒಂದು ಥಿಯೋಕ್ರಸಿ ಅನ್ನುವಂಥದ್ದು ಇದೆ. ಇರಾನ್ ನಲ್ಲಿ ನಡೀತಾ ಇದ್ದದ್ದು ಒಬ್ಬ ಧರ್ಮಗುರು ಅನ್ನೋನು ಧರ್ಮದ ಒಂದು ಏನ್ ಹೇಳ್ತಾರೆ ಅದನ್ನೊಂದು ಒಂದು ದಾಳವಾಗಿ ಇಟ್ಟುಕೊಂಡು ಒಂದು ದೇಶವನ್ನ ತನ್ನ ಕೈಯಲ್ಲಿ ಇಷ್ಟು ವರ್ಷದಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ. ಆ ನಂತರ ಅವನ ಮಕ್ಕಳಿಗೆ ಅದು ಹೋಗುತ್ತೆ ಅನ್ನೋ ತರವೇ ಚರ್ಚೆಗಳು ನಡೆಯಿತು, ಅದಾಯ್ತು ಕೂಡ. ಈಗ ನಾವು ಅನೇಕ ದೇಶಗಳಲ್ಲಿ ಅಲ್ಲಿಯ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾಗ ಭಾರತ ಕೂಡ ಇದೇ ಕಾಂಗ್ರೆಸ್ನ ನೇತೃತ್ವದಲ್ಲಿ ಅನೇಕ ಬಾರಿ UN ಪೀಸ್ ಕೀಪಿಂಗ್ ನ ಭಾಗವಾಗಿ ಹೋದದ್ದಿದೆ. ನಾವು ಕೂಡ 71ರ ಯುದ್ಧವನ್ನ ಮಾಡಿದ್ದು ಇದೆ. ಅನೇಕ ದೇಶಗಳ ಈಗ
ಈಗ ಹಾಗೆ ಹೇಳಿದ್ರಿ, ಕೊರಿಯಾ, ವಿಯೆಟ್ನಾಂ ಇರ್ಬೋದು, ಕಾಂಗೋ, ಸೋಮಾಲಿಯಾ, ಸುಡಾನ್, ಅಂಗೋಲಾ, ಇಲ್ಲೆಲ್ಲಾ ಕಡೆಗಳಲ್ಲಿ ಭಾರತದ ಸೇನೆ ಹೋಗಿ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ದಿದೆ. ಮಾಲ್ಡೀವ್ಸ್ ನಲ್ಲಿ ಆಪರೇಷನ್ ಕ್ಯಾಕ್ಟಸ್ ಅಂತ ಹೇಳಿ 88 ಅಲ್ಲಿ ಮಾಡಿದ್ರು. ನಾವು ಅಲ್ಲಿ ಕೂಡ ಸರ್ವಾಧಿಕಾರಿಗಳನ್ನ ಇಳಿಸಿ ಅಲ್ಲಿಯ ಜನರ ಕೈಗೆ ಅಧಿಕಾರವನ್ನ ಕೊಟ್ಟು ಬಂದದ್ದಿದೆ. ಅದನ್ನ ನಾವು ಈಗ ಅಲ್ಲಿ ಈಗ ಏನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದೆ ಅದು ಅವ್ರು ಮಾಡ್ಕೊಂಡಂತಹ ಕರ್ಮ, ಅದು ಅವರಿಗೆ ನೈಸರ್ಗಿಕವಾಗಿ ಒಂದ್ ಸ್ವಲ್ಪ ಸಂಪತ್ತು ಸಿಕ್ಕಿದೆ ಅನ್ನೋದು ಬಿಟ್ರೆ, ಅವರು ಇವತ್ತಿಗೂ ಆ ಬುಡಕಟ್ಟು ಪ್ರಜ್ಞೆಯನ್ನ ಬಿಟ್ಟು ಒಂದು ಬದಲಾದಂತಹ ಜಗತ್ತಿನಲ್ಲಿ ಅವ್ರು ಇವತ್ತು ಕೂಡ ಬದುಕ್ತಾ ಇಲ್ಲ. ಇವತ್ತು ಕೂಡ ಅದೆಲ್ಲವೂ ನಡೀತಾ ಇದೆ. ಅಮೆರಿಕ ಕೂಡ ಅದರ ಆರ್ಥಿಕ ಹಿತಾಸಕ್ತಿಯನ್ನ ಗಮನಿಸಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ರಷ್ಯಾ ಕೂಡ ಅವರ ಧಾರ್ಮಿಕತೆಯನ್ನು ಎಲ್ಲಿ ಬಳಸಬೇಕು, ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾವಾಗ ಎತ್ತಿ ಹಿಡಿಬೇಕು, ಇದೆಲ್ಲವನ್ನ ಕೂಡ ಎಲ್ಲಾ ದೇಶಗಳು ಆಡ್ತಾ ಇರಬೇಕಿದ್ರೆ, ನಾನು ಭಾರತ ಕೇಂದ್ರಿತವಾಗಿ ಒಂದು ರಾಜಕಾರಣವನ್ನ ಯೋಚನೆ ಮಾಡುವಂತ ವ್ಯಕ್ತಿಯಾಗಿ ಭಾರತ ತಗೊಂಡಂತ ನಿಲುವು ಸರಿ ಇದೆ. ನಮಗೆ ಅಲ್ಲಿ ನಮ್ಮದಾದಂತ ಒಂದು ಚಾಬಾರ್ ಪೋರ್ಟ್ ಇರ್ಬೋದು, ಅಥವಾ ಕಡಿಮೆ ಬೆಲೆಯಲ್ಲಿ ಅಲ್ಲಿ ತೈಲ ಸಿಗತ್ತೆ, ನಾವೊಂದು ಸರಿ ಭಾರತಕ್ಕೆ ಉಪಯೋಗ ಆಗತ್ತೆ ಅಥವಾ ಭಾರತದ ಲಾಭದಲ್ಲಿದೆ ಅಂದಾಗ ಅವ್ರ ಜೊತೆ ನಾವು ಆ ರೀತಿಯ ವ್ಯವಹಾರನ ಮಾಡ್ಕೊಳ್ತೀವಿ. ಈಗ ಅಲ್ಲಿ ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಬ್ಬ ಸರ್ವಾಧಿಕಾರಿನ ಕೆಳಗಿಳಿಸೋದಕ್ಕಾಗಿ. ಅದನ್ನ ನೀವು ಕಲರ್ ರೆವಲ್ಯೂಷನ್ ಅಂತ ಹೇಳಿ, ರೆಜಿಮ್ ಚೇಂಜ್, ಅದೇನೋ ಆಗ್ತಾ ಇದೆ ಅಲ್ಲಿ. ಆದ್ರೆ ಅಲ್ಲಿ ಪ್ರಜೆಗಳ ಕೈಗೆ ಅಧಿಕಾರ ಹೋಗ್ತಾ ಇದೆ ಅಂದ ತಕ್ಷಣ ನಾವು ಎಲ್ಲೋ ಒಂದು ಕಡೆಯಲ್ಲಿ ಆ ಸರ್ವಾಧಿಕಾರಿಯ ಪರವಾಗಿ ನಿಲ್ಲೋದಕ್ಕೆ ಬರೋದಿಲ್ಲ. ಸದ್ದಾಂ ಹುಸೇನ್ ಸತ್ತಾಗ ಕೂಡ ನಾವು ಅದನ್ನು ದುರಾದೃಷ್ಟಕರ ಅಂತ ಅಷ್ಟೇ ನಮ್ಮ ಪ್ರಣಬ್ ಮುಖರ್ಜಿ ಅವರು ಹೇಳಿರೋದು, ಅಥವಾ ನಮ್ಮವರು ಕೂಡ ಅದೊಂದು ದುರಾದೃಷ್ಟಕರ ಅನ್ನೋದಷ್ಟೇ ಹೇಳಿರೋದು ಬಿಟ್ರೆ, ಅದನ್ನು ಕೂಡ ಬಹಳ ಗಟ್ಟಿ ಧ್ವನಿಯಲ್ಲಿ ಸದ್ದಾಂ ಹುಸೇನ್ ಸತ್ತಾಗ ಕೂಡ ನಮ್ಮವರು ಕೂಡ ಖಂಡನೆ ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂತಹ ನಿಲುವೇನಿದೆ ಅದು ಅತ್ಯಂತ ಚಾಣಾಕ್ಷವಾಗಿರುವಂತಹ ನಿಲುವು ಮತ್ತು ಭಾರತಕ್ಕೆ ಹಿತವಾಗುವಂತಹ ನಿಲುವು ಅಂತ ನನ್ನ ಅಭಿಪ್ರಾಯ. ಅಮೆರಿಕದ ದಾದಾಗಿರಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಶ್ರೀಕಾಂತ್ ಶೆಟ್ರೆ. ವೆನಿಜುವೆಲಾ ದೇಶದಲ್ಲಿ ಹೋಗಿ ಅಧ್ಯಕ್ಷನನ್ನೇ ಹೊತ್ಕೊಂಡ್ ಬಂದ್ಬಿಡ್ತಾರೆ. ಗ್ರೀನ್ಲ್ಯಾಂಡ್ ನಮಗೆ ಬೇಕಪ್ಪ, ಬೇಕು ಅಂದ್ರೆ ಬೇಕು ಅಂತಾರೆ. ಈಗ ಇರಾನ್ನ ಒಳಗೋಗಿ ಸರ್ವೋಚ್ಚ ನಾಯಕರನ್ನು ಹೊಡೆದಾಕಿದ್ದಾರೆ. ಈ ದಾದಾಗಿರಿ ವಿರುದ್ಧ ಒಂದು ನಿಲುವು ಇರಬೇಕಲ್ವಾ? ಇದೇ ನೀವು ರೊನಾಲ್ಡ್ಸ್ ರೀಗನ್ ಇದ್ದಂತಹ ಸಂದರ್ಭದಲ್ಲಿ ಇದೇ ಇರಾಕ್ನ ಒಳಗಡೆ ಅಣುಬಾಂಬ್ಗಳನ್ನ ತಯಾರು ಅಥವಾ ಒಂದು ಅಣುಶಕ್ತಿಯಾಗಿ ಅದು ಬೆಳೆಯುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನ ಹೊಡೆದು ಹಾಕೋದಿಕ್ಕೆ ಇಸ್ರೇಲ್ಗೆ ಸಹಕಾರ ಕೊಟ್ಟವರು ಇದೇ ಇರಾನಿನವರು. ಎಲ್ಲಾ ಪ್ಲಾನ್ಗಳನ್ನ ಅಲ್ಲಿಯ ಮ್ಯಾಪ್, ಸ್ಯಾಟಲೈಟ್ ಮ್ಯಾಪ್ಗಳನ್ನ ಕೊಟ್ಟವರು ಇರಾನ್ನವರೇ. ಅಥವಾ ಅಮೆರಿಕ ಕೂಡ ವೆಲ್ಡನ್ ಬಾಯ್ಸ್ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಮೊಸಾದ್ನವರು, ಆಪರೇಷನ್ ಒಪೇರಾ ನಡೆದಾಗ ಅದನ್ನು ಕೂಡ ಅಮೆರಿಕ ಕೂಡ ಬೆಂಬಲಿಸಿತ್ತು. ಅಂದ್ರೆ ಅಲ್ಲಿ ಯಾವ ದೇಶವನ್ನ ಕೂಡ ಅಣ್ವಸ್ತ್ರ ಸಜ್ಜಿತವಾಗೋದಿಕ್ಕೆ ಅಮೆರಿಕ ಬಿಡೋದಿಲ್ಲ. ಅದನ್ನ ಮುಸಲ್ಮಾನರು ಇವತ್ತಿನವರೆಗೆ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಇವತ್ತು 10-15 ಜನ ಕುಣಿತಾ ಇದಾರಲ್ಲ, ಅಮೆರಿಕದ ಸೂತ್ರದ ಅಡಿಯಲ್ಲಿ ಕುಣಿತಾ ಇದಾರಲ್ಲ, ಅವರೆಲ್ಲರೂ ಕೂಡ ಯಾವಾಗ ಕೂಡ ನೋಡಿ, ಯಾವಾಗ ನಮ್ಮತನ ಅನ್ನೋದನ್ನ ಒಂದು ಸಮಾಜ ಮರೆತು ಬಿಡುತ್ತೆ ಆಗ ಇಂಥದ್ದೆಲ್ಲ ಆಗತ್ತೆ. ಅಮೆರಿಕದ ಬೆಂಬಲದಿಂದಲೇ ಇವತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ತೈಲಾಗಾರಗಳು, ಎಲ್ಲಾ ವ್ಯವಹಾರಗಳಾಗ್ತಾ ಇರುವಂತದ್ದು ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳ ಕಾರಣಕ್ಕಾಗಿ. ಇವತ್ತು ಅಮೆರಿಕ ಯಾಕೆ ಅಲ್ಲೆಲ್ಲ ತನ್ನ ಜನರನ್ನ, ತನ್ನ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅವುಗಳ ಪ್ರೊಟೆಕ್ಷನ್ಗೆ ಬೇಕಾಗಿ ಅಲ್ಲಿ ತನ್ನ ಸೇನೆಯನ್ನ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡುವಾಗ ಆಗ ಗೊತ್ತಿರ್ಲಿಲ್ಲ ಅಮೆರಿಕ ಇಲ್ಲಿ ಸರ್ವಾಧಿಕಾರವನ್ನು ಮೆರೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಇವರಿಗೆ ಲಾಭ ಇರುವಾಗ ಅಮೆರಿಕ ಬೇಕು, ಈಗ ಅಮೆರಿಕವನ್ನು ದೂರೋದು ಹೇಗೆ? ಈಗ ಇದರ ಒಳಗಡೆ ಏನು ಸುನ್ನಿ ಶಿಯಾ ಇರಬಹುದು ಅಥವಾ ಇನ್ನಿತರ ಅನೇಕ ಬೇರೆ ಬೇರೆ ಕಾರ್ಡ್ಗಳನ್ನ ಅಮೆರಿಕ ಕಾಲ ಕಾಲಕ್ಕೆ ಆಡ್ತಾ ಬಂದಿದೆ. ಇವತ್ತು ಎಲ್ಲಾ ಸರ್ವಾಧಿಕಾರಿಗಳನ್ನ ಒಂದು ಕಾಲಕ್ಕೆ ಕಟ್ಟಿ ನಿಲ್ಲಿಸಿದ್ದು ಸೋವಿಯತ್ ಯೂನಿಯನ್ನ ವಿರುದ್ಧ ಇದೇ ಅಮೆರಿಕ. ಆನಂತರ ಅವರೆಲ್ಲರನ್ನ ಕೂಡ ಹಂತ ಹಂತವಾಗಿ ಮುಗಿಸಿಕೊಂಡು ಬಂದದ್ದು ಕೂಡ ಇದೇ ಅಮೆರಿಕ. ನಾನು ಅಮೆರಿಕವನ್ನ ಮತ್ತು ರಷ್ಯಾದ ಎದುರು ನಮ್ಮ ಆತ್ಮೀಯರು ಯಾರು ಅಂತ ಕೇಳಿದ್ರೆ ನಾವು ರಷ್ಯಾವನ್ನೇ ಬೆಂಬಲಿಸ್ತೀವಿ ಬಿಟ್ರೆ ಅಮೆರಿಕವನ್ನು ನಾವು ಯಾವತ್ತೂ ಬೆಂಬಲಿಸೋದಿಲ್ಲ. ಆದ್ರೆ ಇರಾನ್ ನಲ್ಲಿ ಆಗಿರುವಂತಹ ಘಟನೆ ಏನಿದೆ ಇದನ್ನ ನೀವು ಓವರ್ ಆಲ್ ಆಗಿ ನೋಡುವಾಗ ಒಬ್ಬ ಸರ್ವಾಧಿಕಾರಿಯ ವಿರುದ್ಧ ಅಲ್ಲಿಯ ಪ್ರಜೆಗಳ ಆಕ್ರೋಶ ಏನಿದೆ ಅದನ್ನ ಕೂಡ ನಾವು ಗಮನಿಸಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾರೋ 16 ವರ್ಷದ ಹೆಣ್ಣು ಮಗಳನ್ನ ಕ್ರೇನ್ ಅಲ್ಲಿ ನೇತಾಕಿ ಕೊಲ್ತಾರೆ, ಅಥವಾ ಮದುವೆ ಆಗೋದಿಕ್ಕೆ ಯಾವುದೋ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳಿಗೆ 12-13 ವರ್ಷದ ಮಕ್ಕಳಿಗೆ ಅಫಿಷಿಯಲ್ ಆಗಿ ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟು ಬಿಡ್ತಾರೆ. ಬುರ್ಕಾ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಪಬ್ಲಿಕ್ ಅಲ್ಲಿ ಯಾರೋ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಈ ರೀತಿಯ ಅನಾಗರಿಕತೆಯನ್ನಂತೂ ನಾವು ಖಂಡಿತ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಅಜಿತ್, ಪ್ಯಾಲೆಸ್ಟೈನ್ ಬೆಂಬಲದೊಂದಿಗೆ 180 ಡಿಗ್ರಿ ಶಿಫ್ಟ್ ಆಗಿ ಏಕಾಏಕಿ ಇಸ್ರೇಲಿನ ಬೆಂಬಲ. ಇದು ಭಾರತದ ವಿದೇಶಾಂಗ ನೀತಿಯಲ್ಲೇ 180 ಡಿಗ್ರಿ ಶಿಫ್ಟ್ ಅಲ್ವಾ ಶ್ರೀಕಾಂತ್ ಶೆಟ್ರೆ? ಸರ್ ನೋಡಿ, ಪ್ಯಾಲೆಸ್ತೈನ್ನ ವಿಚಾರದಲ್ಲಿ ಇಸ್ರೇಲ್ ಅನ್ನ ಬೆಂಬಲಿಸದೆ ಪ್ಯಾಲೆಸ್ತೈನ್ ಅನ್ನ ಬೆಂಬಲಿಸಿರುವಂತದ್ದು ಏನಿದೆ ಅದನ್ನು ಕೂಡ ನಾನು ಬಹಳ ಇದರಲ್ಲಿ ನೋಡಿ, ಎಲ್ಲೂ ಕೂಡ ಪ್ಯಾಲೆಸ್ತೈನ್ಗೆ ಆ
ಆ ಗಲಭೆಯಲ್ಲಿ ಈ ಗಲಭೆಯನ್ನು ಹೆಚ್ಚು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಏನಾದ್ರು ವೆಪನ್ಸ್ ಗಳನ್ನ ಕೊಡುವಂಥದ್ದು, ಅದು ಹಮಾಸ್ಗೆ ಫಂಡ್ ಅನ್ನ ಮಾಡುವಂಥದ್ದು, ಆ ಕೆಲಸವನ್ನು ಎಲ್ಲೂ ಭಾರತ ಮಾಡಲಿಲ್ಲ. ಭಾರತ ಮಾಡಿರುವಂಥದ್ದು ಅಲ್ಲಿ ಇವತ್ತು ನೀವು ನೋಡಿ, ಈಸ್ಟ್ ಗಾಜಾದಿಂದ ವೆಸ್ಟ್ ಗಾಜಾ, ಅಲ್ಲಿಂದ ಮಿಡಲ್ಗೆ ಈ ತರ ಜನರನ್ನ ಅಲದಾಡಿಸ್ತಾ ಇದ್ದಾರೆ. ಅಲ್ಲಿ ಜನರ ಅತಂತ್ರತೆ ಇದೆ. ಬಸರಿಯರು, ಇವತ್ತು ಗರ್ಭಿಣಿಯರು ಪಾಪ ಹೆರಿಗೆ ಆಗದೆ ಹೊಟ್ಟೆಯಲ್ಲೇ ಮಗು ಸಾಯ್ತಾ ಇದೆ, ಮಹಿಳೆಯರು ಸಾಯ್ತಾ ಇದ್ದಾರೆ. ಇದೊಂದು ಬಹಳ ದೊಡ್ಡ ಮಾನವತಾವಾದವನ್ನು ನಾವು ಮಾತಾಡುವಾಗ ಒಂದು ಮನುಷ್ಯತ್ವದ ಮೇಲೆ ನಡೆದಿರುವಂತಹ ಒಂದು ಕೃತ್ಯ. ಹಾಗಾಗಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿರೋದು ಬಿಟ್ರೆ ಅವ್ರು ಮಾಡುವಂತಹ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಎಲ್ಲಿ ಭಾರತ ಬೆಂಬಲವನ್ನು ಕೊಟ್ಟಿದೆ ಪ್ಯಾಲೆಸ್ತೇನ್ಗೆ? ಇಸ್ರೇಲ್ ಜೊತೆಗೆ ಆ ಯುದ್ಧದ ಜೊತೆಗೆ ನಿಂತ್ಕೊಂಡಿಲ್ಲ. ಇಸ್ರೇಲ್ಗೆ ಬಹಿರಂಗವಾಗಿ ಇಸ್ರೇಲ್ ಜೊತೆಗೂ ನಿಂತುಕೊಂಡಿಲ್ಲ, ಪ್ಯಾಲೆಸ್ತೈನ್ ಜೊತೆಗೂ ನಿಂತ್ಕೊಂಡಿಲ್ಲ. ಬೇರೆ ಎಲ್ಲಾ ದೇಶಗಳು ಹೇಗೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ನೆರವನ್ನ ಕೊಟ್ಟಿದ್ದಾರೋ ಆ ರೀತಿ ಗಾಜಾದ ಜನರ ಜೊತೆಗೆ ನೆರವನ್ನ ಕೊಟ್ಟಿದ್ದಾರಷ್ಟೇ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ವಿಷಯದಲ್ಲಿ ಭಾರತದ ನಿಲುವು, ಈ ವಿಷಯ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೈಯದ್ ಹಕೀಮ್ ರಜಾ ಅವರು ನಮ್ಮ ಜೊತೆಗಿದ್ದಾರೆ, ಶಿಯಾ ಮುಸ್ಲಿಂ ಮುಖಂಡರು, ಜೊತೆಗೆ ಇಂಡೋ ಇರಾನ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು. ರಜಾ ಅವರೇ, ಏನನ್ಸುತ್ತೆ ಭಾರತದ ಸ್ಟ್ಯಾಂಡ್? ನೋಡಿ ಸರ್, ನಮಸ್ಕಾರ. ನೋಡಿ ಸರ್, ನಾವು ಹಳೆ ಫ್ರೆಂಡ್ಸು, ಹಂಡ್ರೆಡ್ಸ್ ಆಫ್ ಇಯರ್ಸ್ ಫ್ರೆಂಡ್ಸ್ ವಿತ್ ಇರಾನ್. ನಮ್ದೆಲ್ಲ ಎನರ್ಜಿ ಏನೇನು ಬೇಕು ಚೀಪ್ ಪ್ರೈಸ್ಗೆ ಅಲ್ಲಿಂದ ಸಿಗ್ತಾ ಇರೋದು ನಮಗೆ. ಇವಾಗ ನಮ್ಮ ಸ್ಟ್ಯಾಂಡ್ ಯಾವಾಗಲೂ ಇರಾನು ಆಗಲಿ, OICಯಲ್ಲಿ ಆಗಲಿ, ಯಾವಾಗಲೂ 94ಅಲ್ಲಿ ಎಲ್ಲರೂ ಒಂದು ಸೈಡ್ ಇದ್ದರು. ಕಾಶ್ಮೀರ ಇದರಲ್ಲಿ ಇರಾನ್ ನಮ್ಮ ಕಡೆನೇ ಸಪೋರ್ಟ್ ಮಾಡಿದ್ರು. ಕಾಶ್ಮೀರ ವಿಷಯದಲ್ಲಿ ಹೌದು 1994 OICಯಲ್ಲಿ ಇದು ಸಪೋರ್ಟ್. ಇಂಟರ್ನಲ್ ಮ್ಯಾಟರ್ ವಿ ಡೋಂಟ್ ಹ್ಯಾವ್ ಟು ಡಿಸ್ಕಸ್. ಯಾವಾಗೂ ನಮ್ಮ ಇದರಲ್ಲಿ ಪಾಕಿಸ್ತಾನ್ ಪ್ರಾಬ್ಲಮ್ ಏನಿತ್ತು, ನಮ್ಮದು ಇದು ಇದ್ರೆ ಬೇಸಸ್ಸು ಏನು ಬೇಕು, ನಮ್ಮ ಇರಾನ್ ಯಾವಾಗಲೂ ನಮ್ಮ ಭಾರತ್ ಜೊತೆಯಲ್ಲಿ ಇದ್ರು. ಯಾವಾಗಲೂ ನೀವು ನೋಡ್ಕೊಳ್ಳಿ, ಎಲ್ಲ ಹಿಸ್ಟ್ರಿ ನೋಡ್ಕೊಂಡು ಬಂದರೆ ಏನು ಹೊಸದು ಇಲ್ಲ. ಹಂಡ್ರೆಡ್ಸ್ ಆಫ್ ಇಯರ್ ನೋಡ್ಕೊಂಡು ಬಂದರೆ ಯಾವಾಗಲೂ ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ಇರಾನು ಭಾರತ್ ಜೊತೆಯಲ್ಲಿ. ಈ 2019ಇಂದ 2014 ಇದು ಆಯಿತು, ಅಷ್ಟು ಏನಿರಲಿಲ್ಲ. 19ಇಂದ ಸ್ವಲ್ಪ ಟ್ರಂಪ್ ಅದು ಸಾಂಕ್ಷನ್ಸ್ ಆಗಿದ್ಮೇಲೆ ನಮ್ಮ ಇದು ಆಯಿಲ್ ಎಲ್ಲ ಎನರ್ಜಿ ಎಲ್ಲ ರೆಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದು ನೋಡಿ, ಯಾವಾಗಲೂ ಅದೇ ಚೈನಾಗೂ ಹೇಳಿದರು. ಸ್ಯಾಂಕ್ಷನ್ಸ್ ಅಂದರೆ ಎಲ್ಲ ಒಳಗೆ. ಚೈನಾ ಯಾಕೆ ಸ್ಟಾಪ್ ಮಾಡಿಲ್ಲ? ಯಾಕೆ ನಾವು ನ್ಯಾಷನಲ್ ಇಂಟ್ರೆಸ್ಟ್ ನೋಡಬೇಕಾಗಿರೋದು. ಅಮೆರಿಕಾ ಅವ್ರ ದಾದಾಗಿರಿ ನಾವು ಹೇಳಿದ್ರಲ್ಲ, ದಾದಾಗಿರಿ ಅದು ಎಲ್ಲ. ನಾವು ಸ್ಟ್ರಾಂಗೆಸ್ಟ್ ಕಂಟ್ರಿ, ಏನು ಸಣ್ಣ ಪಣ್ಣ ಪಾಕಿಸ್ತಾನ ಇದ್ದಂಗೆ ಅಫ್ಘಾನಿಸ್ತಾನ ಇದ್ದಂಗೆಲ್ಲ. ನಾವು ನೋಡಬೇಕಾದ್ರೆ ಚೈನಾ ಜೊತೆಯಲ್ಲಿ ನಾವು ನಿಂತ್ಕೊಂಡಿರೋದು. ನಾವು ಏನು ವೀಕ್ ಕಂಟ್ರಿ ಇಲ್ಲ. ಅದು ಆಗಿ ಅವ್ರ ಜೊತೆಯಲ್ಲಿ ಹೋದರು. ಆವಾಗೂ ಟ್ರಂಪ್ ಅವರೇ ಇದ್ರು. ಅಂದರೆ ಸ್ಯಾಂಕ್ಷನ್ಗಳ ಹೊರತಾಗಿಯೂ ಭಾರತ ಇರಾನ್ನಿಂದ ಆಯಿಲ್ ಖರೀದಿ ಮಾಡೋದು ನಿಲ್ಲಿಸಬಾರ್ದಾಗಿತ್ತು ಅಂತೀರಿ? ಹೌದು. ನಾಟ್ ಓನ್ಲಿ ಆಲ್ ಯಾವ ಬಿಸ್ನೆಸ್ ಬೇರ್ ಎವರ್ ನ್ಯಾಷನಲ್ ಇಂಟ್ರೆಸ್ಟ್ ಇತ್ತು ನಾವು ಮಾಡಬೇಕು. ನಮಗೂ ನಮ್ಮ ಪ್ರಾಬ್ಲಮ್ ಎಲ್ಲ ಏನೇನಿದೆ ಅದು ಸಾಲ್ವ್ ಮಾಡೋದು ನಮಗೂ ಗೊತ್ತು ಏನೇನು ಅಂತ. ಅವ್ರು ಬೇರೆ ದೇಶ ಡಿಕ್ಟೇಟ್ ಮಾಡಿದರೆ ನಾವು ಒಪ್ಕೋಬಾರ್ದು. ನಾವು ಸ್ಟ್ರಾಂಗೆಸ್ಟ್ ಕಂಟ್ರಿ, ಏನು ಇದು ಇಲ್ಲ, ವೀಕ್ ಕಂಟ್ರಿ ಇದ್ದರೆ ಒಪ್ಕೋಬೇಕು. ಅದು ಆದಮೇಲೆ ಇನ್ನೊಂದು ಏನಂದರೆ, ಯಾವಾಗಲೂ ನೀವು ತಾವು ಎಲ್ಲ ಹೇಳ್ತಾ ಇದ್ದೀರಾ 12 ಕಂಟ್ರೀಸ್ಗೆ 12 ಕಂಟ್ರೀಸ್ಗೆ ಎಲ್ಲ ಇದು ಅಟ್ಯಾಕ್ ಮಾಡಿದ್ದಾರೆ. ಇಲ್ಲ, ಅದು ಇಲ್ಲ. 12 ಕಂಟ್ರೀಸಲ್ಲಿನೂ ಬೇಸಸ್ಸು ಮತ್ತು ಅಂಬ್ಯಾಸಿ ಕೌನ್ಸುಲೇಟ್ಸ್ ಎಲ್ಲ ಅದು ಬಂದುಬಿಟ್ಟು ಅಮ್ರಿಕನ್ ಕೌನ್ಸುಲೇಟ್, ಅಮ್ರಿಕನ್ ಬೇಸಸ್. ಅದು ಬಂದುಬಿಟ್ಟು ಏನು ಅಲ್ಲಿ ಕಂಟ್ರಿ ಕಿಂಗೂ ಆಗಲಿ ಹೋಗ್ಬೇಕಾದ್ರೆ, ಅಧ್ಯಕ್ಷ ಯಾರೇ ಹೋಗ್ಬೇಕಾದ್ರೆ CIA ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾರು ಹೋಗಂಗಿಲ್ಲ ಒಳಗಡೆ. ಅವ್ರ ಸ್ವಂತ ಇದು ಅಮೆರಿಕ ಇದ್ದಂಗೆ, ಅಮೆರಿಕನ್ ಪಾರ್ಟ್ ಆಫ್ ಅಮೆರಿಕನ್ ಲ್ಯಾಂಡ್. ಇದು ಹೊಡಿತಾ ಇರೋದು ಎಲ್ಲ ಅಮೆರಿಕನ್ ಲ್ಯಾಂಡ್ಗೆ. ಇದು ಖತಾರ್ ಆಗಲಿ, UAE ಆಗಲಿ, ಬಹ್ರೇನ್ ಆಗಲಿ, ಸೌದಿ ಆಗಲಿ, ಎಲ್ಲ ದೇಶಕ್ಕೆ ಅದೆಲ್ಲ ದೇಶಕ್ಕೆ ಎಲ್ಲ ಹೊಡಿತಾ ಇಲ್ಲ. ಅದು ಬಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ಲ ದಾದಾಗಿರಿ, ಅದು ದಾದಾಗಿರಿ ಫಿನಿಶ್ ಮಾಡಬೇಕು. ನೀವು ಎಲ್ಲ ಸ್ಟಡಿ ಮಾಡಿ. ಬಿಫೋರ್ ಮಾರ್ಟರ್ ಆಫ್ ಸುಪ್ರೀಂ ಲೀಡರ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಈ ಸಾರಿ ವಾರ್ ಆದರೆ ಇದು ಫೈನಲ್ ಕೊನೆ. ನಿಮ್ಮದು ದಾದಾಗಿರಿ ಏನೇನಿದೆ ರೀಜನಲ್ ವಾರ್ ಯಾವಾಗಲೂ ಹೇಳ್ತಾ ಇದ್ರು, ರೀಜನಲ್ ಅಂತ. ಇದು ಬಂದ್ಬಿಟ್ಟು ಅದೇ ಎಲ್ಲ ತಾವು ಹೇಳ್ತಾ ಇರೋದು ಭಾರತ ಇದನ್ನು ಖಂಡಿಸಬೇಕಾಗಿತ್ತು, ಇದನ್ನು ಮಾಡಬಾರ್ದಾಗಿತ್ತು ಅಂತ. ಈ ಟೈಮಲ್ಲಿ ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗ್ಬಿಟ್ಟು ಇಸ್ರಾಯೇಲಲ್ಲಿ ಐ ಸ್ಟ್ಯಾಂಡ್ ವಿತ್ ಇಸ್ರಾಯೇಲ್ ಅದು ಹೇಳಬಾರ್ದಿತ್ತು. ಯಾಕಂದರೆ ಇವಾಗ ಅದು ಹೋಗಿಲ್ಲ ಅಂದರೆ ಇವಾಗ ನಾವು ವಿಶ್ವಗುರು ಅಂದರೆ ನಾವು ಮೀಡಿಯೇಟ್ ಮಾಡೋದಕ್ಕೆ ಎಲ್ಲ ಒಂದು ಇದು ಇತ್ತು. ಅಮೆರಿಕ ಮತ್ತು ಇರಾನ್ ಮಧ್ಯ ಅಲ್ಲಿ
ಏನು ಮೀಡಿಯೇಷನ್ ಮಾಡಬೇಕಾದ್ರೆ ಅದು ಹೋಗಿರಲಿಲ್ಲ ಅಂದರೆ ನಾವೇ ನಮ್ಮ ಪ್ರೈಮ್ ಮಿನಿಸ್ಟರ್ ಮೀಡಿಯೇಟ್ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಒನ್ ಸೈಡ್ ಇದು ಒಂದು ನಾವು ಹೇಳೋಕ್ಕಾಗಲ್ಲ ಏನೇನಿದೆ ನಮ್ಮ ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತು. ಆದರೆ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ನೋಡಬೇಕಾಗಿರೋದು ಸ್ವಂತ ಒಂದು ಪ್ರೈಮ್ ಮಿನಿಸ್ಟರ್ ಫ್ರೆಂಡ್ಶಿಪ್ ಅದೆಲ್ಲ ಇಲ್ಲ. ನಾನು ಪ್ಯೂರ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ದೃಷ್ಟಿಯಿಂದನೇ ಮಾತಾಡೋಣ. ಹಕೀಮ್ ರಜಾ ಅವರೇ, ಹೆಂಗೆ ಇರಾನ್ ಹಿಸ್ಟಾರಿಕಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿದೆಯೋ ಇಸ್ರೇಲ್ ಕೂಡ ಹಾಗೆ ಇದೆ ರೀ. ನಮ್ಮ ಭದ್ರತೆಗೆ ಧಕ್ಕೆ ಬಂದಾಗಲೆಲ್ಲ ಇಸ್ರೇಲ್ ಸಹಾಯಕ್ಕೆ ಬಂದಿರೋದು ಸುಳ್ಳ? ಹೌದು ಸರ್, ನಾನು ಹೇಳ್ತಾ ಇಲ್ಲ ನಾವು ಹೋಗಬಾರ್ದು ಅಂತ. ನಾವು ಟೈಮಿಂಗ್ಸ್ ಓಕೆ, ಅದು ಬ್ಯಾಲೆನ್ಸಿಂಗ್. ನಾವು ಬಂದ್ಬಿಟ್ಟು 2 ನೇಷನ್ ಥಿಯರಿ ಯಾವಾಗ ಎರಡು ದೇಶಗಳ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಾಗಿತ್ತು. ಹೋಗ್ಬಿಟ್ಟು ಈ ಟೈಮ್ ವಾರ್ ಎಲ್ಲಾರು ಗೊತ್ತಾಗಿತ್ತು, ಎಲ್ಲಾರು ಗೊತ್ತಿತ್ತು ವಾರ್ ಆಗುತ್ತೆ ಅಂತ. ಅಮೆರಿಕ ಬಂದ್ಬಿಟ್ಟು ಅಗರ್ಷನ್ ಮಾಡ್ತಾರೆ ಅಂತ. ಅದು ಬಂದ್ಬಿಟ್ಟು ಏನಿದೆ, ಇಸ್ರಾಯೇಲ್ ಎಲ್ಲರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತು. ಮೊದಲು ಹೇಳ್ಬೇಕಾಗಿದ್ರೆ ಅದು ಏನು ಪ್ರೂಫ್ ಇದೆ ಅಂತ ಹೇಳಿ. ಇವಾಗ ಎಸ್ಟಿನ್ ಫೈಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಎಲ್ಲ ಮುಸಾದ್ ಏಜೆಂಟ್ಸ್ ಎಲ್ಲ ಮಾಡಿರೋದು. ಅದರಲ್ಲಿ ಟ್ರಂಪ್ನು ಅಮೆರಿಕ ಬಂದಿರೋದು ಇರಾನ್ ಮೇಲೆ ಅದೇ ಎಸ್ಟಿನ್ ಫೈಲಲ್ಲಿ ನೋಡಿದ್ರೆ ಎಲ್ಲ ನಾವು ಹ್ಯೂಮನ್ ರೈಟ್ಸ್, ನಾವು ವುಮೆನ್ ರೈಟ್ಸ್ ಏನೇನಾಗಿದೆ ನೋಡಿದ್ದೀರಾ? ಏನೇನು ಇದೇ ಟ್ರಂಪೂ ಇದ್ದಾರೆ, ಎಲ್ಲೆಲ್ಲೂ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ವುಮೆನ್ಸ್ ರೈಟ್ಸ್ ಅಂತ, UAE ಇರಲಿ ಯಾರೇ ಇರಲಿ ನೋಡಿ ಹೆಂಗಿದೆ ಅಂತ. ಅವ್ರು ಬಿಟ್ಟು ಭಾರತದ ಇಂಟ್ರೆಸ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ರಜಾ ಅವರೇ. ಹೌದು, ಒಂದು ಇರಾನ್ ಇದೆ, ಅದರ ಸುತ್ತಲಿನ 8 ಮುಸ್ಲಿಂ ದೇಶಗಳ ಜೊತೆಗೆ ಇರಾನ್ ಕದನ ಮಾಡ್ತಾ ಇದೆ. ಮುಸ್ಲಿಂ ದೇಶಗಳ ಜೊತೆಗೆ. ಒಂದೇ ನಿಮಿಷ, ನೀವು ಹೇಳ್ತಾ ಇದ್ದೀರಿ ಇಲ್ಲ ಇಸ್ಲಾಮಿಕ್ ರಾಷ್ಟ್ರದ ಮೇಲೆ ಅಲ್ಲ, ಅದು ಆ ದೇಶದ ಒಳಗಿರುವಂಥ ಅಮೇರಿಕನ್ ಬೇಸ್ಗಳ ಮೇಲಷ್ಟೇ ಹೊಡಿತಾ ಇರೋದು ಅಂತ. ಹಂಗಿದ್ರೆ ಸೌದಿ ಅರೇಬಿಯಾದಲ್ಲಿ ಆಯಿಲ್ ರಿಫೈನರಿ ಮೇಲೆ ಯಾಕೆ ದಾಳಿ ಮಾಡಬೇಕಾಗಿತ್ತು ಸರ್? ಹೊತ್ಕೊಂಡು ಉರಿತಾ ಇದೆ ಅಲ್ಲ, ಹೊತ್ಕೊಂಡು ಉರಿತಾ ಇದೆ. ಕತಾರ್ನಲ್ಲಿ ಆಯಿಲ್ ರಿಫೈನರಿಗಳು ಹೊತ್ಕೊಂಡು ಉರಿತಾ ಇದ್ದಾವೆ. ಕತಾರ್ ಏರ್ಫೋರ್ಸ್ ಇರಾನ್ ಏರ್ಫೋರ್ಸ್ನ ಯುದ್ಧ ವಿಮಾನಗಳನ್ನು ಹೊಡೆದಾಕಿದೆ. ಇದು ಶಿಯಾ ವರ್ಸಸ್ ಸುನ್ನಿ ವಾರ್ ಸರ್. ಹಂಗಿದ್ದಾಗ ಭಾರತದ ಇಂಟ್ರೆಸ್ಟು ಆ 8 ಸುನ್ನಿ ದೇಶಗಳ ಜೊತೆಗೆ ನಿಂತ್ಕೊಳ್ಳೋದ್ರಲ್ಲಿದೆಯಾ, ಒಂದು ಶಿಯಾ ದೇಶದ ಜೊತೆಗೆ ನಿಂತ್ಕೊಳ್ಳೋದ್ರಲ್ಲಿದೆಯಾ? ಎಷ್ಟು ಜನ ಭಾರತೀಯರು ಈ ಕದನಕ್ಕೆ ಬಿದ್ದಿರುವ 8 ದೇಶಗಳಲ್ಲಿದ್ದಾರೆ? ನೀವು ಕರ್ನಾಟಕದಿಂದಾನೇ ಕರಾವಳಿ ಎಷ್ಟು ಜನ ಅಲ್ಲಿ ಹೋಗಿ ಜೀವನ ಮಾಡ್ಕೊಂಡಿದ್ದಾರೆ? ಅಲ್ಲಿಂದ ಎಷ್ಟು ನಮಗೆ ಬರ್ತಾ ಇರೋ ಇನ್ಕಮ್? ಎರಡು ಕ್ವಶನ್ ನಾನು ಇಂಟರ್ಫೇರ್ ಆಗಿಲ್ಲ. ಒಂದು, ಇಸ್ರೇಲ್ ಒಟ್ಟಿಗೆ ಯಾಕೆ ಭಾರತ ನಿಲ್ಬೇಕು? ಅಕ್ರಮ ರಾಷ್ಟ್ರ ಅದು, ಯಾಕೆ ನಿಲ್ಬೇಕು? ಇರಾನು ಕೂಡ ಹಾಗೇನೆ, ಅವರಿಗೆ ನೀವು ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನಾನು ಹೇಳ್ತೇನೆ, ರಾಜತಾಂತ್ರಿಕ ಸಂಬಂಧ ಇರೋದು ಫಲಸ್ತೀನ್ ಒಟ್ಟಿಗೆ. ನಮಗೆ ಇರಾನ್ ಒಟ್ಟಿಗೆ ರಾಜತಾಂತ್ರಿಕ ಸಂಬಂಧ ಇದೆ. ನಮ್ಮ ತೈಲ ಇದರದ್ದು ನಮಗೆ ಒಂದು ನಿಮಿಷ ಸರ್, ನಾನು ಕೇಳ್ತಾ ಇರೋದು ಇರಾನ್ ಅಮೇರಿಕಾದ ಬಗ್ಗೆ ಅಲ್ಲ, ಯುದ್ಧದ ಬಗ್ಗೆನೂ ಅಲ್ಲ. ನಮಗೆ ಯಾಕೆ ಇದು ಇಸ್ರೇಲ್ ಒಟ್ಟಿಗೆ ನಮಗೆ ಇದು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ? ಯಾಕಂದ್ರೆ ಒಂದು ಅಕ್ರಮ ರಾಜ್ಯ ಅಕ್ರಮವಾಗಿ ಅರೇಬಿಯನ್ ಕಂಟ್ರಿಯಲ್ಲಿ ಬಂದು ಅಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ನಿರಂತರವಾಗಿ ಕಿರುಕುಳ ಕೊಟ್ಟು ನಿರಾಯುಧರಾದಂತಹ ಮಕ್ಕಳಿಗೆಲ್ಲ ಹೊಡೆಯುತ್ತಿರುವಂತಹ ಜಗತ್ತಿನ ಅತಿ ದೊಡ್ಡ ರಾಕ್ಷಸಿ ಪ್ರವರ್ತನೆ ಮಾಡುವಂತಹ ಒಂದು ಇಸ್ರೇಲಿಗೆ ನಾವೇಕೆ ಸಪೋರ್ಟ್ ಮಾಡಬೇಕು? ಅದರೊಟ್ಟಿಗೆ ಪ್ರಧಾನಮಂತ್ರಿಗಳ ಭೇಟಿ ಅದನ್ನು ನಾವು ಯಾವತ್ತೂ ವಿರೋಧ ಮಾಡುವಾಗಿಲ್ಲ. ಯಾಕೆಂದ್ರೆ ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ಎಲ್ಲಾ ರಾಷ್ಟ್ರದೊಂದಿಗೂ ಸಂಬಂಧ ಇರಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಹೋಗ್ಬೇಕು, ಬರಬೇಕು. ಅಲ್ಲಿರುವಂತಹ ಯಾವುದೇ ಭಾರತಕ್ಕೆ ಆಗುವಂತಹ ಏನೆಲ್ಲ ಅನುಕೂಲಗಳು ನಮಗೆ ಇಸ್ರೇಲಿಂದ ಸಿಗುತ್ತೆ, ಇದು ಕೃಷಿ ಇರಬಹುದು, ಅವರ ಯಾವುದು ಇಂಟೆಲಿಜೆನ್ಸ್ ಇದಿರಬಹುದು, ಅದನ್ನೆಲ್ಲ ಭಾರತಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಆ ಕಡೆ ಹೋಗಿದ್ದು, ಅವರೊಂದಿಗೆ ಮಾತುಕತೆ ನಡೆಸಿದ್ದು ಯಾವತ್ತೂ ಇರೋದಿಲ್ಲ. ಅದರೊಟ್ಟಿಗೆ ನಾವು ಭಾರತೀಯರಾದ ನಾವು ಪ್ಯಾಲೆಸ್ತೀನ್ ಒಟ್ಟಿಗೆ ನಿಲ್ಲೇಬೇಕು. ಯಾಕೆಂದ್ರೆ ಪ್ಯಾಲೆಸ್ತೀನ್ ಅಂತ ಹೇಳಿದ್ರೆ ಅಧಿಕೃತವಾದಂತಹ ಅವರ ಮೂಲ ನಿವಾಸಿಗಳು, ಅವರ ರಾಷ್ಟ್ರ ಅದು. ಇವರು 1948ರಲ್ಲಿ ಬಂದು ನುಸುಳುಕೋರರು ಮಾತ್ರ ಅಲ್ಲ, ಪ್ಯಾಲೆಸ್ತೀನ್ ಜನರ ಒಟ್ಟಿಗೆ ನಿಲ್ಲೋದು ಬೇರೆ, ಹಮಾಸ್ ಒಟ್ಟಿಗೆ ನಿಲ್ಬೇಕಾ? ಇವತ್ತು ಇಲ್ಲ ಸರ್, ನಾಲ್ಕು ಅವರಲ್ಲಿ ಕೇಳಿ. ಭಾರತ MG ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. MG ಮಹೇಶ್ ಅವರೇ, ಭಾರತದ ವಿದೇಶಾಂಗ ನೀತಿಗೆ ಒಂದು ಕಪ್ಪು ಚುಕ್ಕೆ ಅನ್ನುವಂತೆ ಇದನ್ನು ನೋಡಲಾಗ್ತಾ ಇದೆ. ನೋಡಿ, ಯಾವತ್ತು ಕಾಂಗ್ರೆಸ್ಸು ಪ್ರಶ್ನೆ ಮಾಡೋದು ಬಿಟ್ಟಿದೆ. ಕಾಂಗ್ರೆಸ್ಗೊಂದು ಚಟ ಅದು, ಕಳೆದ 10 ವರ್ಷದಿಂದ ಏನೇ ಮಾಡಿದ್ರು ಪ್ರಶ್ನೆ ಮಾಡುವಂಥ ಚಟ. ದುರ್ದೈವ ನಮಗೆ
ಏನಂದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಒಂದು ಎಮರ್ಜೆನ್ಸಿ ಅಂತ ಬಂದಂಥ ಸಂದರ್ಭದಲ್ಲಿ, ದೇಶದಕ್ಕೆ ಒಂದು ಪಾಲಿಸಿ ಅಂತ ಬರೋ ಸಂದರ್ಭದೊಳಗಡೆ ಎಲ್ಲರೂ ಕೂಡ ರಾಷ್ಟ್ರವಾಗಿ ಯೋಚನೆ ಮಾಡ್ತಾರೆ. ನೀವೇ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಸ್ರೇಲಿನ ವಿರೋಧ ಪಕ್ಷದ ನಾಯಕರದ್ದು ಮಾತುಗಳನ್ನ ಕೇಳ್ತಾ ಇರ್ತೀರ. ಆದರೆ ನಮ್ಮ ದುರಂತ, ನಮ್ಮ ಭಾರತದ ದುರಂತ ಒಂದು ಅಪ್ರಬುದ್ಧವಾಗಿ ನಡ್ಕೊಳ್ಳತಕ್ಕಂಥದ್ದೇ ಒಂದು ರಾಜಕೀಯ ನೀತಿ ಅಂತ ಕಾಂಗ್ರೆಸ್ ಭಾವಿಸಿದ್ರೆ ಅದಕ್ಕೆ ನಾವ್ಯಾರೂ ಏನು ಇಸ್ರೇಲ್ ಮಾಡೋಕ್ಕಾಗಲ್ಲ. ಯುದ್ಧದ ಸನ್ನಿವೇಶದಲ್ಲಿದೆ, ಅಲ್ಲ. ಯುದ್ಧದ ಸನ್ನಿವೇಶದಲ್ಲಿ ಜೊತೆಗೆ ನಿಂತ್ಕೋತಾರೆ. ಅಲ್ಲಲ್ಲ. ಆಪರೇಷನ್ ಸಿಂಧೂರ ಮಾಡಿದಾಗ ಮಾಡಬೇಡಿ ಅಂತ ಕಾಂಗ್ರೆಸ್ನವ್ರು ಏನಾರು ಕಾಂಗ್ರೆಸ್ ಹೇಳಿದ್ರ? ಮಾಡಬೇಡಿ ಅಂತಲ್ಲ, ಅವ್ರು ಮಾಡಬೇಡಿ ಅಂದಿದ್ರೂ ಸಾಕು, ಅದಕ್ಕಿಂತ ಹೀನಾಯವಾಗಿ ಡ್ಯಾಮೇಜ್ ಮಾಡಿದಂಥ ಕೆಲಸ ಕಾಂಗ್ರೆಸ್ ಮಾಡಿರೋವಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಆದರಣೀಯ ನರೇಂದ್ರ ಮೋದಿಯವರು ಯಾವ ನೀತಿಯನ್ನು ತೆಗೆದುಕೊಂಡಿದ್ದಾರೆ ಅಂತ. ಭಾರತೀಯರ ರಕ್ಷಣೆ, ಭಾರತದ ಸರ್ವಾಂಗೀಣ ವಿಕಾಸ, ಭಾರತದ ಏನು ಒಂದು ಸಮಗ್ರ ಚಿಂತನೆ ಅಡಿಯಲ್ಲಿ ಎಲ್ಲ ಒಂದು ವಿದೇಶಾಂಗ ನೀತಿಗಳಿರುತ್ತೆ. ಯಾರೋ ಒಂದು ಸಮುದಾಯ ಇನ್ಯಾರೋ ಒಬ್ಬರು ಮನಸ್ಸಿಗೆ ಅನ್ನಿಸ್ತು ಅನ್ನೋದಕ್ಕೋಸ್ಕರ ಒಂದು ನೀತಿ ನಿರೂಪಣೆಗಳಿರಲ್ಲ. ನಮ್ಮದು ಭಾರತದ ಫಸ್ಟ್, ಭಾರತದ ಏನು ಹಿತ ಇದೆ, ಭಾರತದ ನಮ್ಮ ಡಯೋಸ್ಪೊರಾ ಇದೆ, ಭಾರತದ 1 ಕೋಟಿ ಮಿಗಿಲಾದಂಥ ಭಾರತೀಯರಿದ್ದಾರೆ. ನೋಡಿ, ಮೋದಿಜಿಯವರು ಈ ಎಲ್ಲ ರಾಷ್ಟ್ರಗಳ ನಾಯಕರ ಜೊತೆ 8 ರಾಷ್ಟ್ರಗಳ ನಾಯಕರ ಜೊತೆ ಮಾತನಾಡಿದ್ರು. ಅಲ್ಲೆಲ್ಲರೂ ಬಹುದೊಡ್ಡ ಸಂಖ್ಯೆ ಒಳಗಡೆ ಭಾರತೀಯರು ಅಲ್ಲಿದ್ದಾರೆ, ಗೊತ್ತಾಯ್ತಾನೆ. ಅಂದರೆ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಸ್ಟೇಟ್ಸ್ಮೆನ್ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಒಂದು ಉದಾಹರಣೆ ರೂಪವಾಗಿ ಮೋದಿಯವರು ನಡ್ಕೊಂಡಿರೋ ಅಂಥದ್ದು. ಇವತ್ತು ಅನೇಕ ಜನ, ನಾನು ಬೇರೆ ಬೇರೆ ಸಮುದಾಯದವ್ರು ಪ್ರಶ್ನೆ ಮಾಡಲಿ, ನಮಗೇನಾದರೂ ಬೇಜಾರಿಲ್ಲ ನನಗೆ. ಆದರೆ ಒಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಾಗಿ ದೇಶಕ್ಕೆ ಒಂದು ಸಮಸ್ಯೆ ಬಂದಾಗ ತಾನು ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಸಾಮಾನ್ಯ ವಿವೇಕದ ನಡೆ ಇರಬೇಕು. ಇದರಲ್ಲಿ ಏನು ಯಾವ್ಯಾವುದು ಪ್ರಶ್ನೆ ಮಾಡಲಿಲ್ಲ ಅವರು. ನೀವು ಹೇಳಿದ್ರಿ ಆಪರೇಷನ್ ಸಿಂಧೂರ ಅಂತ. ಯಾವುದಾದ್ರೂ ಭಾರತದ ನಿಲುವಿಗೆ, ಭಾರತಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕಳೆದ 12 ವರ್ಷಗಳಲ್ಲಿ ಈ ಒಬ್ಬರು ನಾಯಕರಿಂದ ನಡೀತಾ ಇದೆಯಾ? ಎಲ್ಲಕ್ಕೂ ಪ್ರಶ್ನೆ ಮಾಡ್ತಕ್ಕಂಥದ್ದೇ ಈ ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ಅಂತ ಭಾವಿಸಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಎಲ್ಲಕ್ಕೂ ಉತ್ತರ ಕೊಡಬೇಕು ಅನ್ನೋಂಥದ್ದು ಕೂಡ ಇಲ್ಲ. ದೇಶದ ಹಿತಕ್ಕೋಸ್ಕರ ಮೋದಿಯವರು ತೆಗೆದುಕೊಳ್ತಕ್ಕಂಥ ದೂರದೃಷ್ಟಿಯನ್ನು ಅಲ್ಲಿರ್ತಕ್ಕಂಥ ಅರಬ್ ಅಂದ್ರೆ ನಮ್ಮ ಸರ್ವಾಧಿಕಾರಿ ಆಡಳಿತ ಇದೆ, ನಿಮ್ಗೆ ಯಾಕೆ ನಾವು ಉತ್ತರ ಕೊಡೋಣ, ನಮ್ಮ ನಿರ್ಧಾರ ನಾವು ತಗೊಳ್ತಾ ಇರ್ತೀವಿ ಆ ಥರದ ಸರ್ವಾಧಿಕಾರಿ ಅಂತಂತಲ್ಲ. ನೋಡಿ, ಇವರಿಬ್ಬರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಇಸ್ರೇಲನ್ನು ರೆಕಗ್ನೇಷನ್. ಇಸ್ರೇಲನ್ನು ಮೊದಲು ರೆಕಗ್ನೇಷನ್ ಯಾಕೋಸ್ಕರ ಮಾಡಲಿಲ್ಲ ಅಂದರೆ, ನಮ್ಮ ದೇಶದ ಒಂದು ದುರ್ದೈವ ಏನಂತಂದರೆ, ಇಲ್ಲಿಯ ಸ್ಥಳೀಯ ರಾಜಕೀಯ ಲಾಭಕ್ಕೋಸ್ಕರ ಒಂದು ದೇಶದ ಜೊತೆ ಸಂಬಂಧಗಳನ್ನ ಬೆಳೆಸೋವಂಥ ಒಂದು ಅನೀತಿ ರಾಜಕಾರಣ ಇಷ್ಟು ವರ್ಷ ಈ ದೇಶದಲ್ಲಿ ನಡ್ಕೊಂಡ್ಬಂದಂಥದ್ದು. ಇಸ್ರೇಲ್ ಜೊತೆ ಒಂದು ಸಂಬಂಧ ಮಾಡಿದ್ರೆ ಮುಸಲ್ಮಾನರು ಓಟ್ ಹಾಕಲ್ಲ ಅನ್ನೋಕ್ಕೋಸ್ಕರ ಇಸ್ರೇಲ್ ಜೊತೆ ಸಂಬಂಧ ಮಾಡೋಕ್ಕಲ್ಲ. ಯಾರು ಸ್ನೇಹವನ್ನು, ಗಡಿಗಳನ್ನು, ಖಂಡಗಳನ್ನು ದಾಟಿ ಬಂದು ಭಾರತಕ್ಕೋಸ್ಕರ ನಿಲ್ತೀನಿ ಅಂತವ್ರ ಪರವಾಗಿ ನಿಲ್ಲಕ್ಕೆ ಇವ್ರು ತಯಾರಿರಲಿಲ್ಲ. ಒಂದು ಥಿಯೋಕ್ರಸಿ, ಅವ್ರು ಹೇಳಿದ್ರು, ಶೆಟ್ಟರು ಚೆನ್ನಾಗಿ ಮಾತ್ರ ಹೇಳಿದ್ರು ಅದನ್ನು, ಒಂದು ಥಿಯೋಕ್ರಸಿಗೆ ಅವಕಾಶ ಇದೆಯಾ ಡೆಮೋಕ್ರಸಿ ಒಳಗಡೆ? ಇವತ್ತು ಸೋನಿಯಾ ಗಾಂಧಿ ಪತ್ರ ಬರೀತಾರೆ ಅಂತಂದ್ರೆ ಯಾವುದಕ್ಕೆ ಅವ್ರು ಆದ್ಯತೆ ಕೊಡ್ತೀರಾ ಅಂತದ್ದು? ಅಲ್ರಿ, ಹಿಸ್ಟಾರಿಕಲ್ ಅಲೈ ರೀ ಇರಾನು. ಹಿಸ್ಟಾರಿಕಲ್ ಅಲೈನ್ ಅಂತಂದ್ರೆ ನಮ್ಮಿಂದ ಅಕ್ಕಿ ತಗೋತಾ ಇದ್ರು, ನಮಗ್ ಪೆಟ್ರೋಲ್ ಕೊಡ್ತಾ ಇದ್ರು, ಆ ಪೆಟ್ರೋಲ್ ರೂಪಾಯಿನಲ್ಲಿ ವ್ಯವಹಾರ ಮಾಡ್ತಿದ್ವಿ. ಈ ಫಂಡಮೆಂಟಲ್ ಥಾಟ್ ಇಟ್ಕೊಂಡೆ ಹೋಗಿದ್ದರ ಪರಿಣಾಮ ದೇಶ ವಿಭಜನೆ ಆದದ್ದು. ದಾರುಲ್ ಅರಬ್, ದಾರುಲ್ ಇಸ್ಲಾಂ, ಇದನ್ನು ಒಂದು ರಾಜಕೀಯ ಪಾರ್ಟಿ ತನ್ನ ನೀತಿಯಾಗಿ ಅದಕ್ಕೆ ಬೆಂಬಲ ಕೊಡುತ್ತೆ ಅಂತಂದ್ರೆ ಇರಾನಿನ ಬಗ್ಗೆ ನೀವು ಒಂದು ಪತ್ರ ಬರೀಬೇಕಾಗಿತ್ತು, ಹಾಗೆ ಬರೀಬೇಕು ಅಂತ ಸೋನಿಯಾ ಗಾಂಧಿ ಬರೆದ್ರೆ ಇದು ಯಾವ್ದಕ್ಕೆ ಎಂಡಾರ್ಸ್ ಮಾಡ್ದಂಗೆ? ಒಂದು ದೇಶದ ಒಳಗೆ ಆ ದೇಶದ ಸರ್ವೋಚ್ಚ ನಾಯಕನ ಇನ್ನೊಂದು ದೇಶ ಬಂದು ಹೊಡೆದಾಕಿದೆ. ಭಾರತ ಹೊಡೆಸಿಕೊಂಡವರ ಪರವಾಗಿರಬೇಕು, ವಿಕ್ಟಿಮ್ನ ಪರವಾಗಿರಬೇಕು ಅಂತ ಹೇಳಿದ್ದಾರೆ. 2 ಗಂಟೆಗಳ ಮೆಗಾ ಡಿಬೇಟ್ ನಡೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧದ ಬಗ್ಗೆ ಭಾರತದ ನಿಲುವು ಮತ್ತು ಭಾರತದಲ್ಲಿ ನಡೀತಾ ಇರುವ ಪ್ರತಿಭಟನೆಗಳು ಇತ್ಯಾದಿ ಇತ್ಯಾದಿ. ಹಲವು ಜನ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ತೀನಿ. ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಗಂಭೀರವಾದ ಅಲಿಗೇಷನ್ ಮಾಡಿಬಿಟ್ರಿ, ದಾರುಲ್ ಅರಬ್ ದಾರುಲ್ ಇಸ್ಲಾಂ ಅಂತ ಹೇಳಿ ಗಂಭೀರವಾದ ಅಲಿಗೇಷನ್ ಮಾಡಿ. ನಾನು ಹೇಳಿದಂತದ್ದು ಒಂದು ಪೊಲಿಟಿಕಲ್ ಪಾರ್ಟಿ ವಿರೋಧ ಪಕ್ಷವನ್ನು ಉತ್ತರ ಕೊಡ್ತೀನಿ ಆಮೇಲೆ. ಬಿಜೆಪಿ ಒಂದು ತಂತ್ರಗಾರಿಕೆ ಇದೆ, ಯಾವಾಗ ಮಾತಾಡೋದಕ್ಕೆ ವಿಷಯ ವಸ್ತು ಇರಲ್ಲ, ಹೈ ವಾಯ್ಸಲ್ಲಿ ಕೂಗಾಡ್ಬಿಡೋದು. ಆ ಜನ ಮೆಚ್ಕೋತಾರೆ ಅನ್ನೋ ಭಾವನೆ ಅವ್ರಿಗಿದೆ. ಇಲ್ಲಿ ಅವ್ರು ಅದೇ ಪರ್ಸೆಪ್ಷನ್ ಇರಲಿ. ಮಹೇಶ್ ಅವರಿಗೆ ಅಭಿನಂದನೆ ಹೇಳ್ತೀನಿ.
ಈ ದೇಶದಲ್ಲಿ ವಿದೇಶಾಂಗ ನೀತಿಯ ಅಡಿಪಾಯ ಹಾಕಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಅದನ್ನು ಮುಂದುವರೆದ ಭಾಗ ನಿಮ್ಮದು. ಇವತ್ತು ಮಾಡ್ತಿರೋದು ಮೋದಿಯವರು. ಅದ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ರಷ್ಯಾ ಜೊತೆ ಸಂಬಂಧ ಚೆನ್ನಾಗಿದೆ ಅಂದರೆ ನಾಟ್ ಬಿಕಾಸ್ ಆಫ್ ಮೋದಿ, ನಾಟ್ ಬಿಕಾಸ್ ಆಫ್ BJP. ಇಟ್ ಈಸ್ ದ ಕ್ರೆಡಿಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಗೊತ್ತಾಯ್ತಾ? ಇವತ್ತು ಇರಾನ್ ಜೊತೆ ಸಂಬಂಧ ಚೆನ್ನಾಗಿತ್ತು ಅಂದರೆ ಬಿಕಾಸ್ ಆಫ್ ಅವರ ಫಾರಿನ್ ಪಾಲಿಸಿ. ನೀವಾಗಲೇ ಒಂದು ಪ್ರಶ್ನೆಯನ್ನು ಇವ್ರು ಕೇಳಿದ್ರಿ, ಏನು ಇರಾನ್ ಇದೆ ಸುತ್ತಮುತ್ತಲ ದೇಶಗಳ ಜೊತೆ ಯಾಕೆ ಸಂಬಂಧ ಚೆನ್ನಾಗಿಲ್ಲ ಅಂತೇಳಿ. ನೀವು ಧಾರ್ಮಿಕವಾಗಿ ಮಾತಾಡಿದ್ರೆ ಆ ಪಾಯಿಂಟ್ ನಾನು ಹೋಗೋದಿಲ್ಲ. ನೋಡಿ, ಪ್ರತಿಯೊಂದು ರಾಷ್ಟ್ರಕ್ಕೂ ಸಹ ಅವ್ರದ್ದೇ ಆದಂಥ ಒಂದು ನೀತಿ ಇರುತ್ತೆ, ಅವ್ರದ್ದೇ ಆದಂಥ ಸಾರ್ವಭೌಮತೆ ಇರುತ್ತೆ. ಈಗ ಭಾರತದ ಪಕ್ಕದ ರಾಷ್ಟ್ರಗಳು ಯಾವುವು? ಚೈನಾ ಜೊತೆ ಸಂಬಂಧ ಚೆನ್ನಾಗಿದೆಯಾ? ಬಾಂಗ್ಲಾದೇಶ ಜೊತೆ ಸಂಬಂಧ ಚೆನ್ನಾಗಿದೆಯಾ? ನೇಪಾಳ ಜೊತೆ ಸಂಬಂಧ ಚೆನ್ನಾಗಿದೆಯಾ? ಶ್ರೀಲಂಕಾ ಜೊತೆ ಸಂಬಂಧ ಚೆನ್ನಾಗಿದೆಯಾ? ಪಾಕಿಸ್ತಾನ ಚೆನ್ನಾಗಿದೆಯಾ? ಇದೇ ಥರ ದೇಶಕ್ಕೆ ಬೇರೆ ಬೇರೆ ಕಾರಣಕ್ಕೆ ಸಂಬಂಧಗಳಿರ್ತಕ್ಕಂಥದ್ದು ವಾಸ್ತವ. ಇವತ್ತು ಶ್ರೀಲಂಕಾ ಇವರೆಲ್ಲ BJP ಇಷ್ಟೆಲ್ಲ ಭುಜ ತಟ್ಕೋತಾರೆ. ನಾವು ರಾಜೀವ್ ಗಾಂಧಿ ಅವ್ರನ್ನ ಏನು ಕಳ್ಕೊಂಡಿದ್ದು? ಶ್ರೀಲಂಕಾದಲ್ಲಿ ಯಾವಾಗ ಇದೇ ಅಮೇರಿಕಾದವರು ಚೈನಾದವರು ಅಲ್ಲಿ ಬಂದು ಏರ್ ಬೇಸ್ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕಂದಾಗ ನಮ್ಮ ವಿದೇಶಾಂಗ ನೀತಿಗೆ ಅನುಗುಣವಾಗಿ ಶ್ರೀಲಂಕಾನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕಂತೇಳಿ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಅಲ್ಲಿ ಮಿಲಿಟ್ರಿ ಹಾಕಿ ಮಾಡಿದಂಥ ಸಂದರ್ಭದಲ್ಲಿ LTTEನವರು ಟಾರ್ಗೆಟ್ ಮಾಡಿ ರಾಜೀವ್ ಗಾಂಧಿ ಅವ್ರನ್ನ ಕೊಂದರು. ಇದು ಭಾರತದ ಫಾರಿನ್ ಪಾಲಿಸಿ. ನಾವು ಸ್ಯಾಕ್ರಿಫೈಸ್ ಮಾಡಿರ್ತಕ್ಕಂಥವ್ರು. ಇವತ್ತು ಏನು ಪಂಜಾಬಲ್ಲಿ ಆಯ್ತು ಖಲಿಸ್ತಾನ ಹಾಕ್ಕೊಡು ಅಂತೇಳಿ ಇಂದಿರಾ ಗಾಂಧಿ ಅವ್ರು ತಗೊಂಡಂಥ ತೀರ್ಮಾನಕ್ಕೆ ಇಂದಿರಾ ಗಾಂಧಿ ಅವ್ರನ್ನ ಕಳ್ಕೊಂಡಿದ್ದೀವಿ. ಇವ್ರು ಕೂತ್ಕೊಂಡು ಭಾಷಣ ಹೊಡೆಯೋಕ್ಕೆ ಪಾಪ ಇವತ್ತಿನವರೆಗೂ ಸನ್ಮಾನ್ಯ ಮೋದಿಯವರು ನನಗೆ ಗೌರವ ಇದೆ. ನಮ್ಮ ದೇಶದ ಪ್ರಧಾನಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ಲ. ನೀವೇನು ಬೇರೆ ದೇಶದಲ್ಲಿ ಫಾರಿನ್ ಪಾಲಿಸಿ ಮಾಡ್ತೀರಾ? ಟ್ರಂಪ್ ಅವರಾರು ನನ್ನ ಸ್ನೇಹಿತರು ಮಾತಾಡ್ತಾ ಈಗಾಗಲೇ ಫೋನದಲ್ಲಿ ಹೇಳ್ತಾ ಇದ್ರು, ಅಮೇರಿಕಾದ ನೀತಿ ವಿದೇಶಾಂಗ ಏನೇ ನಿಮ್ಮ ನೀತಿ? ಟ್ರಂಪ್ ಅಂತ ಉಚ್ಚದವರನ್ನು ಇಡೀ ದೇಶ ಖಂಡನೆ ಮಾಡ್ತಾ ಇದೆ. ಇವತ್ತು ಇಡೀ 3ನೇ ಯುದ್ಧ ಆಗ್ತಾ ಇರ್ತಕ್ಕಂಥದ್ದು ಟ್ರಂಪಿಂದ. ಶಾಂತಿ ಭಂಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಕೂತ್ಕೊಂಡು ಭುಜ ಕುಣಿಸ್ಕೊಂಡು ಹೇಳ್ತಾನೆ ಮೋದಿನ ಕಂಟ್ರೋಲ್ ನಾನು ಮಾಡ್ತೀನಿ ಅಂತೇಳಿ. ಉತ್ತರ ಕೊಟ್ಟರೆ ಮೋದಿಯವರು ಎಲ್ಲೋಯ್ತು ನಮ್ಮ ದೇಶದ ಸಾರ್ವಭೌಮತೆ, ಸಮಗ್ರತೆ ಎಲ್ಲೋಯ್ತು? ಲಿಬಿಯಾದಲ್ಲಿ ಗಡಾಫಿನ ಹೊಡೆದಾಕಿದ್ರಲ್ಲ ಸರ್, ನಿಮ್ಮ ಸರ್ಕಾರ ವಿರೋಧ ಮಾಡಿತ್ತ? ಅದಕ್ಕೆ ನಾನು ಹೇಳಿದ್ದು ಈ ಪ್ಯಾನಲ್ ಅಲ್ಲಿ ಬಿಜೆಪಿ ಬರುವುದ 4 ಜನ ಇಲ್ಲ ಒಂದು ನಿಮಿಷ ಕೇಳಿ. ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತಲೇ ನಾನು ಹೇಳಿದ್ದು. ಬಿಜೆಪಿ ಪರವಾಗಿ ನೀವು 4 ಜನ ಇದ್ದೀರಾ ಅಂತ ಗೊತ್ತು. ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ಯಾವ ಮಾತಾಡ್ತಾ ಇದ್ದೀರಾ? ಚರ್ಚೆ ಏನ್ ಮಾಡ್ತಾ ಇದ್ದೀರಿ ಕೇಳಿ ದಯಮಾಡಿ. ನೀವು ಮಾತಾಡ್ತಾ ಅಮೆರಿಕದ ದಾದಾಗಿರಿಯ ವಿರುದ್ಧ ಭಾರತದ ಹಿಂದೆ ಏನಾಗಿತ್ತು ಅಂತ ಕೇಳ್ತಾ ಇದ್ದೀವಿ. ಅರಾಫತ್ ಬಗ್ಗೆ ಕೇಳಿ, ಗಡಾಫಿ ಬಗ್ಗೆ ಕೇಳಿ. ಆವತ್ತಿನ ಫಾರಿನ್ ಪಾಲಿಸಿಗಳು ನಮ್ಮದು ಅವ್ರ ಪರವಾಗಿತ್ತು. ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಇವತ್ತಾಗಿರ್ತಕ್ಕಂಥದ್ದೇನು ಅದನ್ನೇ ನನ್ನ ಸ್ನೇಹಿತರು ಹೇಳಿದ್ದು. ಅವರು ಲ್ಯಾಂಗ್ವೇಜ್ ಸಮಸ್ಯೆಯಿಂದ ಅದು ಕರೆಕ್ಟಾಗಿ ರೀಚ್ ಆಗಲಿಲ್ಲ. ಏನು ಹೇಳಿದ್ದವರು? ಇವತ್ತು ಭಾರತ ಮೋದಿರವರ ಸರ್ಕಾರ ತಟಸ್ಥ ನಿಲುವು ಇಟ್ಕೊಂಡಿದ್ದಿದ್ರೆ ನೀವು ಈ ಯುದ್ಧನ ಮಧ್ಯಸ್ಥಿಕೆ ಮಾಡಿ ನಿಲ್ಲಿಸುವಂಥ ಶಕ್ತಿ ಭಾರತಕ್ಕೆ ಇರ್ತಾ ಇತ್ತು. ಅದನ್ನು ಕಳೆದವ್ರು ಯಾರು? ಇವತ್ತು ಭಾರತನ ಅತಂತ್ರ ಪರಿಸ್ಥಿತಿ ತಗೊಂಡೋದಂಥವ್ರು ಯಾರು? ಸನ್ಮಾನ್ಯ ಮೋದಿರವರು. ನೀವು ಅಲಿಪ್ತ ನೀತಿನ ಪದ ಏನಕ್ಕೆ ನಾನು ಬಳಕೆ ಮಾಡಿದ್ದು? ಇವತ್ತೇನು ವಿದೇಶಾಂಗ ನೀತಿನಲ್ಲಿ ಭಾರತ ಯಾವ ಅತಂತ್ರ ಸ್ಥಿತಿ? ಅಲಿಪ್ತ ನೀತಿ ನಾವು ಇಟ್ಕೊಂಡು ಬಂದಿದ್ದೇನೆಂದ್ರೆ, ಇಂಥ ಸಂದರ್ಭದಲ್ಲಿ ಇವತ್ತು ರಷ್ಯಾ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಈ ದೇಶಗಳಿಗೆ ಅಡ್ವೈಸ್ ಮಾಡೋಂಥ ಶಕ್ತಿ ಇದ್ದಂಥದ್ದು ಭಾರತಕ್ಕೆ. ಅದನ್ನೇ ಇವತ್ತು ಕಳೆದಿದ್ದೀರಾ ನೀವು. ಸನ್ಮಾನ್ಯ ಮೋದಿರವರು ನಿಮ್ಮ ವೈಯಕ್ತಿಕ ಕಾರಣಕ್ಕೆ ಅಥವಾ ನಿಮ್ಮ ಪಕ್ಷದ ಕಾರಣಕ್ಕೆ, ನಿಮ್ಮ ಸಿದ್ಧಾಂತದ ಕಾರಣಕ್ಕೆ ನಿಮ್ಗಿದ್ದಂಥ ಶಕ್ತಿಯನ್ನು ಕಳ್ಕೊಂಡಿದ್ದೀರಾ. ಅದೆಲ್ಲ ಒಂದು ಕಡೆ ಇಡಿ. ಪಾಕಿಸ್ತಾನದ ವಿಚಾರದಲ್ಲಿ ದಿನೇ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನು ಮೋದಿನ ಕಂಟ್ರೋಲ್ ಮಾಡಿದ್ದು, ನನ್ನಿಂದ ಯುದ್ಧ ನಿಲ್ತು, ನನಗೆ ಬಂದು ಸರೆಂಡರ್ ಆದ್ರು ಮೋದಿ. ಅರೆ ನೀವೊಬ್ಬ ಪ್ರಧಾನಿ, ಇಂಥ ದೊಡ್ಡ ಭಾರತ ದೇಶದ ಪ್ರಧಾನಿ ನೀವು, ಅವ್ರಿಗೆ ನೀವು ಹೇಳ್ತಾರೆ ಸುಳ್ಳು ಅಂತ ಹೇಳೋ ಶಕ್ತಿ ಇಲ್ಲ ಅಂದರೆ ನಿಮ್ಗೆಂತ ಇದುಗಾರಿಕೆ ಇದೆ? ಏನು ಮಾಡ್ತಿದ್ದೀರಾ ಈ ದೇಶದ ಸಾರ್ವಭೌಮತೆಯನ್ನು? ಆಯ್ತಾ? ವಾಟ್ ಈಸ್ ದ ಇಂಟೆಗ್ರಿಟಿ ಆಫ್ ಇಂಡಿಯಾ? ಇವತ್ತು BJP ಅವರು ಸೋನಿಯಾ ಗಾಂಧಿಯವ್ರು ಮಾತಾಡೋದಕ್ಕೆ ಟೀಕೆ ಮಾಡ್ತಾ ಇದ್ದೀರಾ. ಸೋನಿಯಾ ಗಾಂಧಿರವರು ನಮ್ಮ ಪಕ್ಷದ ನಾಯಕರಿದ್ದಾರೆ, ರಾಹುಲ್ ಗಾಂಧಿರವರು ವಿರೋಧ ಪಕ್ಷದ ನಾಯಕರಿದ್ದಾರೆ. ನಾವೇನು ಇದುವರೆಗೂ ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ವಿದೇಶಾಂಗ ನೀತಿಯನ್ನ, ಅದಕ್ಕೆ ಅನುಗುಣವಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಾಟ್ ಅಗೇನ್ಸ್ಟ್ ದ ಇಂಡಿಯನ್ ಪಾಲಿಸಿ. ಭಾರತ ಇಸ್ರೇಲ್ ಸಂಬಂಧಗಳು ಶುರುವಾದ ನಂತರ ಮತ್ತು ಭಾರತದ ಮಧ್ಯಪ್ರಾಚ್ಯದ ಜೊತೆ ಭಾರತದ ಹಳೆಯ ಸಂಬಂಧಗಳಿವೆ. ಹಾಗಿರುವಾಗ ಯಾವ ಸಂದರ್ಭದಲ್ಲಿ ಭಾರತ ಮಧ್ಯಪ್ರಾಚ್ಯದಲ್ಲಿರ್ಬೋದು, ಆಫ್ರಿಕಾದಲ್ಲಿರ್ಬೋದು, ಅಥವಾ ಸೌತ್ ಈ ಭಾಗದಲ್ಲಿ ಏಷ್ಯಾದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಲ್ಲಿ ಮಧ್ಯಸ್ಥಿಕೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು? ಅಂದರೆ ಅವ್ರು ಅಂತಾರೆ ಓಕೆ ಮಧ್ಯಸ್ಥಿಕೆ, ಭಾರತ ಈ ಯುದ್ಧದಲ್ಲಿ ಮಧ್ಯಸ್ಥಿಕೆ ಮಾಡಲಿಕ್ಕೆ ಅವಕಾಶ ಇದೆನಾ? ಈಗ ರಷ್ಯಾ ಉಕ್ರೇನ್ ಕೇಳಿ, ನೀವು ರಷ್ಯಾ ಉಕ್ರೇನ್ನ ಯುದ್ಧವನ್ನೇ ತೆಗೆದುಕೊಳ್ಳಿ. ಯಾಕೆ ಯುದ್ಧ ಆಯಿತು? ಬಿಕಾಸ್ ನ್ಯಾಟೋ ಅನ್ನ ಈಸ್ಟರ್ನ್ ಯುರೋಪ್ವರೆಗೆ ಅಮೆರಿಕ ವಿಸ್ತರಿಸ್ಲಿಕ್ಕೆ ಹೋಗ್ತಾ ಇತ್ತು.
ಸೋವಿಯತ್ ಯೂನಿಯನ್ ವಿಘಟನೆ ಆದಾಗ ಸೋವಿಯತ್ ಯೂನಿಯನ್ಗೂ ಅಮೆರಿಕಕ್ಕೆ ಒಂದು ಒಪ್ಪಂದ ಆಗಿತ್ತು, ನ್ಯಾಟೋವನ್ನು ನಾವು ಈಸ್ಟ್ವರ್ಡ್ ಒಯ್ಯಲ್ಲ ಅಂತ. ಯಾವಾಗ ಅಮೆರಿಕ ಉಕ್ರೇನನ್ನು ನ್ಯಾಟೋ ಮಾಡಲಿಕ್ಕೆ ಹೊರಟು, ರಷ್ಯಾಗೆ ಅನ್ನಿಸ್ತು ನೆಕ್ಸ್ಟ್ ಸ್ಟಾಪ್ ಇಸ್ ಮಾಸ್ಕೋ, ರಷ್ಯಾ ಯುದ್ಧ ಮಾಡಿತು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಭಾರತವನ್ನು ಅನೇಕರು ಕೇಳಿಕೊಂಡ್ರು ಕೂಡ ನಾವ್ಯಾವತ್ತೂ ಮಧ್ಯಸ್ಥಿಕೆಗೆ ಹೋಗಲ್ಲ. ಸೇಮ್ ಇಸ್ರೇಲ್ ಇರಾನ್ನ ಯುದ್ಧದ ಸಂದರ್ಭದಲ್ಲಿ ಭಾರತ ಸರ್ಕಾರದ ಸ್ಟ್ಯಾಂಡ್ ಸ್ಪಷ್ಟವಾಗಿದೆ. ಇಸ್ರೇಲ್ ಜೊತೆ ಮೈತ್ರಿ, ಇಸ್ರೇಲ್ ಜೊತೆ, ಇರಾನ್ ಜೊತೆ ಮೈತ್ರಿ, ಇರಾನ್ ಜೊತೆ. ನೀವು ವಿದೇಶಾಂಗ ವ್ಯವಹಾರದಲ್ಲಿ ಎರಡು ರಾಷ್ಟ್ರಗಳು ತಮ್ಮ ತಮ್ಮ ಹಿತಾಸಕ್ತಿಗೋಸ್ಕರ ಬಡದಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಭಾರತ ನಾವು ಹೋಗಿ ಮಧ್ಯಸ್ಥಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಬ್ಸಲ್ಯೂಟ್ಲಿ ಯು ಆರ್ ಕರೆಕ್ಟ್. ದಯಮಾಡಿ ಕೇಳಿ, ಈಗ ಅಮೆರಿಕದ ದಯಮಾಡಿ ಕೇಳಿ, ಸಂದರ್ಭದಲ್ಲಿ ನಿಮ್ಗೆ ನೋಡಿ. ಉತ್ತರ ಕೊಡ್ತೀನಿ ಕೇಳಿ. ಈಗ ಅಲ್ಲಿ ಅವರು ಅಜಿತ್ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ, ನಾನು ಈ ಕಡೆ ಮಾತಾಡ್ತಾ ಇದ್ದೀನಿ, ನೀವು ಮಧ್ಯದಲ್ಲಿದ್ದೀರಾ. ನಮ್ಮಿಬ್ಬರಲ್ಲಿ ವ್ಯತ್ಯಾಸ ಬಂತು, ಅಜಿತ್ ಅವ್ರಿಗೂ ನನಗೆ ವ್ಯತ್ಯಾಸ ಬಂತು. ನೀವು ಪೂರ್ವಗ್ರಹವಾಗಿ ನೀವು ಅಜಿತ್ ಪರ ನಿಂತ್ಕೊಂಡು ಮಾತಾಡಿದ್ರೆ ನೀವು ಮಧ್ಯಸ್ಥಿಕೆ ಮಾಡೋಕ್ಕಾಗುತ್ತಾ? ಎಲ್ಲಿ ದಯಮಾಡಿ ಹೇಳ್ತೀನಿ ಕೇಳಿ, ದಯಮಾಡಿ ಕೇಳಿ. ನಾನು ನಿಮಗೆ ಅಭಿನಂದನೆ ಹೇಳ್ತೀನಿ, ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ನಾನು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಈ ದೇಶದ ಪ್ರಧಾನಮಂತ್ರಿರವರು ಇಸ್ರೇಲ್ ಪರವಾಗಿ ಗುರ್ತಚ್ಕೊಂಡು, ಅಮೆರಿಕ ಪರವಾಗಿ ಗುರ್ತಚ್ಕೊಂಡು, ಟ್ರಂಪ್ ಜೊತೆ ಫೋಟೋ ತೆಗೆಸ್ಕೊಂಡು ಮಧ್ಯಸ್ಥಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ತಿದ್ರು ನಿಮ್ಮನ್ನ ಯಾರು ನಂಬಲ್ಲ. ಅದನ್ನೇ ಕೇಳಿ ಸರ್, ಇಲ್ಲಿ ದಯಮಾಡಿ ಕೇಳಿ ಸರ್. ನೀವೇನೇನು ಕೋಟ್ ಮಾಡೋದ್ರಿ, ಇವತ್ತು ಭಾರತ ಪ್ರಬಲ ರಾಷ್ಟ್ರವಾಗಿ ಬೆಳೆದಿದೆ. ವಿಶ್ವಸಂಸ್ಥೆಯಲ್ಲಿ ವಿಶೇಷ ಸ್ಪೆಷಲ್ ವಿಟೋ ಪವರ್ ಇದ್ದಂಥದ್ದು 5 ದೇಶಕ್ಕೆ ಕೊಟ್ರಲ್ರಿ. ಇವತ್ತು ಆ ವಿಟೋ ಪವರ್ ಇಲ್ಲದಲ್ಲಿದ್ರು ಸಹ ವಿಟೋ ಪವರ್ಗೆ ಈಕ್ವಲ್ ಆಗಿ ಬೆಳೆದಿರ್ತಕ್ಕಂಥದ್ದು ಭಾರತ ದೇಶ. ನೀವು ಭಾರತ ದೇಶದ ಪ್ರಧಾನಿಯಾಗಿ ಯಾವ ಮೋದಿ ನೇತೃತ್ವದಲ್ಲಿ ಇಡೀ ಗೌರವ ಕಳೀತಾ ಇರೋದು ನೀವು ಮೋದಿ ನೇತೃತ್ವದಲ್ಲಿ ಯಾಕೆ ಬರುತ್ತೆ? ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ರಮೇಶ್ ಬಾಬು ಸರ್, ಇಲ್ಲಿ ಪ್ರಶ್ನೆ ನೋಡಿ, ನೀವು ವಾರ್ ಆನ್ ಟೆರರ್ ಆದ ತಕ್ಷಣ ನಿಮ್ಮ ಸರ್ಕಾರ ಬರ್ತದೆ. 2004 ಮನಮೋಹನ್ ಸಿಂಗ್ ಬಂದರು. ಜಸ್ವಂತ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ಬ್ರಿಜೇಶ್ ಮಿಶ್ರಾ, ಟ್ರೂಕಿಯಾ ಸೇರಿ ಅಮೆರಿಕ ಜೊತೆ ಒಂದು ಮೈತ್ರಿಯ ಮಾತುಕತೆ ಶುರು ಆಗಿತ್ತು. ನೀವು ಬಂದ ತಕ್ಷಣ ಸದ್ದಾಂ ಹುಸೇನ್ರನ್ನ ಗಲ್ಲಿಗೇರಿಸಿದ್ರು. ಇಲ್ಲ, ಸದ್ದಾಂ ಹುಸೇನ್ರನ್ನ ಗಲ್ಲಿಗೇರಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಮಾರಲ್ ಸ್ಟ್ಯಾಂಡ್ ತೊಗೊಂಡು ನೀವು ನ್ಯೂಕ್ಲಿಯರ್ ಡೀಲ್ ಮಾಡೋದು ಬಿಟ್ರಾ? ಮನಮೋಹನ್ ಸಿಂಗ್ ಎಷ್ಟು ಬಾರಿ ಈಜಿಪ್ಟ್ನಿಂದ ಹಿಡಿದು ಅಮೆರಿಕವರೆಗೆ ಎಷ್ಟು ಬಾರಿ ಹೋಗಿ ಜಾರ್ಜ್ ಬುಷ್ ಜೊತೆಗೆ, ಬರಾಕ್ ಒಬಾಮಾ ಜೊತೆಗೆ ಚರ್ಚೆ ಮಾಡಲಿಲ್ಲ? ದಟ್ ಈಸ್ ವಾಟ್ ಫಾರಿನ್ ಪಾಲಿಸಿ ಈಸ್ ಆಲ್ ಅಬೌಟ್. ಈಗ ನಾವು ಟ್ರಂಪ್ ಜೊತೆ ಮಾತಾಡ್ತೀವಿ, ಟ್ರಂಪ್ ಹುಚ್ಚಾಟಗಳನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋದು ಬೇರೆ. ಬಟ್ ಇವತ್ತು ಸರ್ಕಾರವಾಗಿ ನಾಳೆ ನಿಮ್ಮದೇ ಸರ್ಕಾರ ಬಂದರೂ ಇಲ್ಲ ಟ್ರಂಪ್ ಮಾಡ್ತಾ ಇರೋದು ಇರಾನ್ನಲ್ಲಿ ತಪ್ಪು. ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಮಜಬೂರಾದ್ವಿ. ಯಾಕೆ? ಏಷ್ಯಾ ಖಂಡದಲ್ಲಿ ಭಾರತ ದೇಶ ನಮ್ಮ ನ್ಯೂಕ್ಲಿಯರ್ ಪವರ್ನ ಇಂಪ್ರೂವ್ ಮಾಡ್ಕೋಬೇಕು, ಅಮೆರಿಕ ಅಡ್ಡ ಬರಬಾರ್ದನ್ನ ಕಾರಣಕ್ಕೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಅಮೆರಿಕ ಅಧ್ಯಕ್ಷಗಳ ಜೊತೆ ಮಾತಾಡಿದ್ದಾರೆ. ಬಿಟ್ರೆ ಮುಂಚೆ ಕೇಳಿ ಸರ್, ಇಲ್ಲಿ ಕೇಳಿ, ನಮ್ಮ ವಿದೇಶಾಂಗ ನೀತಿ ಸಹ ಅದು ಹೌದು. ಒಂದು ನಿಮಿಷ ಹೇಳಿ, ದಯಮಾಡಿ ಹೇಳಿ. ಇವೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಟ್ಟೋದೆ ಅದು ಅಮೆರಿಕ. ದಟ್ ಈಸ್ ವಾಟ್. ನೋಡಿ, ಕೇಳಿ ಸರ್, ಇಲ್ಲಿ ದಯಮಾಡಿ ಈ ದೇಶದಲ್ಲಿ ಯಾರು ಬಲಪಂಥೀಯ ವಾದಗಳನ್ನ ಇಟ್ಕೊಂಡು ಅಮೆರಿಕ ಜೊತೆ ಸ್ವತಂತ್ರ ಹೋರಾಟದಿಂದಲೂ ಗುರ್ತಚ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಅಮೆರಿಕ ಮೇಲೆ ಅತಿ ಹೆಚ್ಚು ಪ್ರೀತಿ. ಸರ್, ಅಮೆರಿಕ ಮೇಲೆ ಒಂದ್ ನಿಮಿಷ ಸರ್, ಅಮೆರಿಕದ ಮೇಲೆ ಪ್ರೀತಿ ಇರೋ ಪ್ರಶ್ನೆನೇ ಬರಲ್ಲ. ಡೊನಾಲ್ಡ್ ಟ್ರಂಪ್ರ ಆಡಳಿತದ ವೈಖರಿಯನ್ನ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಖಂಡಿಸಲೇಬೇಕಾಗತ್ತೆ, ಪ್ರಶ್ನೆ ಇಲ್ಲ. ನಾನು ಕೇಳ್ತಿರೋ ಪ್ರಶ್ನೆ ವೈಯಕ್ತಿಕ ಮಟ್ಟದಲ್ಲಿ ಖಂಡನೆ ಬೇರೆ, ಒಂದು ಸರ್ಕಾರವಾಗಿ ನರೇಂದ್ರ ಮೋದಿ ನಾಳೆ ಇಲ್ಲ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ತಪ್ಪು ಅಂತ ಇರಾನ್ ಜೊತೆ ನಿಂತ್ಕೊಳ್ಳೋಕ್ಕಾಗತ್ತಾ? ನೋ ನೀವು ಟ್ರಂಪ್ನ ವಿರೋಧ ಮಾಡಿ ಇರಾನ್ ವಿರೋಧ ಮಾಡಿ ಹೇಳ್ತಾ ಇಲ್ಲ. ಈ ದೇಶದ ವಿದೇಶಾಂಗ ನೀತಿಗೆ ಅನುಗುಣವಾಗಿ ನಡ್ಕೊಳ್ಳಿ ಅಂತ ಹೇಳ್ತಿರ್ತಕ್ಕಂಥದ್ದು. ತೊಂಬತ್ತೊಂದರಲ್ಲಿ ಇಸ್ರೇಲ್ ಜೊತೆ ಡಿಪ್ಲೊಮೆಟಿಕ್ ಕಾಂಟ್ಯಾಕ್ಟ್ ಶುರು ಆಗಿದ್ದು ಕೂಡ ನರಸಿಂಹರಾವ್ ಕಾಲದಲ್ಲಿ. ಯಾಕಂತಂದ್ರೆ 47ರಿಂದ 91ರವರೆಗೆ ನಮ್ದು ಇಸ್ರೇಲ್ ಜೊತೆ ಸಂಬಂಧ ಇರಲಿಲ್ಲ. ಇಸ್ರೇಲ್ ಜೊತೆ ಸಂಬಂಧದ ಅರ್ಥ ನಾವು ಇರಾನನ್ನ ಬಿಟ್ಕೊಟ್ಬಿಟ್ವಿ, ಉಳಿದ ಕೊಲ್ಲಿದ ಜನರ ಪರವಾಗಿ ಡಿಸ್ಪ್ಯೂಟೇ ಮಾಡ್ತಿಲ್ಲ, ನಾನು ಇಸ್ರೇಲ್ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಇದು ಇವಾಗಲೇ ನಮ್ಮ ಫ್ರೆಂಡ್ ಹೇಳಿದ್ರು 8 ಕಂಟ್ರೀಸ್ಗೆ ಮಾತಾಡಿದ್ರು, ಅಮೆರಿಕಾಗೆಲ್ಲ. ಯಾಕೆ ಇರಾನ್ ಬಿಟ್ಬಿಟ್ರು? ಯಾಕೆ ಮಾತಾಡಿಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು? ಅಲ್ಲಿವರೆಗೂ ಮಾತಾಡಬೇಕಾಗಿತ್ತು ಅಲ್ಲ. ಯಾರಿಗೆ ಮಾತಾಡ್ಬೇಕು?
ಇರಾನ್ಗೂ 8 ಕಂಟ್ರೀಸ್ಗೂ ಮಾತಾಡಿದ್ದೀರಾ, ಎಲ್ಲ ಗಲ್ಫ್ ರಜಾ ಅವ್ರೆ, ಕಂಟ್ರೀಸ್ಗೆ ಮಾತಾಡಿದ್ದೀರಾ. ರಜಾ ಅವ್ರೆ, ಹಂಗಾದ್ರೆ ನೋಡಿ, ಅಲ್ಲ, ಹಂಗಾದ್ರೆ ನಿಮಿಷ. ನೀವು ಅಲ್ಲ ಅಮೆರಿಕನ್ ಅಲೈಟ್ ಫೋರ್ಸಸ್ ಎಲ್ಲ ಮಾಡಿದ್ರ ಒಂದ್ ಸೈಡ್ ನಿಂತಂಗೆ ಅಲ್ಲ, ಒಂದ್ ನಿಮಿಷ, ಒಂದ್ ಸೈಡ್ ಆಯ್ತಲ್ಲ. ರಜಾ ಅವ್ರೆ, ಪಾಲಿಸೀಸ್ ಎಲ್ಲ ರಜಾ ಅವ್ರೆ, ನ್ಯಾಷನಲ್ ಪಾಲಿಸಿ ಒಂದ್ ಸೈಡ್ ರಜಾ ಅವರೇ, ಒಂದ್ ಸೈಡ್ ಆಗ್ಬಾರ್ದು. ಇರಾನಿನ ಸುಪ್ರೀಂ ಲೀಡರ್ ಹತ್ಯೆಯನ್ನು ಇದುವರೆಗೂ ಪ್ರಪಂಚದ 10 ದೇಶಗಳ ಖಂಡನೆ ಮಾಡಿದ್ದೇವೆ. ಅವುಗಳ ಪೈಕಿ 8 ಇಸ್ಲಾಮಿಕ್ ನೋಡಿ ದೇಶಗಳು. ಸರ್, ಕೇಳಿಸ್ಕೊಳ್ಳಿ. 57 ಪ್ರೊಕ್ಲೇಮ್ಡ್ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ 8 ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಮಾತ್ರ ಇದನ್ನು ಖಂಡನೆ ಮಾಡಬೇಕು ಅಂತ ಅನ್ನಿಸ್ತು. ಇಲ್ಲ ಯಾರು ಕಂಡೆಮ್ ಮಾಡೇ ಇಲ್ಲ. ಇವ್ರು ಮಾಡಿರೋದು ಯಾರು ಇಲ್ಲ. ನೋಡಿ ಹೇಳ್ತಾ ಇರೋದು ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ 8 ಇಸ್ಲಾಮಿಕ್ ರಾಷ್ಟ್ರಗಳು ಮಾತ್ರ ಈ ಹತ್ಯೆಯನ್ನು ಖಂಡನೆ ಮಾಡಿದ್ವು. ಇನ್ನು 49 ಇಸ್ಲಾಮಿಕ್ ರಾಷ್ಟ್ರಗಳೇ ಖಂಡನೆ ಮಾಡೋದಕ್ಕೆ ತಯಾರಿಲ್ಲ ಅದನ್ನ. ಇಲ್ಲಿ ನೋಡಿ ಸರ್, ಅಮೆರಿಕನ್ ಅಲೈಟ್ ಫೋರ್ಸಸ್ ಮತ್ತು ಇದು ಇರೋದು, ಇದು ಇಸ್ಲಾಮಿಕ್ ಹಿಂದೂ ಇದು ಏನ್ ಇಲ್ವೇ ಇಲ್ಲ. ಇದು ಬಂದ್ಬಿಟ್ಟು ಅಮೆರಿಕ ಮತ್ತು ಇರಾನ್ ಇರೋದು. ಇದೆಲ್ಲ ಇಸ್ಲಾಮಿಕ್ ದೇಶ ಎಲ್ಲ ಇದೆ, ಎಲ್ಲ ಸುತ್ತಮುತ್ತ ಎಲ್ಲ ಇರೋದು ಅಮೆರಿಕನ್ ಅಲೈಟ್ ಫೋರ್ಸಸ್. ಅಲೈಡ್ ಅವ್ರ ಜೊತೆ ಎಲ್ಲ ಬೇಸಸ್ ಅಲ್ಲ, ಎಲ್ಲ ಗಲ್ಫ್ ನೇಷನ್ಸ್ ಅಲ್ಲಿ ಎಲ್ಲ ಅವ್ರ ಬೇಸಸ್ಸೇ ಇರೋದು. ಹೆಂಗೆ ಅವ್ರು ಖಂಡನೆ ಮಾಡಕ್ಕಾಗುತ್ತೆ? ನೋಡಿ ನೋಡಿ, ಎಲ್ಲ ಇರೋದು ಎಲ್ಲ ಪೂರ್ತಿ ಅಮೆರಿಕ ಈ ದಾದಾಗಿರಿ ಎಲ್ಲ ಮಾಡ್ತಾ ಇರೋದಕ್ಕೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಇಸ್ಲಾಂ ಹುಟ್ಟಿದ ಪವಿತ್ರ ಭೂಮಿ ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಫೋರ್ಸ್ಗಳಿಗೆ ಇರೋದಕ್ಕೆ ಜಾಗ ಕೊಡ್ತಾರಲ್ಲ. ಒಂದ್ ನಿಮಿಷ, ಯಾವತ್ತು ಇಸ್ಲಾಮಿಕ್ ಜಗತ್ತನ್ನ ಪ್ರಶ್ನೆ ನೋಡಿ ಸರ್, ಇದು ಇಸ್ಲಾಂ ಇದಕ್ಕೆ ಇಲ್ವೇ ಇಲ್ಲ. ಯಾವುದಕ್ಕಿಲ್ಲ? ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ನೀವು ಇದು ಸುನ್ನಿ ಮುಸ್ಲಿಂ, ಶಿಯಾ ಮುಸ್ಲಿಂ, ಈ ಮುಸ್ಲಿಂ ಹಿಂದೂ ಮಾಡೋದರಲ್ಲಿ ಅರ್ಥ ಇಲ್ಲ. ಈಗಾಗಲೇ ಇದು ರಮೇಶ್ ಬಾಬು ಅವರು ಹೇಳಿದರು, ಒಂದು ಏನು ನಮ್ಮ ಮಿತ್ರ ರಾಷ್ಟ್ರಗಳು, ಅದೇ ರೀತಿ ಶತ್ರು ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳಿಗೂ ಇವೆ. ಇದು ಅಮೆರಿಕ ಬಂದು ಅಲ್ಲಿ ನೆಲೆ ಕಂಡುಕೊಂಡಾಗ ಯುದ್ಧಗಳು ನಡೆದಿತ್ತು. ಇರಾಕ್ ಮತ್ತು ಅಮೆರಿಕ ವಾರ್ ನಡೆದಿತ್ತು. ಸರ್ ಒಂದು ನಿಮಿಷ, ರಾಜತಾಂತ್ರಿಕ ಸಂಬಂಧಗಳಲ್ಲಿ ಅಮೆರಿಕಗೆ ಸೆಡ್ಡು ಹೊಡೆಯುವಂತ ಯಾವುದೇ ವ್ಯಕ್ತಿಗಳನ್ನು ಹೊಡೆದು ಹಾಕುವುದು ಅದ್ರ ರೂಢಿ ಅವರದು. ಇರಾಕಿನಲ್ಲಿ ಸದ್ದಾಂ ಹುಸೇನ್ಗೂ, ಅದೇ ರೀತಿಯಲ್ಲಿ ಲಿಬಿಯಾದಲ್ಲಿ ಗದ್ದಾಫಿಗೂ, ಈಗ ಅಯಾತುಲ್ಲಾ ಖಮೇನಿ ಅವರಿಗೂ ಹೊಡೆದಾಕಿರುವುದು ಯಾಕೆಂತ ಹೇಳಿದರೆ, ಅಮೆರಿಕ ಎಂಬ ಆ ದೊಡ್ಡ ಶಕ್ತಿಯ ವಿರುದ್ಧ ಯಾರು ಸೆಟೆದು ನಿಲ್ಬಾರ್ದು. ಒಂದ್ ನಿಮಿಷ ಅದಿರುವಾಗ ಅಮೆರಿಕಾಗೆ ಬಂದು ಇರಾನಿಗೆ ಹೊಡೆಯೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅವರೇನು 1979ರಿಂದಲೇ ಇಸ್ರೇಲ್ ವಿಚಾರವಾಗಿ, ನಾನು ಅದಕ್ಕೆ ಹೇಳಿದೆ, ಈ ಅಕ್ರಮಿ ರಾಷ್ಟ್ರದಿಂದ ಮುಸ್ಲಿಂ ರಾಷ್ಟ್ರಗಳು ಏನಾಗಿದೆ ಅಂತ ಹೇಳಿದರೆ ಛಿದ್ರವಾಗಿದೆ. ಮುಸ್ಲಿಂ ರಾಷ್ಟ್ರಗಳಿಗೆ ಆವತ್ತು ಇರಾನ್ ಸಪೋರ್ಟ್ ಮಾಡಿತು ಅಂತ ಹೇಳಿ ಆವತ್ತಿನಿಂದಲೇ ಮುಸ್ಲಿಂ ರಾಷ್ಟ್ರ ಇರಾನ್ನಿಂದ ದೂರವನ್ನು ಅಂತರವನ್ನು ಕಾಯ್ದುಕೊಂಡಿದೆ. ಅದು ನಮ್ಗೆ ಗೊತ್ತಿದೆ, ಚರಿತ್ರೆ ಗೊತ್ತಿದೆ. ಆಗಿರುವಾಗ ಇರಾನಿಗೆ ಹೊಡೆಯುವಾಗ ಈ ಮುಸ್ಲಿಂ ರಾಷ್ಟ್ರಗಳು ಯಾವತ್ತೂ ಮಾನಸಿಕವಾದಂತಹ ಸಪೋರ್ಟ್ ಯಾವ ಮುಸ್ಲಿಂ ರಾಷ್ಟ್ರ ಇರಾನ್ ಹೊಡಿತಾ ಇರುವುದೆಲ್ಲಿಗೆ? ಅಮೆರಿಕದ ಸೇನಾ ನೆಲೆಯಲ್ಲಿದೆಯೋ ಕತಾರ್, ಸೌದಿ ಅರೇಬಿಯಾದ ಆಯಿಲ್ ರಿಫೈನರಿ ಅಮೆರಿಕ ಸಂಬಂಧ ಇದೆ. ಯಾವುದು ಸೌದಿ ಅರೇಬಿಯಾದ ಆಯಿಲ್ ರಿಫೈನರಿಗೆ ಹೊಡೆದಿದ್ದಾರೋ ಅದಕ್ಕೂ ಆ ಕಂಪನಿಗೂ ಅಮೆರಿಕಗೂ ಸಂಬಂಧ ಇದೆ. ಅವರ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡೋದು ಹೊಡೆದಿದ್ದಾರೆ. ಅದರ ಅರ್ಥ ನೀವು ಅದನ್ನು ವೈಭವೀಕರಿಸಿ ಸೌದಿ ಅರೇಬಿಯಾ ಮುಸಲ್ಮಾನರ ಪವಿತ್ರವಾದಂತಹ ಮಕ್ಕಾ ಮದೀನದ ಹೊಡೆದಿಲ್ಲ. ಅಲ್ಲಿನ ಸೌದಿ ಅರೇಬಿಯಾದ ಮುಸಲ್ಮಾನರ ವಿರುದ್ಧ ಹೊಡೆದಿಲ್ಲ ಇರಾನ್ ಹೊಡೆದಿರುವುದೆಲ್ಲಿಗೆ? ಅವರ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯತ್ನ. ಒಂದು ಯುದ್ಧದಲ್ಲಿ ತಾವು ಹೇಳ್ತಾ ಇರೋದು ಇರಾನ್ ತನ್ನ ಸುತ್ತಲಿನ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದೆ ಅಂತ. ಭಾರತ ಪಾಕಿಸ್ತಾನದ ಒಳಗಿನ ಭಯೋತ್ಪಾದಕ ನೆಲೆಗಳನ್ನು ಹೊಡೆದಾಕ್ತು. ನಾವು ನಿಮ್ಮನ್ನೇನು ಮಾಡ್ತಾ ಇಲ್ಲ, ನಿಮ್ಮ ಭಯೋತ್ಪಾದಕ ನೆಲೆಗಳನ್ನ ಮಾತ್ರ ಹೊಡಿತಾ ಇದ್ದೀವಿ, ನೀವು ಸುಮ್ಮನಿರಿ ಅಂದ್ರೆ ಪಾಕಿಸ್ತಾನ ಸುಮ್ಮನೆ ಇರುತ್ತೆ. ಇರಾನ್ ಭಯೋತ್ಪಾದಕ ರಾಷ್ಟ್ರನಾ? ನಾನು ಭಾರತ ಪಾಕಿಸ್ತಾನದ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಇರಾನ್ನ ಪಾಲಿಗೆ ಅಮೆರಿಕ ಒಂದು ಭಯೋತ್ಪಾದಕ ರಾಷ್ಟ್ರವ? ಇರಾನಿನ ಪಾಲಿಗೆ ಅಮೆರಿಕ ಒಂದು ಭಯೋತ್ಪಾದಕ ರಾಷ್ಟ್ರ? ಇರಾನಿನ ಪಾಲಿಗೆ ರಾಷ್ಟ್ರ ಅಂತ ಯಾರು ಹೇಳಿಲ್ಲ. ಅನ್ಯಾಯದ ಪರಾಕಾಷ್ಠೆಯನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯು ಪ್ರಶ್ನಿಸಬೇಕು. ನಾಳೆ ಪಾಕಿಸ್ತಾನವನ್ನು ಇಲ್ಲಿ ಕೇಳಿ, ಪಾಕಿಸ್ತಾನದ ಭುಜಕ್ಕೆ ಕೋವಿಟ್ಟು ಭಾರತಕ್ಕೆ ಹೊಡೆಯೋಕೆ ಇದೇ ಅಮೆರಿಕ ಬರುತ್ತೆ. ಏನ್ ಮಾತಾಡ್ತೀರಾ ಆ ಟೈಮಲ್ಲಿ? ಅಮೆರಿಕ ಮತ್ತು ಇಸ್ರೇಲ್ ಒಂದು ಅಕ್ರಮ ರಾಷ್ಟ್ರ ಅಂತ ಇಸ್ರೇಲು, ಅದರ ಪರವಾಗಿ ಭಾರತ ನಿಂತುಕೊಳ್ಳೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕಾಗಿತ್ತಂತ. ಸರ್ ನೋಡಿ,
ಅವರು ಒಂದು ಮುಂಡಾಸ್ ಕಟ್ಕೊಂಡು ಧಾರ್ಮಿಕ ಗುರುಗಳ ತರ ಕಾಣ್ತಾರೆ. ಅವರು ಆದಷ್ಟು ಬಹಳ ಅಧ್ಯಯನ ಪೂರ್ಣವಾಗಿ ಮಾತಾಡಬೇಕು. ಕುರಾನ್ನ ಅಧ್ಯಾಯ 5 ಸೂರಾ ಅಲ್ ಮಾಯಿದಾ ವಚನ 21ರಲ್ಲಿ ಹೇಳ್ತಾರೆ, ಓ ನನ್ನ ಜನರೇ, ದೇವರು ನಿಮಗಾಗಿ ಬರೆದಿರುವ ಪವಿತ್ರ ಭೂಮಿಯನ್ನು ಪ್ರವೇಶಿಸಿ. ಇದನ್ನು ಯಾರು ಹೇಳೋದು? ಮೋಸೆಸ್ ಅವರು ಬನಿ ಇಸ್ರೇಲರಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ? ಅಲ್ ಬಕ್ರಾ, ಅಲ್ ಮಾಯಿದಾ, ಅಲ್ ಇಸ್ರಾ, ಇದೆಲ್ಲ ಇಸ್ರೇಲಿಗರ ಇವರ ಮೂಲ ಇರೋದೇ ಅಲ್ಲಿ. ಇವರು ಯಹೂದಿಗಳನ್ನೇ ತಮ್ಮ ಮೂಲ ಅಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿದ್ರೆ ನಾಳೆ ಹಿಂದೂಗಳ ವಿರುದ್ಧ ಮಾತಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಕೇಳೋದು, ಇವರೆಲ್ಲರೂ ಕೂಡ ಇವತ್ತು ಯಹೂದಿಗಳನ್ನ ಕುರಾನ್ ಅಲ್ಲಿ ಏನಿದೆ ಅಂತ ಹೇಳಿದ್ರು, ಏನಿದೆ ಅಂತ ಕುರಾನ್ ಅಲ್ಲಿ ಯಹೂದಿಗಳ ಹೋಲಿ ಲ್ಯಾಂಡ್ ಅದು. ಯಾವುದು? ಹೌದು, ಜೆರೂಸಲೇಮ್. ಹೌದು, ನಮ್ಮ ಹೋಲಿ ಲ್ಯಾಂಡ್. ಮಕ್ಕಾ ಮದೀನಾ ಬಿಟ್ರೆ ಜೆರೂಸಲೇಮ್ ಅಕ್ರಮವಾಗಿ ಇಸ್ರೇಲಿಗರು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ. ಇತಿಹಾಸ ನಾವು ಜೆರೂಸಲೇಮ್ ಯಾರ ಹೋಲಿ ಲ್ಯಾಂಡ್ ಡಿಬೇಟ್ ಮಾಡೋಣ. ಅಕ್ರಮವಾಗಿ ಅವರು ಹೋಲಿ ಲ್ಯಾಂಡ್ ಸಾವಿರ ವರ್ಷಗಳಿಂದ ಬೈತುಲ್ ಮುಕದ್ದಸ್ ಅದು ಮುಸಲ್ಮಾನರ ಹೋಲಿ ಲ್ಯಾಂಡ್. ಆ ಬೈತುಲ್ ಮುಕದ್ದಸ್ ಅನ್ನು ಅಕ್ರಮವಾಗಿದ್ದಾಗ ಪ್ರವಾದಿಗಳ ಕಾಲದಲ್ಲೇ ಉಮರ್ ಇಬ್ನ್ ಖತ್ತಾಬ್ 2ನೇ ಖಲೀಫಾ ಅಲ್ಲಿ ಫತಹ್ ಮಾಡಿ ವಿಜಯದ ಪತಾಕೆ ಹಾರಿಸಿದರು. ನಂತರನೂ ಇಸ್ರೇಲಿಗರು ಮಾಡಿ ಸಲಾವುದ್ದೀನ್ ಅಯ್ಯೂಬಿ ಅವರು ಮೋಚನೆ ಮಾಡಿದ್ರು. ಈಗಲೂ ಇಸ್ರೇಲ್ ಅವರು ಅವರ ಇದರಲ್ಲಿದೆ. ಇಸ್ರೇಲಿಗರು ಮೂಲ ನಿವಾಸಿಗಳನ್ನು ಓಡಿಸಿದ್ರು ಅನ್ನೋದಿದೆಯಲ್ಲ, ನಾಳೆ ಈ ಪ್ರಶ್ನೆಯನ್ನ ಕಾಶ್ಮೀರಿ ಹಿಂದೂಗಳ ಕಾಶ್ಮೀರಕ್ಕೆ ವಾಪಸ್ ಹೋಗಿ ನಮ್ಮ ಜಾಗ ನಮಗೆ ಬೇಕು ಅಂದ್ರೆ ಇದೇ ಪ್ರಶ್ನೆ ಕೇಳ್ತಿರ್ತೀವಿ. ಮೂಲ ನಿವಾಸಿಗಳನ್ನ ಓಡಿಸಲಾಯ್ತು, ಮೂಲ ನಿವಾಸಿಗಳನ್ನ ವರ್ಷಗಳ ಇತಿಹಾಸ ತಿಳಿಯದೆ ಮಾತಾಡ್ತಾ ಇದ್ದಾರೆ. ಈಗ ಅವರು ಮಾತಾಡ್ತಾ 10,000 ವರ್ಷಗಳ ಇತಿಹಾಸ ನನಗೂ ಗೊತ್ತು ಸರ್. ಇಡೀ ನಿಮಿಷ ಇಡೀ ಮಧ್ಯಪ್ರಾಚ್ಯದಲ್ಲಿ ಕೇವಲ ಇಸ್ರೇಲ್ ಇರುವ ಜಾಗದಲ್ಲಿ ಮಾತ್ರ ಆ ನೆಲದ ಮೂಲ ನಿವಾಸಿಗಳಿರೋದು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಇಸ್ರೇಲ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಆ ನೆಲದ ಮೂಲ ನಿವಾಸಿಗಳಿದ್ದಾರೆ. ಉಳಿದೆಲ್ಲಾ ಕಡೆ ಮೂಲ ನಿವಾಸಿಗಳಿಲ್ಲ. 48ರ ತನಕ ಸರ್ ನನ್ನ ಹತ್ರ ಕೇಳಿದ್ದೆ, ನಾನು ಕೇಳಿದ್ದೆ, ನಿಮಗೂ ಗೊತ್ತಿಲ್ಲದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಹಂಗಲ್ಲ, ನೀವು ನೋಡಿ ಕುರಾನ್ ಬಗ್ಗೆ ಹದೀಸ್ ಬಗ್ಗೆ ಮಾತಾಡುವಾಗ ಅವರೀಗ ಕುರಾನ್ ಬಗ್ಗೆ ಹೇಳಿರೋದು. ಆ ಕುರಾನ್ ಬಗ್ಗೆ ಹೇಳುವಾಗ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇರೋದು, 1948ರ ತನಕ ಯಹೂದಿಯರಿಗೆ ಎಲ್ಲಾದ್ರೂ ಒಂದು ರಾಜ್ಯ ಆಯ್ತಾ, ಯಾವ್ದಾದ್ರು ರಾಷ್ಟ್ರ ಆಯ್ತಾ? ಎಲ್ಲಾದ್ರೂ ಒಂದು ರಾಷ್ಟ್ರ ಆಯ್ತಾ? ನಾನು ಅದನ್ನ ಹೇಳ್ತಾ ಇರೋದು. ಈಗ ಕಾಶ್ಮೀರಿ ಪಂಡಿತರಿಗೂ ಅವ್ರದೇ ಆದಂತ ಒಂದು ಜಾಗ ಇಲ್ಲ. ನಾನು ಹೇಳ್ತಾ ಇರೋದು ಇಲ್ಲ, ಕಾಶ್ಮೀರಿ ಪಂಡಿತರಿಗೂ ಇಲ್ಲ. ನಾಳೆ ದಿವಸ ನಾನು ಏನೋ ಒಂದು ಪಾಯಿಂಟ್ ರೇಸ್ ಮಾಡ್ತಾ ಇದ್ದೀನಿ. ನಾಳೆ ದಿವಸ ಕೇಳಿಸ್ಕೊಳ್ಳಿ, ನಾಳೆ ದಿವಸ ಕಾಶ್ಮೀರಿ ಪಂಡಿತರು ನಮ್ಮ ನೆಲವನ್ನ ನಾವು ವಾಪಸ್ ಪಡ್ಕೋತೀವಿ ಅಂತ ಬಂದು ಹೋರಾಟ ಶುರು ಮಾಡಿದ್ರೆ ಮೂಲ ನಿವಾಸಿಗಳ ವಿರುದ್ಧದ ಹೋರಾಟ ಅಂತೀರಿ ನೀವು ಅದನ್ನ. ಕಾಶ್ಮೀರಿ ಪಂಡಿತರಿಗೆ ನೆಲ ಕೊಡಬೇಡಿ ಅಂತ ಇಲ್ಲಿದೆ. ಕೊಡಬೇಡಿ ಅಂತ ನೀವು ಹೇಳೋದಲ್ರಿ, ಹೇಳಿಲ್ಲ. ಕೊಡಬೇಡಿ ಅಂತ ಹೇಳೋದಲ್ಲ, ಅವರನ್ನ ಅವರ ನೆಲದಿಂದ ಓಡಿಸಲಾಗಿದೆ. ಐತಿಹಾಸಿಕವಾಗಿರುವ ಸತ್ಯ ಅದು. ಅವರ ನೆಲದಿಂದ ಅವರನ್ನು ಓಡಿಸಲಾಗಿದೆ. ನಾಳೆ 1,000 ವರ್ಷಗಳ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಫೈಲ್ ಮಾತಾಡ್ತಾ ಇರೋದು, ಅದು ಮಾತಾಡಬೇಡಿ. ಟಾಪಿಕ್ ಡೈವರ್ಟ್ ಆಗ್ತಾ ಇದೆ. ಈ ಟಾಪಿಕ್ ಮೇಲೆ ಹೋಗೋಣ. ಇವಾಗ ಏನು ಟಾಪಿಕ್ ಇದೆ ಅದರ ಮೇಲೆ ಹೋಗೋಣ. ರಜಾ ಅವರೇ, ಇಸ್ರೇಲ್ ಇರಾನಿಗೆ ಏನು ಅನ್ಯಾಯ ಮಾಡಿತ್ತು? ಯಾಕೆ ಖಮೇನಿ ಅವರು ಈ ಪ್ರಪಂಚದ ಭೂಪಟದಲ್ಲಿ ಇಸ್ರೇಲ್ ಅನ್ನುವ ದೇಶ ಇರಬಾರದು ಅನ್ನುವ ಲೆವೆಲ್ಗೆ ಹಠಕ್ಕೆ ಬಿದ್ರು? ನೋಡಿ ಸರ್, ನಾವು ಫ್ರಮ್ 1947 ಇಸ್ರಾಯೇಲ್ ಅವರು ಇದು ಮಾಡಿದ್ರು. ನಾವು 1996ವರೆಗೂ ನಾವು ರಿಕಾಗ್ನೈಸ್ ಮಾಡಿರಲಿಲ್ಲ ನಮ್ಮ ಇಂಡಿಯಾ. ಅವರು ಇರಾನ್ ಇಲ್ಲಿವರೆಗೂ ಅವ್ರು ರಿಕಾಗ್ನೈಸ್ ಮಾಡಿಲ್ಲ. ಹೌದು, ಅದಕ್ಕೆ ಅವ್ರು ಬಂದ್ಬಿಟ್ಟು ಇವಾಗ ಯಾವಾಗಲೂ ತೊಂದರೆ ಕೊಡ್ತಾ ಇರೋದು 1979 ಇಲ್ಲಿವರೆಗೆ ಯಾವಾಗಲೂ ಮೂಸಾದ್ದು ಅಂದ್ರೆ ಅವರೇ ಹೇಳ್ತಾ ಇದ್ದಾರೆ, ಏನು ಬೇರೆ ಇಲ್ಲ.
ಅವರೇ ಟ್ರಂಪ್ ನಿಲ್ಬಿಟ್ಟು ಹೇಳ್ತಾ ಇದ್ದಾರೆ ಮೂಸಾದು CIA ಎಲ್ಲ ಜಗಳ ಒಳಗಡೆ ಪ್ರಾಬ್ಲಮ್ ಮಾಡ್ತಾ ಇರೋದು ಅವರೇ. ನೋಡಿ ಎಲ್ಲ ಆಗ್ತಾ ಇರೋದು ಎಲ್ಲ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ಹೋದ್ರು ಒಂದು ನಿಮಿಷ. 1979 ತನಕ ಇಸ್ರೇಲ್ ಇರಾನಿನ ಸಂಬಂಧ ಹೆಂಗಿತ್ತು? ಅದು ಮೊದಲು ಕ್ರಾಂತಿ ಬಂದ್ಮೇಲೆ 79 ಕ್ರಾಂತಿ ಬಂದ್ಮೇಲೆ ಚೇಂಜ್ ಆಯ್ತು. ಸರ್ ಒಂದು ನಿಮಿಷ. 1979 ತನಕ ಇರಾನ್ ಇಸ್ರೇಲ್ ಸಂಬಂಧ ಇರಾನಲ್ಲಿ ಯಾರಿದ್ರು? ಅದಕ್ಕೆ ಬರ್ತೀನಿ ನೋಡಿ ಸರ್. ನೋಡಿ ಸರ್ 1979 ಮುಂಚೆ ಅಮೆರಿಕನ್ ಲಾಬಿ ಇದ್ದಿದ್ದು. ಅಮೆರಿಕನ್ ಪಟ್ಟು ಅವ್ರ ರಜಾ ಶಾಪಲ್ಲಿ ಕಿಂಗ್ಡಮ್ ಇತ್ತು. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯ್ತಾ? ಸರ್ ಒಂದು ನಿಮಿಷ ನಾನು ಪೂರ್ತಿ ಕ್ವಶನ್ ಕೇಳಿಸ್ಕೊಳ್ಳಿ. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯ್ತಾ ಇರಾನ್ನಲ್ಲಿ? ಈ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಇರಾನಿನ ವಿರುದ್ಧ ಇಸ್ರೇಲ್ ಏನು ಮಾಡಿತ್ತು? ನಿರಂತರವಾಗಿ ಅವರ ಇಂಟೆಲಿಜೆನ್ಸ್ ಅನ್ನು ಬ್ರೇಕ್ ಮಾಡುವಂತ ಎಲ್ಲಾ ಕೆಲಸಗಳು ಇಸ್ರೇಲ್ ಮಾಡ್ತಲೇ ಇತ್ತು. ನಿಮ್ಗೆ ಗೊತ್ತಾ? ಇರಾನ್ ಅಲ್ಲಿ ಒಬ್ಬ MP ಇದ್ದಾನೆ, ಯಹೂದಿ MP ಇದ್ದಾನೆ, ಗೊತ್ತಾ ನಿಮ್ಗೆ? ಅದೇ ರೀತಿ ಶಿಯಾಗಳನ್ನು ಬಿಟ್ಟರೆ ಎರಡನೇ ಅತಿ ದೊಡ್ಡ ಪ್ರಜೆಗಳಿರುವುದಲ್ಲಿ ಯಹೂದಿಯರು ಇರಾನ್ ನಲ್ಲಿ. ಒಂದು ನಿಮಿಷ, ಚರಿತ್ರೆ ಅದು ಉಪಕಾರ ಅಲ್ಲ ರೀ, ಉಪಕಾರ ಅಲ್ಲ. ನೀವು ನಾನು ಕೇಳ್ತಾ ಇರೋದು ಎಲ್ಲಾ ಭಾಗಗಳು ಅರ್ಥ ಮಾಡಿಕೊಂಡ್ರೆ ರಾಜ್ಯದ ಜನತೆಗೆ ಚರಿತ್ರೆ ಗೊತ್ತಾಗಬೇಕಾದ್ರೆ ಅಜಿತ್ ನೀವೇ ಕೇಳ್ತಾ ಇರೋದು ಇರಾನ್ ಮತ್ತು ಇಸ್ರೇಲ್ ಸಂಬಂಧ ಚೆನ್ನಾಗಿತ್ತು ಅಂತ. ಇಲ್ಲ ಅಂತ ಯಾರಾದರೂ ಹೇಳಿದಾರಾ? ಯಾಕೆಂದ್ರೆ ಯಾವತ್ತು 48ರಲ್ಲಿ ಇಸ್ರೇಲ್ನ ಉದಯವಾಯಿತು, ಆ 48ರಲ್ಲಿ ಅವರಿಗೆ ಸಪೋರ್ಟ್ ಮಾಡಿದಂತ ಒಂದೇ ಒಂದು ದೇಶ ಇಸ್ಲಾಮಿಕ್ ಇರಾನು. ಒಂದು ನಿಮಿಷ, ನಂತರ ಅವರಿಗೆ ಸಪೋರ್ಟ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಆ ಇಸ್ರೇಲ್ ಅಲ್ಲಿ ಇವತ್ತು ಅಲ್ಲಿ ಜೂದರಿದ್ದಾರೆ, ಯಹೂದ್ಯರಿದ್ದಾರೆ, ಒಬ್ಬ MP ಇದ್ದಾನೆ. ಇವರೆಲ್ಲರೂ ನಿರಂತರವಾಗಿ ಎಷ್ಟು ಜನರನ್ನು ಕೊಂದರು ಅಲ್ಲಿ. ನಜಾದಿಯನ್ನು ಇದು ಎಲ್ಲಾ ಜನರನ್ನು ಇವರು ಯಾಕೆ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ಮಾತಾಡ್ತಾನೆ ಇದ್ದೀರಾ ನೀವು ವಿಷಯದ ಕಡೆ. ನಮ್ಮ ದೇಶದ ಹಿಂದೂ ನೂರಾರು ಲಕ್ಷಾಂತರ ಜನ ಸತ್ತು ಕಾಶ್ಮೀರದಿಂದ ಬಂದ್ರೆ ಒಂದು ದಿನ ಇವ್ರು ಯಾರು ಈ ತರ ಬಂದು ಸ್ಟುಡಿಯೋದೊಳಗಡೆ ಮಾತಾಡ್ಲಿಲ್ಲ, ಒಂದು ದಿನ ಮಾತಾಡ್ಲಿಲ್ಲ. ಯಾವುದೋ ಒಂದು ದೂರದ ಪೆಹಲ್ಗಾಮ್ ನಲ್ಲಿ ಆದಾಗ ಇವ್ರು ಯಾರು ಬಂದು ಹಿಂಗ್ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ಲಿಲ್ಲ. ಭಯೋತ್ಪಾದನೆ ಆದಂತ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡ್ಲಿಲ್ಲ. ದೂರದ ಒಂದೇ ಒಂದು ಕಾರಣಕ್ಕೆ ಅವರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ. ಅಲಿಪುರ ಸರ್ ಒಂದು ನಿಮಿಷ ಸರ್, ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನಾನು. ಅಲಿಪುರ ಬಂದು ಸರ್, ಈ ದೇಶದ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕಗ್ಗೊಲೆ ಆದಾಗ ಅಲಿಪುರ ಬಂದಾಗಿತ್ತ? ಇಂದಿರಾ ಗಾಂಧಿ ಅವರ ಕಗ್ಗೊಲೆ ಆದಾಗ ಅಲಿಪುರ ಬಂದಾಗಿತ್ತು? ನೋಡಿ ಒಂದ್ ನಿಮಿಷ ಹೇಳಿ, ಅದು ಹೇಳ್ತೀನಿ ಸರ್. ಒಂದ್ ನಿಮಿಷ ಹೇಳ್ತೀನಿ. ನಮ್ಮ ದೇಶವನ್ನು ಆಳ್ತಾ ಇದ್ದು ನಾನು ಕ್ಲಿಯರ್ ಮಾಡ್ತೀನಿ. ಇದು ಯಾಕೆ ಒಂದ್ ನಿಮಿಷ ಇದು ಕ್ಲಿಯರ್ ಮಾಡ್ತೀನಿ. ಅಲಿಪುರ ಯಾಕೆ ಅಂದ್ರೆ ಅಲ್ಲಿ ಇರೋದು ಎಲ್ಲ 100% ಶಿಯಾಸ್ ಇರೋದು. 25,000 ಏನು ಇದು ಜನಸಂಖ್ಯೆ ಇದೆ, ಎಲ್ಲ ಶಿಯಾಸು. ಇದು ಖಾಮೇನಾಯಿ ಸುಪ್ರೀಂ ಲೀಡರ್ ಬಂದ್ಬಿಟ್ಟು ಯಾವ ತರ ಇದು ಕ್ರಿಶ್ಚಿಯನ್ಸ್ ಅಲ್ಲಿ ಪಾಪ್ ಇದಾರಲ್ಲ, ವಾಕಿದಾನ್ ಸಿಟಿ, ಆ ತರ ನಮ್ದು ವರ್ಲ್ಡ್ ಲೀಡರ್, ನಮ್ದೇ ಲೀಡರ್, ನಮ್ಗೆ ರಿಲಿಜಿಯಸ್ ಹೆಡ್ ಅವರು ಬಂದ್ಬಿಟ್ಟು 1981 ಫೆಬ್ರವರಿ 81 ಅಲ್ಲಿ ಇವರು ಸುಪ್ರೀಂ ಲೀಡರ್ ನಮ್ಮ ಊರಿಗೆ ಬಂದಿದ್ರು ಅಲಿಪುರಾಗೆ. ನಮ್ಗೆ ಕನ್ನಡಿಗಾಸ್ಗೆ ಅದು ಒಂದು ಪ್ರೈಡ್ ಗೌರವ, ಯಾಕಂದ್ರೆ ಅಷ್ಟು ದೊಡ್ಡ ಲೀಡರ್. ಶ್ರೀಕಾಂತ್ ಶೆಟ್ರ್ ನಮ್ಮ ಜೊತೆಗೆ ಉಡುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್ ಶೆಟ್ರೆ, ಇರಾನಿನ ಒಳಗೆ ಈ ಇಬ್ಬರು ಸರ್ವೋಚ್ಚ ನಾಯಕರು ತಮ್ಮ ನಾಗರಿಕರೊಂದಿಗೆ ನಡೆದುಕೊಂಡ ರೀತಿಯನ್ನು ಭಾರತ ಹೆಂಗೆ ನೋಡಬೇಕು? ಯುವತಿಯರ ಮೇಲೆ ಆಸಿಡ್ ಹಾಕಿದ್ದು, ನಡು ರಸ್ತೆಯಲ್ಲಿ ನೇಣಿಗೆ ಹಾಕಿದ್ದು, ಇದನ್ನು ಹೆಂಗೆ ನೋಡಬೇಕು ಅನ್ನೋ ಇನ್ನೂ ಒಂದು ಪ್ರಶ್ನೆನೂ ಕೇಳ್ತೀನಿ ನಾನು. ಅದಕ್ಕಿಂತ ಕಠೋರವಾಗಿ ಮಹಿಳೆಯರ ಜೊತೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನಡ್ಕೊಳ್ತಾ ಇದೆ. ತಾಲಿಬಾನಿನ ಜೊತೆಗೆ ಸಂಬಂಧ ಸುಧಾರಿಸಿಕೊಳ್ಳೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇರೋದು. ಸರ್ ನೋಡಿ, ನಾನು ಇಸ್ರೇಲ್ನ ಪ್ರಧಾನಿಗಳಾಗಿರುವಂತಹ ಡೇವಿಡ್ ಬೆನ್ ಗುರಿಯನ್ ಅವರು ಒಂದು ಪೆರಿಫೆರಿ ಡಾಕ್ಟ್ರಿನ್ ಅನ್ನುವಂತ ಒಂದು ತಂತ್ರವನ್ನು ರೂಪಿಸ್ತಾರೆ 48ರಲ್ಲಿ. ಅಂದ್ರೆ ತನ್ನ ಸುತ್ತಮುತ್ತ ಇರುವಂತಹ ಶತ್ರು ರಾಷ್ಟ್ರಗಳು ನನಗೆ ಶತ್ರುಗಳಾಗಿರ್ಬೋದು, ಆದ್ರೆ ಆಚೆಗೆ ಅವರಿಗೂ ಶತ್ರುಗಳಿದ್ದಾರೆ, ಆ ಶತ್ರುಗಳು ನನಗೆ ಮಿತ್ರರಾಗ್ತಾರೆ ಅನ್ನುವಂತ ಪಾಲಿಸಿ ಅಡಿಯಲ್ಲಿ ಇರಾನ್, ಟರ್ಕಿ, ಇಥಿಯೋಪಿಯಾ ಈ ಎಲ್ಲಾ ದೇಶಗಳ ಜೊತೆಗೆ ಸೇರ್ಕೊಂಡು 48ರಿಂದ 79ರವರೆಗೆ ಇರಾನ್ನ ಜೊತೆಗಿತ್ತು ಇಸ್ರೇಲ್. ಹೌದು. ಅಂದ್ರೆ ನಾನು ಹೇಳ್ತಾ ಇರುವಂತದ್ದು, ಇವತ್ತು ನಮ್ಮ ಪಕ್ಕದಲ್ಲಿರುವಂತಹ ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಆಗಿರುವಾಗ ಅಫ್ಘಾನಿಸ್ತಾನ ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ನಮಗೂ ಸಹಾಯ ಆಗುತ್ತೆ, ಯಾಕಂದ್ರೆ ಅವರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ. ಇವತ್ತು ಪಾಕಿಸ್ತಾನ ನಮಗೆ ಒಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿರುವಾಗ ಪಾಕಿಸ್ತಾನ
ಪಾಕಿಸ್ತಾನವನ್ನು ನಿಯಂತ್ರಿಸುವುದಕ್ಕಾಗಿ ಅಫ್ಘಾನಿಸ್ತಾನದ ನೆಲದಿಂದ ಏನೆಲ್ಲ ಭಾರತ ಮಾಡೋದಕ್ಕೆ ಸಾಧ್ಯ ಇದೆ ತನ್ನ ಭದ್ರತಾ ದೃಷ್ಟಿಯಿಂದ ಭಾರತ ಮಾಡುತ್ತೆ. ಆದ್ರೆ ಸಮಯ ಬಂದಾಗ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ಮಾನವ ಹಕ್ಕುಗಳ ಬಗ್ಗೆ ಕೂಡ ಭಾರತ ಕ್ರಮವನ್ನು ಕೈಗೊಳ್ಳಬಹುದು. ಮತ್ತೆ ಈಗ ಅಫ್ಘಾನಿಸ್ತಾನದ ಒಳಗಡೆ ನಡೀತಾ ಇರುವಂತಹ ನೀತಿಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಕಳೆದ ಕೆಲವು ದಿನಗಳ ಹಿಂದಷ್ಟೇ ನನಗೆ ತಿಳಿದ ಹಾಗೆ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ಮಾನವ ಹಕ್ಕುಗಳ ದಮನದ ಬಗ್ಗೆ ಒಂದು ಟ್ವೀಟ್ ನಮ್ಮ ಇವರಿಂದ ಬಂದಿರೋದು ನೋಡಿದೆ ಯಾವುದೋ ಇಂಟರ್ವ್ಯೂನಲ್ಲಿ. ಅದನ್ನ ಎಲ್ಲೂ ಕೂಡ ಭಾರತ ಅದನ್ನ ಬೆಂಬಲಿಸೋದಿಲ್ಲ. ಅಫ್ಘಾನಿಸ್ತಾನದಲ್ಲಿ ಯಾವಾಗ ತಾಲಿಬಾನ್ನ ರೂಲಿಂಗ್ ಆರಂಭ ಆಯಿತು ಆ ಸಂದರ್ಭದಲ್ಲಿ ಕೂಡ ನಾಗರಿಕರಿಗೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧರಾಗಿರಬೇಕು ಅನ್ನುವಂತ ಎಚ್ಚರಿಕೆಯನ್ನು ಭಾರತ ಕೊಟ್ಟಿದ್ದು ಕೂಡ ನನಗೆ ನೆನಪಿದೆ ಅಜಿತ್. ರಮೇಶ್ ಬಾಬು, ಅದನ್ನ ಹೆಂಗ್ ಭಾರತ ನೋಡ್ಬೇಕು? ಸರ್, ಅಲ್ಲಿನ ವಿರೋಧ ಪಕ್ಷಗಳು ಜೈಲಿನಲ್ಲಿ, ಪತ್ರಕರ್ತರುಗಳ ಜೈಲಿನಲ್ಲಿ, ಬುರ್ಖಾ ಹಾಕೊಳ್ಳದೆ ಹೆಣ್ಣುಮಕ್ಕಳು ಹೊರಗೆ ಬಂದ್ರೆ ಅವ್ರ ಮೇಲೆ ಆಸಿಡ್ ಹಾಕೋದು, ನೇಣಿಗೇರಿಸೋದು, ಪ್ರಶ್ನೆ ಮಾಡಿದವ್ರನ್ನೆಲ್ಲ ನಡುವೆ ನೇಣಿಗೆ ಹಾಕೋದು. ಇದೊಂದು ಸಪ್ರೆಸಿವ್ ರೆಜಿಮ್ ಅಲ್ವಾ ಅಂತ ಇಲ್ಲಿ ನಾವು ವಿ ಆರ್ ಇನ್ ಅಡ್ವಾನ್ಸ್. ಒಂದು ತಿಂಗಳಲ್ಲಿ 3,500 ಜನರನ್ನ ಹೊಡೆದು ಹಾಕಿದೀವಿ ಅಂತ ಅಧಿಕೃತವಾಗಿ ಅಲ್ಲಿನ ಸರ್ಕಾರ ಹೇಳುತ್ತೆ. ಇಲ್ಲ ವಿ ಆರ್ ಇನ್ ಅಡ್ವಾನ್ಸ್ಡ್ ಸ್ಟೇಜ್. ನಾವು ಯಾವುದೋ ದೇಶದ ಆಂತರಿಕ ವಿಚಾರ ಇಟ್ಕೊಂಡು ಅಲ್ಯಾವುದೋ ಒಂದು ಪಿಕ್ ಅಂಡ್ ಚೂಸ್ ಪ್ರಕರಣಗಳು ತಗೊಂಡು ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಂತರಿಕ ವಿಚಾರ. ಒಂದು ನಿಮಿಷ, ಇವತ್ತು ಇಂಡಿಯಾದಲ್ಲಿ ಅನ್ಟಚಬಿಲಿಟಿ ಇನ್ನೂ ಎಕ್ಸಿಸ್ಟೆನ್ಸಲ್ಲಿ ಇದೆ. ಹೌದು. ಮನುಸ್ಮೃತಿ ಪ್ರಕಾರ ಯಾರು ಈಗ ಏಕಲವ್ಯನ ಬೆರಳು ಕತ್ತರಿಸಿದವರು ಅದನ್ನ ಉದಾಹರಣೆ ಕೊಟ್ಟು ಯಾರೋ ಇನ್ನೊಂದು ದೇಶವನ್ನ ಟೀಕೆ ಮಾಡಕ್ ಬರೋದು. ಒಂದು ಸರ್ಕಾರದ ಪರವಾಗಿ ಕೇಳಿದ್ರೆ ಇಲ್ಲ, ಹೌದು ಸರ್, ಸರ್ಕಾರ ಅದನ್ನೇ ನೋಡಿ ನೋಡಿ ನೋಡಿ, ಯು ಆರ್ 100% ಕರೆಕ್ಟು. ಯಾವಾಗ ನಾವು ಒಂದು ಸಾರ್ವಭೌಮತ್ವ, ನಮ್ಮ ದೇಶದ ಸಾರ್ವಭೌಮತ್ವ ನಾನು ಪ್ರತಿಪಾದನೆ ಮಾಡಬೇಕಾದ್ರೆ ಇನ್ನೊಂದು ದೇಶದಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಾಗ ಖಂಡನೆ ಮಾಡೋದು ಬೇರೆ, ಇನ್ನೊಂದು ದೇಶದ ಆಡಳಿತವನ್ನು ಪ್ರಶ್ನೆ ಮಾಡೋದು ನನಗೇನು ಹಕ್ಕಿದೆ? ಇವತ್ತು ಟ್ರಂಪ್ ಮಾಡ್ತಾ ಇರೋದು ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನನ್ನ ಸ್ನೇಹಿತರಾಗಲೇ ಸ್ವಲ್ಪ ಕೇಳಿ, ನನ್ನ ಸ್ನೇಹಿತರಾಗಲೇ ಪ್ರಶ್ನೆ ಮಾಡಿದ್ರು. ಒಂದು ನಿಮಿಷ ನನ್ನ ಸ್ನೇಹಿತರಾಗಲೇ ಪ್ರಶ್ನೆ ಮಾಡಿದ್ರು. ಇವತ್ತು ಟ್ರಂಪ್ ನಾಳೆ ಇವತ್ತು ಅವನ ಇರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆ ಎಲ್ಲ ಸರ್ವಾಧಿಕಾರಿಗಳನ್ನು ಮೀರಿಸುವಂಥದ್ದು. ಇವತ್ತು ನಾಳೆ ಭಾರತಕ್ಕೆ ಇದೇ ಪ್ರಯೋಗ ಮಾಡ್ದಂತ ಇಟ್ಕೊಳ್ಳಿ, ಇವತ್ತು ಇರಾನ್ಗೆ ಏನು ಮಾಡಿದ್ದಾನೆ ಆ ಪ್ರಯೋಗ ಭಾರತದ ಮೇಲೆ ಮಾಡ್ದಂತ ಇಟ್ಕೊಳ್ಳಿ, ವಾಟ್ ಈಸ್ ಅವರ್ ಪೊಸಿಷನ್? ನಾವು ನೋಡಿ ಅದಕ್ಕೆ ಹೇಳ್ತಕ್ಕಂಥದ್ದು, ಇವತ್ತು ಜಯರಾಮ್ ರಮೇಶ್ ಅವರಾಗಲಿ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಏನು ಅಲಿಪ್ತ ನೀತಿಯನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು ಅದಕ್ಕೆ ಅನುಗುಣವಾಗಿ ಮೋದಿರವ್ರು ನಡ್ಕೊಂಡಿಲ್ಲ. ನೀವೇನು ಸಂದೇಶ ಕೊಟ್ರಿ? ಫೆಬ್ರವರಿ 24-25 ವಾರಕ್ಕೆ 15 ದಿವಸ ಮುಂಚೆ ಇಸ್ರೇಲ್ಗೆ ಹೋದ್ರಿ, ಇಸ್ರೇಲ್ ಜೊತೆ ಕೂತ್ಕೊಂಡ್ರಿ, ಅವ್ರ ಜೊತೆ ಊಟ ಮಾಡಿದ್ರಿ, ಅವ್ರ ಪರವಾಗಿ ಭಾಷಣ ಮಾಡಿದ್ರಿ, ಅವ್ರ ಪರವಾಗಿ ಹೇಳಿಕೆ ಕೊಟ್ರಿ. ಸೊ ವಾಟ್ ಮೆಸೇಜ್ ಯು ಹ್ಯಾವ್ ಗಿವನ್? ನಿಮ್ಗೆ ಇಂಟೆಲಿಜೆಂಟ್ ಇದೆ, ನಮ್ಮ ದೇಶದ ಒಂದು ಸಿಸ್ಟಮ್ ಇದೆ, ನಿಮ್ಗೆ ಏನೇನು ನಡೀತಾ ಇದೆ ಅಪ್ಡೇಟ್ ಇದೆ, ಯುದ್ಧ ಸಾಧ್ಯತೆ ಇರೋ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಅಲಿಪ್ತ ನೀತಿಯನ್ನು ಪ್ರತಿಪಾದನೆ ಮಾಡ್ದಲೆ, ತಟಸ್ಥ ನೀತಿಯನ್ನು ಪ್ರತಿಪಾದನೆ ಮಾಡ್ದಲೆ ನೀವು ಹೋಗಿ, ಈಗಾಗಲೇ ನನ್ನ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ವಿರೋಧ, ಹಂಗಾಗಿ ಆಫ್ಘಾನಿಸ್ತಾನ ಜೊತೆ ನಾವು ಸಂಬಂಧ ಇಟ್ಕೊತೀವಿ ಅಂತೇಳಿ. ಅದು ಅಮೆರಿಕಕ್ಕೆ ಯಾಕೆ ಅಪ್ಲಿಕಬಲ್ ಅಲ್ಲ? ಅಮೆರಿಕ ಯಾರಿಗೆ ಸಪೋರ್ಟು? ದೇ ಆರ್ ಸಪೋರ್ಟಿಂಗ್ ಪಾಕಿಸ್ತಾನ. ನೀವು ಪಾಕಿಸ್ತಾನ ಅಮೆರಿಕ ಸಂಬಂಧ ಚೆನ್ನಾಗಿದ್ದಾಗ ಪಾಕಿಸ್ತಾನದ ಮಿಲಿಟರಿ ಹೆಡ್ ಹೋಗಿ ಟ್ರಂಪ್ ಜೊತೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನೀವು ಅಮೆರಿಕಕ್ಕೆ ಸರೆಂಡರ್ ಆಗ್ತೀರ ಅಂದರೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನೀವು ಇದನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಅಲಿಪ್ತ ನೀತಿಯನ್ನು ನಾವೇನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇವೆ ಸ್ವತಂತ್ರ ಸಂದರ್ಭ 1947ರಿಂದ, ಅದಕ್ಕೆ ವ್ಯತಿರಿಕ್ತವಾಗಿ ನೀವು ನಡ್ಕೋತಾ ಇದ್ದೀರಾ. ನಮ್ಮ ದೇಶದ ಸಾರ್ವಭೌಮತೆಯನ್ನು ಇನ್ನೊಬ್ಬರ ಜೊತೆ ಕೈ ಕುಲ್ಕೋ ಮೂಲಕ ತಪ್ಪು ಸಂದೇಶವನ್ನು ಕೊಟ್ಟಿದ್ದೀರಾ. ಇಲ್ಲ ನಾನು ನೀವು ಇರಾಕ್ ಪರ ಇರಿ, ಇಸ್ರೇಲ್ ಪರ ಇರಿ ನಾನು ಹೇಳ್ತಾ ಇಲ್ಲ. ನಮ್ಮ ದೇಶದ ನೀತಿಗೆ ಅನುಗುಣವಾಗಿ ಇವರು ಅಲ್ಲೆಲ್ಲೋ ವಯೋಲೇಷನ್ ಆಗಿಬಿಟ್ಟಿದೆ ಅದನ್ನು ಹೋಗ್ಬೇಕಂತ ಪ್ರತಿಪಾದನೆ ಮಾಡ್ತಾರೆ, ಮತ್ತು ಇಲ್ಲಿ ಒಂದು ಕೊಲೆ ಆದಾಗ ಅದನ್ನು ಖಂಡನೆ ಮಾಡಬೇಕಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಎಲ್ಲ ಮಾತಾಡೋದು ಸ್ಟ್ರಾಟಜಿಕ್ ಅಟಾನಮಿನ ಪ್ರಶಾಂತ್. ಅದೇ ನೋಡಿ, ನಾನು ಅನ್ಕೊಂಡಿರೋದು ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ ಅನ್ನೋದು ಇಟ್ಸ್ ಅ ಕಂಟಿನ್ಯೂಟಿ ಅಲ್ಲ. ಈಗ ಅಲಿಪ್ತ ನೀತಿ ಸಂದರ್ಭದಲ್ಲೇ ಭಾರತ ಚೈನಾ ಮಧ್ಯೆ ಏನೇನಾಯಿತು ಅಂತಕ್ಕಂಥ ನಾನೀಗ ಇತಿಹಾಸಕ್ಕೆ ಹೋಗಲ್ಲ. ಬಟ್ ಪ್ಯೂರ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳು, ನೀವು ಅಫ್ಘಾನಿಸ್ತಾನ ಬಗ್ಗೆ ಕೇಳ್ತಾ ಇದ್ರಿ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಪಾಕಿಸ್ತಾನಕ್ಕೆ ಅಮೇರಿಕ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಬಾರ್ಡರ್ನಲ್ಲಿ ಪಾಕಿಸ್ತಾನ ನ್ಯೂಟ್ರಲೈಸ್ ಮಾಡೋದು ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ದ್ಯಾನ್ ನೀವೇನೇನು ಚರ್ಚೆ ಮಾಡ್ತಿದ್ರಲ್ಲ, ಆ ಚರ್ಚೆ ನಡೀಲಿ, ಅದಮೇಲೆ ನಡೆಯುತ್ತೆ. ಈಗ ಭಾರತದ ಸುತ್ತಲೂ ಚೈನಾ ಹೆಂಗೊಂದು ರಿಂಗ್ ಮಾಡುತ್ತೆ, ಭಾರತದ ಸುತ್ತಲೂ ಅಮೇರಿಕ ಮಿತ್ರನಾಗಿ ಬಾಂಗ್ಲಾದೇಶದಲ್ಲಿ ಆಪರೇಷನ್ಸ್ಗಳನ್ನು ಮಾಡಿಸುತ್ತೆ. ವಿದೇಶಾಂಗ ನೀತಿಗಳು ಹೀಗೆ ನಡೀತವೆ ನನಗನ್ಸುತ್ತೆ ಅಜಿತ್. ಈಗ ನೋಡಿ, ಇಸ್ರೇಲ್ ಜೊತೆ ಮೈತ್ರಿ ಬೇಕು ಅಂತಕ್ಕಂಥದ್ದು ಯಾರಿಗೋ ಒಬ್ರಿಗೆ ಅನ್ಸುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ನಾವು ಬ್ಲ್ಯಾಂಕೆಟ್ ಚೆಕ್ಕನ್ನು ಇಸ್ರೇಲ್ಗೆ ಹೋಗಿ ಕೊಡಬೇಕು ಅಂತಲ್ಲ. ಇಸ್ರೇಲ್ ಜೊತೆ ಈಗ ಶಫಿ ಸಾದಿ ಅವ್ರಿಗೆ ಅನಿಸ್ತಾ ಇತ್ತು ಅದೊಂದು ಅಕ್ರಮ ರಾಷ್ಟ್ರ. ದಟ್ಸ್ ಓಕೆ, ಇಟ್ಸ್ ಯುವರ್ ಒಪಿನಿಯನ್, ಇಟ್ಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ, ಇಟ್ಸ್ ಯುವರ್ ಒಪಿನಿಯನ್.
ಬಟ್ ಭಾರತದ ವಿದೇಶಾಂಗ ನೀತಿ ಅದಕ್ಕೂ ನಾನ್ ಸಂಬಂಧ ಹೇಳಕ್ಕಾಗಲ್ಲ. ಇಲ್ಲ. ಈಗ ಒಬ್ಬ ಶಿಯಾ ಆಗಿ ಅಂದ್ರೆ ನಾನು ಸಂಬಂಧ ಇರಾನ್ನೊಂದಿಗೆ ಸರ್ ಇದೆ ಅಲ್ಲ ಒಂದೇ ನಿಮಿಷ ಸರ್, ರಾಜತಾಂತ್ರಿಕ ಸಂಬಂಧ ಇಸ್ರೇಲ್ನ ಜೊತೆಗೂ ಇದೆ ಅಲ್ಲಲ್ಲ, ಸರ್. ನಾನು ಹೇಳ್ತಾ ಇರೋದು ಇಸ್ರೇಲ್ನ ಇರಾನ್ ಜೊತೆಗೂ ಇದೆ. ಇಲ್ಲ, ಬಾಬು, ಅಲ್ಲ, ಅಜಿತ್, ರಮೇಶ್ ಬಾಬು ಕೇಳಿದ್ದು ಒಂದು ಸಾರಿ. ಈಗ ಇಲ್ಲ, 1949ರಿಂದ 91-92ರವರೆಗೆ ಆಗಿದ್ದ ತಪ್ಪೇನು? ನಾವು ಮುಸ್ಲಿಂ ಡೆಮೋಗ್ರಫಿ ನಮ್ಮಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಇಸ್ರೇಲ್ ಜೊತೆ ಮೈತ್ರಿ ಮಾಡ್ಕೊಳ್ಳಿಲ್ಲ. ಕೊನೆಗೆ ಕಾರ್ಗಿಲ್ ಯುದ್ಧ ನಡೆದಾಗ ಇಲ್ಲ ನಾಥ್ ಅವರೇ, ಆ ರೀತಿ ಮಾತ್ರ ಸರ್, ಒಂದು ಅದು ನಿಮಿಷ ಯಾವ ಅವ್ರ ಮಾತು ರೀತಿ ಹೇಳಿಸ್ಲಿ. ಹೇಳಿದ್ರು? ಅಲ್ಲ, ಯು ಕ್ಯಾನ್ ಅಬ್ಜೆಕ್ಟ್. ಒಂದು ನಿಮಿಷ ಅವ್ರ ಮಾತು ಅದಲ್ಲ, ಮುಗಿಸ್ಲಿ. ಇವ್ರ- ಸರ್, ಅವ್ರ ಇವ್ರ ಮಾತು opinion ಮುಗಿಸ್ಲಿ. ಅದು. ಅದು ಅಲ್ಲ, ಒಂದು ಸರಿ ನಿಮಿಷ ಇಲ್ಲ. ಒಂದು ನಿಮಿಷ ಯಾಕಂದ್ರೆ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಬರ್ತೀನಿ ನಾನು. ಶಫೀಜ್ ಅವ್ರ ತಮ್ಮ ಹತ್ರ ಬರ್ತೀನಿ ನಾನು ತಮ್ಮ ಹತ್ರ. ಈಗ ಸಾತ್ ಅವ್ರೆ, ಅದನ್ನ ಕಾರ್ಗಿಲ್- ಬಂದೆ. ಕಾರ್ಗಿಲ್ ಯುದ್ಧ ನಡೆದಾಗ ನಮ್ಗೆ ವೈಟಲ್ ಸೆಟಲೈಟ್ ಇಮೇಜರಿಯನ್ನು ಕೊಟ್ಟವ್ರು ಯಾರು? ಇನ್ಫಾರ್ಮೇಶನ್ಸ್ ಅನ್ನು ಕೊಟ್ಟವ್ರು ಯಾರು? ಇಸ್ರೇಲ್. ಸೊ ನನಗನ್ಸುತ್ತೆ ಅಜಿತ್, ಕೆಲವೊಂದ್ಸಲ ವಿದೇಶಾಂಗ ನೀತಿಯಲ್ಲಿ ಯು ಶುಡ್ ಥಿಂಕ್ ಡಿಸ್ಪ್ಯಾಷನೇಟ್ಲಿ. ಈಗ ಇರಾನ್ನಲ್ಲಿ ನಿಶ್ಚಿತವಾಗಿ ಖಮನಿ ಹತ್ಯೆ ಆಗಿದೆ ಅಥವಾ ಖಮನಿಯನ್ನು ಎನ್ಕೌಂಟರ್ ಮಾಡಲಾಗಿದೆ, ಎಲಿಮಿನೇಟ್ ಮಾಡಲಾಗಿದೆ. ಬಟ್ ಭಾರತ, ನನಗನ್ಸುತ್ತೆ ಒಬ್ಬ ನಾಗರಿಕನಾಗಿ, ಐ ಆಮ್ ಮೋರ್ ವರೀಡ್ ಅಬೌಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ ನಾಳೆ ಸ್ಕ್ವೀಸ್ ಮಾಡಿದರೆ 25 ದಿನಗಳ ನಂತರ ನಮ್ಮ ದೇಶದಲ್ಲಿ 200 ರೂಪಾಯಿ ಪೆಟ್ರೋಲ್ ಬಂದರೆ ವಾಟ್ ಈಸ್ ಭಾರತ ಗೋಯಿಂಗ್ ಟು ಡೂ? ವಾಟ್ ಇಟ್ ವಿಲ್ ಇಫೆಕ್ಟ್ ಆನ್ ಅವರ್ GDP? ಬಿಕಾಸ್ ಅನೇಕ ಬಾರಿ ಏನಾಗುತ್ತೆ, ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾನೆ ಇರುತ್ತೆ. ಬಟ್ ದಟ್ ಡಸಂಟ್ ಮೀನ್ ದಟ್ ನಾನು ಮಾರಲ್ ಕಂಪಾಸನ್ನು ಬಿಟ್ಟು ನೀವು ವಿದೇಶಾಂಗ ನೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಬಟ್ ಲೆಟ್ ಅಸ್ ವೇಟ್. ಅಲ್ಲಿ ಏನಾಗುತ್ತೆ, ನಾಳೆ 5 ದಿನದಲ್ಲಿ ಇರಾನ್ ಸರ್ಕಾರ ಬಿದ್ದೋಯ್ತಪ್ಪ, ಅಲ್ಲಿ ಅಮೆರಿಕ ಬಂದು ಕುಳಿತುಕೊಳ್ತು. ವೇರ್ ಯು ಆರ್ ಗೋಯಿಂಗ್ ಟು ಬೈ ಪೆಟ್ರೋಲ್ ಫ್ರಮ್? ರಷ್ಯಾ ಜೊತೆ ಭಾರತಕ್ಕೆ ಇನ್ನೂ ರಿಸ್ಕ್. ನನಗನ್ಸುತ್ತೆ ಇದು ಏನಿದೆ ಅಲ್ವಾ, ಸೋಷಿಯಲ್ ಮೀಡಿಯಾ ಬಂದ ಕಾಲದಲ್ಲಿ ನನಗೆ ಅದಕ್ಕೆ ಅಬ್ಜೆಕ್ಷನ್ ಅಂತ ನಾನು ಹೇಳ್ತಾ ಇಲ್ಲ. ಈಗ ರಜಾ ಅವರು ಒಬ್ಬ ಶಿಯಾ ಆಗಿ ಅವರು ಹೇಳ್ತಿದ್ದಾರೆ ಇರಾನ್ ಇಸ್, ದಟ್ಸ್ ಫೈನ್ ಯಾರ್, ದಟ್ಸ್ ಯುವರ್ ಒಪಿನಿಯನ್. ಬಟ್ ಭಾರತ ತನ್ನ ಒಪಿನಿಯನ್ನನ್ನು ನೀವು ಹೇಳ್ದಂಗೆ ಎಲ್ಲವೂ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ. ಅದು ಕಾಂಗ್ರೆಸ್ ಇರಲಿ, ಅದು BJP ಇರಲಿ. ಈಗ ವಿಪಕ್ಷದಲ್ಲಿದ್ದಾಗ ರಮೇಶ್ ಬಾಬು ಅವರು ಹೇಳ್ತಿದ್ದಾರೆ, ಸರ್ಕಾರದಲ್ಲಿದ್ದಾಗ ನಮ್ಮ UPA ಸರ್ಕಾರ ಅಮೆರಿಕ ಜೊತೆ ಹೇಗೆ ನಡ್ಕೊಳ್ತು? ಮುಂಬೈ ದಾಳಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಒಂದು ಫೋನ್ ಮಾಡಿದಾಗ ನಾವು ಪಾಕಿಸ್ತಾನದಿಂದ ಹೆಂಗೆ ಬ್ಯಾಕ್ಔಟ್ ಆದ್ವಿ? ಸೊ ಅದು ಕಂದಹಾರ್ ಪ್ರಕರಣದಲ್ಲಿ ಭಾರತ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಕೂಡ ನಡೀತು. ಯಾಕೆ ಅನ್ಲೆಸ್ ವಿ ಡೆವಲಪ್ ಅವರ್ ಪೊಸಿಷನ್, ನೀವು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ರೆ ಏನು ಇಫೆಕ್ಟ್ ಆಗೋದು? ನೋಡಿ, ಬಹಳ ಚರ್ಚೆಗಳು ನೋಡಿದ್ವಿ. ಮೇನ್ ಪ್ರಿನ್ಸಿಪಲ್ ಪಾರ್ಟಿ ಕಾಂಗ್ರೆಸ್ ಅವ್ರದ್ದು ಮಾತನ್ನು ಕೇಳಿದಾಗ ನಂಗೆ ಅನಿಸಿರ್ತಕ್ಕಂಥದ್ದು, ಒಂದು ವಿದೇಶಾಂಗ ನೀತಿ ಅಂತಕ್ಕಂಥದ್ದು ತನ್ನ ದೇಶದ ಒಂದು ಹಿತಕ್ಕನುಗುಣವಾಗಿ ಮಾಡ್ತಕ್ಕಂಥದ್ದು, ಕಾಲಘಟ್ಟಕ್ಕೆ ಆ ಸಂದರ್ಭದ ಒಳಗಡೆ ಅದು ಬದಲಾವಣೆಗಳು ಆಗ್ತಾ ಇರ್ತವೆ, ಎಲ್ಲ ಮಾಡ್ತೀವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ಟ್ರಾಂಗ್ ಸ್ಟೇಟ್ ಅಂತಕ್ಕಂಥದ್ದು ರೀತಿ ಒಳಗಡೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಈ ಎಲ್ಲ ವಿದೇಶಾಂಗ ನೀತಿಗಳು ಅವ್ರೇನು ಅಲಿಪ್ಸ ನೀತಿಗಳು ಯಾವ ಲೆಕ್ಕಾಚಾರದ ಹೇಳ್ತೇನೆ ನಾ strong ಅಮೆರಿಕದ state. ವಿಷಯದಲ್ಲಿ ಅಲ್ಲಲ್ಲ, ನಿಮ್ಗೆ ಡಿಫ್ರೆನ್ಸ್ ಇರ್ಬೋದು. ನಾನು ಹೇಳ್ತೀನಿ ಕೇಳಿ, ಇವತ್ತಿನ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಒಳಗಡೆ ಭಾರತದ ರೋಲು ಎಷ್ಟು ವೈಟಲ್ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅನೇಕ ಈ ಥರದ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಭಾರತದ ಒಂದು ಮಾತಿಗೆ ರೋಲ್ ಪ್ಲೇ ಮಾಡ್ತಾ ಇದೆ ಹೇಳಿ. ಹೇಳ್ತೇನೆ ಇವತ್ತು ನಾ ಹೇಳ್ತೀನಿ ಕೇಳಿ, ಇವತ್ತು ಏನು ಮೊದಲ ನೀತಿಗಳೇನಿದ್ವು ಆ ನೀತಿಗೆ ಬಿಟ್ಟು 180 ಡಿಗ್ರಿ ಕೇಳಿದ್ಬಿಟ್ಟು ಉಳಿದೆಲ್ಲ ಮಾತಾಡ್ತಿದ್ದೀರಿ. ಏನು ಭಾರತ ಏನು ರೋಲ್ ಪ್ಲೇ ಮಾಡ್ತಾ ಇದೆ ಇವತ್ತು ಏನು ಸಂದರ್ಭದ ಒಳಗಡೆ ಮಾತಾಡ್ತಿದೆ? ಭಾರತಕ್ಕೆ ಯಾವುದು ಅದು ಅನುಕೂಲ ಆಗ್ತದೆ, ಭಾರತಕ್ಕೆ ಯಾವುದು ಅವಕಾಶ? ಟ್ರಂಪ್ ಸರ್ಕಾರ ಭಾರತದ ಸ್ಟ್ರಾಂಗ್ ಸ್ಟೇಟ್ ವಿದೇಶ ನೀತಿ ಅದು ಅವತ್ತಿನ ದಿನ ಇದ್ದಂಥದ್ದು. ನೆನ್ನೆ ಇವ್ರೇನ್ ಹೇಳ್ತಿರ್ತಕ್ಕಂಥದ್ದು, ಇಸ್ರೇಲಿಗೆ ಹೋಗಿ ಅವರ ಪಾರ್ಲಿಮೆಂಟ್ಗೆ ನಾ ಹೇಳ್ತೀನಿ ಕೇಳಿ, ನನಗಲ್ಲ ನನಗೆ ಒಂದ್ ನಿಮಿಷ ಕೇಳಿ ಪ್ರಶಾಂತ್, ಇಸ್ರೇಲಿಗೆ ಹೋಗಿ ಭಯೋತ್ಪಾದನೆಯನ್ನ ಹಮಾಸ್ ಉಗ್ರರ ಭಯೋತ್ಪಾದನೆಯನ್ನ ದಮನ ಮಾಡಿರೋದು ಸರಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥದ್ದು ಯಾವುದು ತಪ್ಪು? ನಾನು ಹೇಳಿದೆ, ಕೇಳಿದ್ದಕ್ಕೆ ಬಿಟ್ಟು ಉಳಿದಕ್ಕೆಲ್ಲ ಮಾತಾಡ್ತಿದ್ದೀರಿ ನೀವು. ಕೇಳಿದ್ದಕ್ಕೆ ಬಿಟ್ಟು ಈ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನಲ್ಲಿ ಭಾರತ ಪ್ಲೇ ಮಾಡ್ತಾ ಇರೋ ರೋಲ್ ಏನು? ಭಾರತ ಎಷ್ಟು ವೈಟಲ್ ಅನ್ನೋದು ನಿಮಗೆ ಗೊತ್ತು ಅಂತಂದ್ರಿ. ಅಲ್ಲಿ ಡೊನಾಲ್ಡ್ ಟ್ರಂಪ್ ದಿನ ಬೆಳಗಾದ್ರೆ ನಾನೇ ನಿಲ್ಲಿಸಿದ್ದು ಆಪರೇಷನ್ ಸಿಂಧೂರ, ನಾನೇ ನಿಲ್ಲಿಸಿದ್ದು ಭಾರತ ಪಾಕಿಸ್ತಾನ ಯುದ್ಧವನ್ನು ಮಾತಾಡ್ತಾ ಇರುವಾಗ ಸುಮ್ಮನಿರುವುದು ಸ್ಟ್ರಾಂಗ್ ಸುಮ್ಮನೆ ಅಂತಲ್ಲ. ಕೆಲವೊಂದು ರಾಜನೀತಿ ಒಳಗಡೆ, ಚಾಣಕ್ಯ ನೀತಿ ಒಳಗಡೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಏನ್ ಮಾಡಿದ್ರು ಗ್ರೇಟ್ ದೇಶಕ್ಕೆ ಹಂಗಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ, ದೇಶಕ್ಕೆ ಅನುಕೂಲ ಆಗಿದೆ, ಅದು ಇಂಪಾರ್ಟೆಂಟ್. ಏನ್ ಅನುಕೂಲ ಆಯ್ತು? ರಮೇಶ್ ಬಾಬು ಅಂತೇಳಿ ಮೋದಿ ಸ್ಟೇಟ್ಮೆಂಟ್ ಕೊಡ, ಅದನ್ನಾರು ಹೇಳಿ ಏನ್ ಅನುಕೂಲ ಆಯ್ತು? ರಮೇಶ್ ಬಾಬುಗೆ ಇಲ್ಲ ಕಾಂಗ್ರೆಸ್ಗೆ ಮೆಚ್ಚಿಸಬೇಕು ಅಂತೇಳಿ ಏನ್ ಅನುಕೂಲ ಆಯ್ತು? ಅದನ್ನಾರು ಹೇಳ್ರಿ. ಯಾವ್ದಾಗಿಲ್ಲ?
ಆಪರೇಷನ್ ಸಿಂಧೂರ್ ಅವ್ರು ಹೇಳಿದ ಕೂಡಲೇ ನಾವು ನಮ್ದೇನು ಟಾರ್ಗೆಟ್ ಇರಬೇಕಾಗಿದ್ದು ನಮ್ಮ ಗೋಲ್ ಇರೋದು ನಾವು ರೀಚ್ ಮಾಡಿದ್ದು ಸುಳ್ಳ? ಇವತ್ತು ಬೇರೆ 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 ಸ್ಯಾಟಲೈಟ್ ಇಮೇಜ್ಗಳಿರ್ಬೋದು, ಬೇರೆ ಬೇರೆ ದೇಶಗಳ ಅಧ್ಯಯನಗಳು ಇಲ್ಲ ಅಂದವ್ರು ಹೇಳ್ತಿರ್ತಕ್ಕಂಥದ್ದು ಯಾರು? ಮತ್ತೆ ಇನ್ನೇನು ಆಗ್ಬೇಕಾಗಿರೋದು ಅಷ್ಟೇ ಅಲ್ಲ. ಆಪರೇಷನ್ ಸಿಂಧೂರ್ ಯಾಕೆ? ನಾನು ನಿಮ್ಗೊಂದು ಮಾತು ಹೇಳ್ತಿರೋದು, ಟ್ರಂಪ್ ಅಲ್ರೇ ಹೇಳ್ರೆ ನಾವು ಆಪರೇಷನ್ ಮಾಡಿದ್ವಿ, ನಾವೇನು ಸಿಂಧೂರ ಮಾಡಿದ್ವಿ, ನಾವೇನು ಅವ್ರ ಮೇಲೆ ಭಯೋತ್ಪಾದಕ ಅವರು ಬಾಂಗ್ಲಾದೇಶ್ ಮಾಡ್ಲಿಲ್ಲೇನ್ರಿ? ಯಾವ್ದು ಅವ್ರು ಬಾಂಗ್ಲಾದೇಶ್ ಒಂದು ಮಾಡ್ಲಿಲ್ಲ. ನಿಮಿಷ ಹೇಳ್ತೀನಿ. ಅವರ ಬಾಂಗ್ಲಾದೇಶ್ ಮಾಡೋದಕ್ಕೂ ನಾವು ಮಾಡಿರ್ತಕ್ಕಂಥದ್ದು ಅಜಗಜಾಂತರ ವ್ಯತ್ಯಾಸ. ಏನ್ ವ್ಯತ್ಯಾಸ? ಹೇಗೆ ಅಜಗಜಾಂತರ? ಈ ನಿಲುವಿನಲ್ಲೇ ಮಾಡಿದ್ರ? ಹಾ? ಇದೇ ತರ ಮಾಡಿದ್ರ? 71ರಲ್ಲಿ ಏನ್ ಮಾಡಿದ್ರು? ನಿಮ್ 71ರಲ್ಲಿ ಏನ್ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಮಾಡಿದ್ರು? ಪಾಕಿಸ್ತಾನ್ ಏನ್ ಶಾಂತಿ ಬಾಹಿನಿ ಏನ್ ಮಾಡಿದ್ರು ಅವತ್ತಿನ ದಿನಕ್ಕೆ? ನಾವು ಅದನ್ನೇ ಹೇಳ್ತಿದೀವಿ. ಅವರು ಮಾಡಿದ್ರು, ನೀವು ಮಾಡಿದ್ರು. ವಿಷಯಕ್ಕೆ ಬನ್ನಿ ನೀವು. ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್, ಆ ವಿಷಯಕ್ಕೆ ಬನ್ನಿ. ನೋಡಿ, ಇಸ್ರೇಲ್ ನೀವು ಸರ್ಕಾರವಾಗಿ ನಾಳೆ ಮುಂದೆ ಏನು ಯೋಚನೆ ಇಸ್ರೇಲಿನ ಮಾಡ್ತೀರಿ ಹೇಳಿ? ವಿಚಾರವಾಗಿ ಅತ್ಯಂತವಾದ ಸ್ಪಷ್ಟವಾದಂತ ಒಂದು ದೂರದೃಷ್ಟಿಯ ಒಂದು ನಿಲುವನ್ನ ಭಾರತ ತೆಗೆದುಕೊಂಡಿರ್ತಾರೆ. ಒಂದು ನಿಮಿಷ ಒಂದು ದೇಶವಾಗಿ ಹಿಜ್ಬುಲ್ಲಾ ಅನ್ನುವಂಥ ಒಂದು ಟೆರರ್ ಆರ್ಗನೈಸೇಷನ್ ಅನ್ನು ಸಾಕೋದು, ಹೌತಿ ಅನ್ನುವಂಥ ಇನ್ನೊಂದು ಟೆರರ್ ಆರ್ಗನೈಸೇಷನ್ಗೆ ಫಂಡ್ ಕೊಡೋದು, ಹಮಾಸ್ ಸರ್ ಪೂರ್ತಿ ಕೇಳಿಸ್ಕೊಳ್ಳಿ. ಹಮಾಸ್ ಅನ್ನುವಂಥ ಮತ್ತೊಂದು ಭಯೋತ್ಪಾದಕ ಸಂಘಟನೆಗೆ ದುಡ್ಡು ಕೊಡೋದು, ವೆಪನ್ಗಳನ್ನು ಕೊಡೋದು. ಈ ಮೂರು ಭಯೋತ್ಪಾದಕ ಸಂಘಟನೆಗಳ ಉದ್ದೇಶ ಇಸ್ರೇಲ್ ಅನ್ನೋದು ಈ ಪ್ರಪಂಚದ ನಕಾಶೆಯಲ್ಲಿ ಇರಬಾರ್ದು ಅನ್ನುವಂಥದ್ದು. ಅದನ್ನು ಇಸ್ರೇಲ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಒಂದು ನಿಮಿಷ. ಇದು ಹಮಾಸ್ ಎಲ್ಲಿ ಶುರು ಆಯಿತು, ಹಿಜ್ಬುಲ್ಲಾ ಎಲ್ಲಿ ಶುರು ಆಯಿತು? ನೀವು ಹಿಸ್ಟ್ರಿ ನೋಡಿ. ಎಲ್ಲ ಲೆಬನಾನ್ ಕ್ಯಾಪ್ಚರ್ಡ್ ಮೇಲೆ ಹಿಜ್ಬುಲ್ಲಾ ಸ್ಟಾರ್ಟ್ ಮಾಡಿರೋದು, ಫೆಲಸ್ತೀನ್ ಆಕ್ಯುಪೈಡ್ ಮಾಡಿದ್ಮೇಲೆ ಹಮಾಸ್ ಸ್ಟಾರ್ಟ್ ಆಗಿರೋದು. ಇದು ಎಲ್ಲ ಅದೇ. ಅದು ಬಂದ್ಬಿಟ್ಟು ನಮ್ಮ ಸ್ವಂತ ಲ್ಯಾಂಡ್ಗೆ ನಾವು ಫೈಟ್ ಮಾಡಿದ್ರೆ ಅದು ಇದು. ನಾವು ಇಂಡಿಯಾ ಯಾವಾಗಲೂ ಇದು ಟೆರರಿಸ್ಟ್ ಡಿಕ್ಲೇರ್ ಮಾಡಿಲ್ಲ, ನೋಡ್ಕೊಳ್ಳಿ. ಅವ್ರು ಅಮೆರಿಕ ಮಾಡಿರೋದು. ನಮ್ಮ ಹಮಾಸ್ ಹೌತೀಸ್ ನಮ್ಮ ಇದರಲ್ಲಿ ಟೆರರಿಸ್ಟ್ ಇಲ್ಲ. ನಮ್ಮ ಕಂಟ್ರಿ ನಮ್ ನೋಡೋಣ. ಇಂಡಿಯನ್ ಮುಜಾಹಿದ್ದೀನ್ ಇಂಡಿಯಾ ಮಾತ್ರ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯ? ಅದು ಬಿಟ್ಬಿಡಿ, ಅದು ಬಿಟ್ಬಿಡಿ. ನಾವು ನಮ್ಮ ದೇಶ ಅಮೆರಿಕ RSS ಅನ್ನು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿದೆ. ನಾವು ಅದನ್ನು ಹೇಳಿದ್ದಾರೆ, ಅಮೆರಿಕ ಹೇಳಿದ್ದಾರೆ. ಅಮೆರಿಕ ಹೇಳಿದ್ದಾರೆ ಯೆಮೆನ್ಗೆ ನೀವು ಅಟ್ಯಾಕ್ ಮಾಡ್ತೀರಾ. ಇಸ್ರೇಲು ಅಕ್ರಮ ರಾಷ್ಟ್ರ, ಅಲ್ಲಿ ಹೂತಿಗಳನ್ನು ನೀವು ಭಯೋತ್ಪಾದಕರು ಅಂತ ಹೇಳ್ತಾರೆ. ಅವರ ಸೆಲ್ಫ್ ಡಿಫೆನ್ಸ್ ಅವ್ರು ಮಾಡಬಾರ್ದು. ಲೆಬನಾನಿಗೆ ನೀವು ಅಟ್ಯಾಕ್ ಮಾಡ್ತಾರೆ. ಯಾರು? ಹೂತಿಗಳು ಲೆಬನಾನ್ ಅಧಿಕೃತ ಸೇನೆಯ? ನಾನು ಹೇಳುದು, ಭಾರತಕ್ಕೆ ಪಾಕಿಸ್ತಾನ ಅಕ್ರಮ ಮಾಡಿದಾಗ ಭಾರತದ ಸೈನಿಕರು ಮಾತ್ರ ಹೋರಾಟ ಮಾಡಬೇಕು ಅಂತಿದೆಯಾ? ನಾಗರಿಕರಾದ ನಾವು ಮಾಡಬಹುದಲ್ವಾ? ಅದೇ ರೀತಿಯಲ್ಲಿ ಯಮನಲ್ಲಿ ಹೂತಿಗಳಿರ್ಬಹುದು, ಲೆಬನಾನಲ್ಲಿ ಅವರಿರ್ಬಹುದು. ಅದೇ ರೀತಿಯಲ್ಲಿ ಲೆಬನಾನ್ ಆಕ್ಯುಪೈಡ್ ಆಯ್ತು. ಇದು ನೋಡಿ, ನಿಮ್ಗೆ ಗೊತ್ತಿದೆ, ಲೆಬನಾನ್ ಆಕ್ಯುಪೈಡ್ ಆಯ್ತು, ಫೆಲಸ್ತೀನ್ ಆಕ್ಯುಪೈಡ್ ಆಯ್ತು. ನಮ್ ಸ್ವಂತ ಲ್ಯಾಂಡ್ ಅವರು ಇದು ಮಾಡಿದ್ರೆ, ಯುದ್ಧ ಮಾಡಿದ್ರೆ ಅವರು ಅರ್ಥ ಇದೆ. ಹಮಾಸ್ ಯಾವಾಗ, ಯಮನ್ನಲ್ಲಿ ಹೂತಿ ಯಾವಾಗ ಸ್ಟಾರ್ಟ್ ಆಯ್ತು? ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾಶ್ಮೀರದಲ್ಲಿ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಸಾಯುವಂಥ ಭಯೋತ್ಪಾದಕ ಹೇಳ್ತಾನೆ, ಭಾರತ ನನ್ನ ನೆಲವನ್ನು ಆಕ್ಯುಪೈ ಮಾಡಿಕೊಂಡಿದೆ, ಅದಕ್ಕೆ ನಾನು ಹೋರಾಡ್ತಾ ಇದ್ದೀನಿ ಅಂತ. ಅದನ್ನು ಬೆಂಬಲಿಸ್ತೀವಿ, ನಾವು ವಿರೋಧ ಮಾಡ್ತೀವಿ, ಅದನ್ನು ಖಂಡಿಸ್ತೀವಿ. ಖಂಡಿಸ್ತೀವಿ. ಹೇಗಾಗ್ತದೆ ಪಾಕಿಸ್ತಾನಿದ್ದು ನೆಲೆ? ಪಾಕಿಸ್ತಾನಿಗೆ ಒಬ್ಬ ಭಯೋತ್ಪಾದಕ ನೆಲೆ ಕಾಶ್ಮೀರ ಆಗಲ್ಲ. ಕಾಶ್ಮೀರ ಭಾರತದ ಅವಿಭಾಜ್ಯ ಜಾಗ. ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಆ ರೀತಿ ಅಲ್ಲ ನೀವು ಹೇಳ್ತಾ ಇರೋದು. ಹಿಜ್ಬುಲ್ಲಾ, ಹೂತಿ, ಹಮಾಸ್ ಆ ರೀತಿ ಅಲ್ಲ. ನಾನು ಹೇಳ್ತಾ ಇರಿ, ನಿರಪರಾಧಿಗಳಂತ ಹಿಂದೂ ಸಹೋದರರು ಏನು ತಿಳ್ಕೊಂಡಿದ್ದಾರೆ ಗೊತ್ತಾ? ಈ ಟಿವಿ ಡಿಬೇಟ್ ಕೇಳ್ಕೊಂಡು ಹಮಾಸ್ ಅಂತ ಹೇಳಿದರೆ ಅದು ಉಸಾಮಾ ಬಿನ್ ಲಾದನ್ ತರ ಒಂದು ಭಯೋತ್ಪಾದಕ ಸಂಘಟನೆ. ಇಲ್ಲಿನ ಭಾರತೀಯರಿಗೆ ಯಾವಾಗ ಅವರು ಮಾರಕವಾಗಿದ್ದಾರೆ? ಎಲ್ಲಿ ಹಿಂದೂಗಳಿಗೂ ಅಥವಾ ನಮ್ಮ ಇತರ ಸಮುದಾಯಕ್ಕವರು ಅವರು ಅವರು ಇಸ್ರೇಲ್ ಅನ್ನು
ವಿರೋಧ ಮಾಡಿದ ಅಕ್ರಮ ಮಾಡಿದ ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಒಂದು ಅಜಿತ್ ನಿಮಿಷ ಮಾತ್ರ ಸಮಯ, ಒಂದೇ ನಿಮಿಷದ ಸಮಯ. ಅಜಿತ್ರ ಒಂದು ನಿಮಿಷ, ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತದ ಹಿತಕ್ಕೆ ಸಂಬಂಧಪಟ್ಟಂತೆ ಯಾವ್ದು ನಿಲುವು ಮಾಡಬೇಕು ಅಂತ. ಪ್ರತಿ ಸಂದರ್ಭದಲ್ಲೂ ಮುಸಲ್ಮಾನರನ್ನ ವಿಚಾರ ಹಿಡ್ಕೊಂಡ್ಬಿಟ್ಟು ಜಗತ್ತಿನ ಯಾವುದೋ ಮುಸ್ಲಿಂ ರಾಷ್ಟ್ರದ ವಿಚಾರ ಹಿಡ್ಕೊಂಡು ಇಲ್ಲಿಯ ಮುಸಲ್ಮಾನರು ಭಾವೋದ್ವೇಗದಲ್ಲಿ ಒಳಗಾಗ್ತಕ್ಕಂಥದ್ದು, ಹೋರಾಟ ಒಳಗಾಗೋದು ಹೌದು. ಮಾಡ್ತಕ್ಕಂಥದ್ದು ಏನಂತೇನೆ ಯಾವ ಅರ್ಥದಲ್ಲಿ, ಯಾವ ಅರ್ಥ, ಏನ್ ಅರ್ಥ ಅದು? ಅರ್ಥ ಇದೆಯಲ್ಲ, ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಅಲ್ಲಲ್ಲ, ಅದಕ್ಕೆ ಏನ್ ಅರ್ಥ ಅಂತ ಶಫೀಸಾದ್, ಪ್ಯಾಲೆಸ್ಟೈನ್ ವಿಷಯದಲ್ಲಿ ಇಸ್ರೇಲ್ ತಪ್ಪಾಗಿ ನಡೆದುಕೊಳ್ತಾ ಇದೆ ಅಂದ್ರಿ, ಲೆಬನಾನ್ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಳ್ತಾ ಇದೆ ಅಂದ್ರಿ, ಆ ವಿಷಯದಲ್ಲಿ ನಿಮಗೆ ಸ್ಪಷ್ಟವಾದ ನಿಲುವುಗಳಿದ್ದಾವೆ. ಅಜಿತ್, ನಾನು ಅಲ್ಲ, ಒಂದೇ ನಿಮಿಷ. ಚೈನಾ ಕೊರಿಯಾ ವಿಷಯದಲ್ಲಿ ನಡೆದುಕೊಳ್ತಾ ಇರೋದ್ರ ವಿಷಯದಲ್ಲಿ ನಿಮಗೆ ನಿಲುವಿದೆಯಾ? ಇದೆ. ಚೈನಾ ಮುಸಲ್ಮಾನರ ವಿರುದ್ಧ ಮಾಡ್ತಾ ಇರುವಂತ ಅಲ್ರಿ, ಧರ್ಮನೇ ಯಾವಾಗ್ಲೂ ಫಸ್ಟ್ ಬರ್ಬೇಕಾಗಿಲ್ರಿ. ನೀವು ಕೇಳಿದ ಅದೇ ಅಲ್ವಾ? ಅಲ್ಲಲ್ಲ, ನಾನು ಹೇಳಿದ ಲೆಬನಾನ್ ವಿಷಯದಲ್ಲಿ, ಪ್ಯಾಲೆಸ್ಟೈನ್ ವಿಷಯದಲ್ಲಿ ಇಸ್ರೇಲ್ ನಡೆದುಕೊಳ್ತಾ ಇರುವ ರೀತಿಯ ಬಗ್ಗೆ ನಿಮಗೆ ಹೆಂಗೆ ಸ್ಪಷ್ಟ ನಿಲುವಿದೆಯೋ ಹಂಗೆ ಚೀನಾ ಕೊರಿಯಾದ ಜೊತೆಗೆ ನಡೆದುಕೊಳ್ತಾ ಇರುವ ವಿಷಯದಲ್ಲಿ, ರಷ್ಯಾ ಯುಕ್ರೇನ್ ಜೊತೆ ನಡೆದುಕೊಳ್ತಾ ಇರುವ ವಿಷಯದಲ್ಲಿ ಮನುಷ್ಯತ್ವದ ವಿರುದ್ಧ ಯಾರೆಲ್ಲ ಕೆಲಸ ಅದರಿಂದ ಟ್ರಂಪ್ ಬಗ್ಗೆ ನಾವು ವಿರೋಧ ಮಾಡ್ತಾ ಇರೋದು. ಮನುಷ್ಯತ್ವದ ವಿರುದ್ಧ ಯಾರು ಮಾಡಿದ್ರು ಅದನ್ನು ನಾವು ವಿರೋಧ ಮಾಡ್ತೀವಿ. ಅದು ಕಾಂಗ್ರೆಸ್, ಬಿಜೆಪಿ, ಟ್ರಂಪ್, ಇರಾನ್ ಮಾಡಿದ್ರು ಒಂದ್ ನಿಮಿಷ ಜಗತ್ತಿಗೆ ಇವತ್ತು ಶಾಪವಾಗಿ ಕಾಡ್ತಿರೋಂಥದ್ದು, ಸವಾಲಾಗಿ ಕಾಡ್ತಿರ್ತಕ್ಕಂಥದ್ದು ಜಗತ್ತಿನ ಧನ್ಯವಾದ. ಅಜಿತ್, ಥ್ಯಾಂಕ್ ಯು ಸೋ ಮಚ್. ನಾಲ್ಕು ಜನರಿಗೆ ಅಲ್ಲ, ಒಂದು ನಿಮಿಷ ಸರ್. ಇಲ್ಲಿ ಶಿಯಾ, ಅದೇ ರೀತಿಯಲ್ಲಿ ಇರಾನ್, ಈ ಎಲ್ಲ ಯುದ್ಧಗಳ ಬಗ್ಗೆ 1400 ವರ್ಷಗಳ ಮುಂಚೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಮುಸಲ್ಮಾನರಿಗೆ ಈ ಯುದ್ಧದ ಬಗ್ಗೆ ಆತಂಕನೇ ಇಲ್ಲ. ಏನೆಲ್ಲ ಅವರು ಪ್ರವಚನ ಮಾಡಿದ್ದಾರೆ ಅದೆಲ್ಲವೂ ನಡೀತಾ ಇದೆ. ಇರಾನ್ ಯುದ್ಧನೂ ನಡೆಯುತ್ತೆ. ನಾಳೆ ಅಮೆರಿಕದ ವಿರುದ್ಧ ಇದೇ ಗಲ್ಫ್ ರಾಷ್ಟ್ರಗಳ ವಿರುದ್ಧ ಯುದ್ಧ ನಡೆಯುತ್ತೆ. ಹದೀಸ್ ಇದೆ, ಸಹಿ ಆದಂಥ ಹದೀಸ್ ಇದೆ. ಅದರ ನಂತರ ಕೊನೆಗೆ ಇದೆ ಇಸ್ರೇಲ್ ಈಗೇನು ಇದು ನಾಶ ಆಗಲ್ಲ. ಇಸ್ರೇಲ್ ಬಂದಿರುವುದೇನಂತ ಹೇಳಿದ್ರೆ ಮುಸಲ್ಮಾನರ ವಿರುದ್ಧ ಹೋರಾಟಕ್ಕಾಗಿ. ಅದು ಐತಿಹಾಸಿಕವಾದಂತಹ ಸತ್ಯ. ಆ ಇಸ್ರೇಲ್ ಕೊನೆಗೆ ಅದು ಸರ್ವನಾಶ ಆಗುವಂತಹ ಒಂದು ದಿನ ಬರುತ್ತೆ. ಆ ದಿನ ಬರುವ ತನಕ ಮುಸ್ಲಿಂ ಸಮುದಾಯಕ್ಕೆ ಈ ಚರಿತ್ರೆ ಬಗ್ಗೆ ಗೊತ್ತಿದೆ. ಈ ಯುದ್ಧ ಯಾಕಂದ್ರೆ ನಮ್ಮ ಬಳಿ 25 ದಿನದ ಆಯಿಲ್ ಸ್ಟಾಕ್ ಇದೆ. ಈ ಯುದ್ಧ 25 ದಿನದೊಳಗೆ ನಿಲ್ದೇ ಹೋದ್ರೆ ಶೆಟ್ರೆ, ಸಾರಿ, ನಾಳೆ ಇನ್ನೊಂದು ಚರ್ಚೆ ಮಾಡೋಣಂತೆ. ನಮ್ಮ ಬದುಕು ದುಸ್ತರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.